ರುದ್ರಾಕ್ಷಿ ಅಂತ ಹೇಳಿದೆ. ಈಗ ರುದ್ರಾಕ್ಷಿಗೆ ಅಧ್ಯಾತ್ಮದಲ್ಲಿ ಉತ್ತರ ಕೊಡ್ತೀಯ. ಆದ್ರೆ ಬಂದಿರತಕ್ಕಂಥ ಲೌಕಿಕ ಜನಕ್ಕೆ ಅವರವರ ಮನೆಯಲ್ಲಿ ರುದ್ರಾಕ್ಷಿ ಇರುತ್ತೆ. ಹೇಗೆ ಅಂದ್ರೆ ಮನೆಗೆ ಯಜಮಾನ ಕೊಂಚ ತಡವಾಗಿ ಬಂದಾಗ ಮನೆಯವಳ ಕೆನ್ನೆ ಕೆಂಪಾಗಿರಲಿ, ತುಟಿಯು ಕೆಂಪಾಗಿರಲಿ, ಕಣ್ಣು ಕೆಂಪಾಗದಿರಲಿ. ರುದ್ರಾಕ್ಷಿ ಅದಕ್ಕೆ ಮಾಮ ಎಲ್ಲ ಮನೆಯಲ್ಲಿ ದುಡಿತಾರಲ್ವಾ, ದುಡಿದ್ಮೇಲೆ ಮನೆಗ್ ಬೇಗ ಹೋಗ್ಬೇಕು ಅಂತ ಹೇಳ್ತಾರೆ. ಹೆಂಡತಿ ಕೂಡ ಅದನ್ನೇ ಬಯಸೋದು, ಗಂಡ ಬೇಗ ಮನೆಗ್ ಬರ್ಲಿ ಅಂತ ಹೇಳಿ. ಯಾಕೆ ಹೇಳಿ? ಗಂಡ ಮನೆಗೆ ಬೇಗ ಬಂದ್ರೆ ಅಡುಗೆ ಬಿಸಿಯಾಗಿರುತ್ತೆ, ಹೆಂಡತಿ ತಣ್ಣಗಿರ್ತಾಳೆ. ಅದೇ ಲೇಟಾಗಿ ಬನ್ನಿ, ಅಡಿಗೆ ತಣ್ಣಗಾಗಿರುತ್ತೆ, ಹೆಂಡತಿ ಬಿಸಿ ಆಗ್ಬಿಟ್ಟಿರ್ತಾಳೆ. ಹಾಗಾಗಿ ಅದಾಗಬಾರ್ದು ಅಂತೇಳಂದ್ರೆ ಮನೆಗೆ ಬೇಗ ಬರಬೇಕು, ಅವಾಗ ಹದವಾಗಿರುತ್ತೆ, ಕಣ್ಣು ಕೂಡ ಕೆಂಪಾಗಲ್ಲ, ಚೆನ್ನೋಟ ರುದ್ರಾಕ್ಷಿಯಾಗಿಯೇ ಇರುತ್ತೆ. ಹಾಗಿದ್ದ ಮೇಲೆ ಯತಿಗೆ ಪತಿಗೆ ಏನು ವ್ಯತ್ಯಾಸ? ಏನು ಮಾಮ ಅದು? ಯತಿಗೆ ಪತಿಗೆ ಏನು ವ್ಯತ್ಯಾಸ? ಮತಿ ಚೆನ್ನಾಗಿರ್ಬೇಕು ಅಂತನಾ? ಅದು ಹಿರಿಯರ ಮಾತು. ನೀತಿ ಸರಿಯಾಗಿರ್ಬೇಕು ಅಂತನಾ? ಯತಿಗೆ ಪತಿಗೆ ಏನು ವ್ಯತ್ಯಾಸ? ಯತಿಗೆ ಕೈಯಲ್ಲೊಂದು ದಂಡ, ಇನ್ನೊಂದು ಪ್ರಸಾದದ ಪಿಂಡ ಇದ್ದರೆ ಸಾಕು. ಅದೇ ಪತಿಗೆ ಸಂಸಾರ ನಿರ್ವಹಣೆ ಮಾಡದಿದ್ದರೆ ಇದೇ ಹೆಂಡತಿ ಹೇಳುತ್ತಾಳೆ ನೀನು ದಂಡ ಪಿಂಡ ಅಂತ. ಆದ್ದರಿಂದ ಯತಿಯ ಜೊತೆಗೆ ಪತಿ ಬಂದರೆ ಆಗ ಅವನು ಅವರ ಕೃಪೆಯಿಂದ ಶರಣಸತಿ ಲಿಂಗಪತಿ, ಇಲ್ಲದಿದ್ದರೆ ಕಿತಾಪತಿ, ಇಲ್ಲದಿದ್ದರೆ ಕಿತಾಪತಿ. ಆ ದೃಷ್ಟಿಯಲ್ಲಿ ಪರಮ ಪೂಜ್ಯರಿಂದ ಇಷ್ಟು ಜನ ಬಂದು ಕೂತಿರ್ತಕ್ಕಂಥವರು ಏನಕ್ಕಾಗಿ ಬಂದಿದ್ದಾರೆ? ಹಾಗಾದ್ರೆ ಇವರ ಜೀವನದಲ್ಲಿ ನಗು ಅನ್ನೋದು ಇಲ್ಲವೇ ಇಲ್ಲ. ನೋಡಿ ಮಾಮ, ಸುಂದರ ದೃಶ್ಯ ಕಾಣ್ತಾ ಇದೆ ನಮಗೆ. ಚೆನ್ನೋಟ ರುದ್ರಾಕ್ಷಿ ಇವಾಗ ನಮಗೂ ಸಿಕ್ತ ಹಾಗಾಯ್ತು. ಆಯ್ತು, ಅವರ ಸುಂದರವಾದ ದೃಶ್ಯ ನಿನಗೂ ಕಾಣುತ್ತೆ, ನಿನ್ನ ಸುಂದರ ಮುಖವೂ ಅವರಿಗೂ ಕಾಣುತ್ತೆ, ನನ್ನ ವಕ್ರ ಮುಖವೂ ಅವರಿಗೆ ಕಾಣುತ್ತೆ. ಚಕ್ರಮುಖ, ಅದು ನಾಮದ ಚಕ್ರಮುಖ. ಹೌದು ಹೌದು. ಅದೇ ನಮಗೆ ಯಾವತ್ತು ನಮ್ಮ ನಾಮ ಚೆನ್ನಾಗಿ ಕಾಣ್ಬೇಕಾದ್ರೆ ವಚನನೇ ಬೇಕು, ನೇಮ ಚೆನ್ನಾಗಿರ್ಬೇಕು. ಇಲ್ಲ ವಚನನೇ ಬೇಕು. ಯಾಕೆ ಹೇಳಿ? ನಮ್ಮ ನಾಮದ ಬಗ್ಗೆ ಹೇಳೋದು ವಚನವೇ. ವಚನದಲ್ಲಿ ನಾಮಾಮೃತ ತುಂಬಿ ಅಂತ. ಈ ನಾಮಾಮೃತ ತುಂಬದೇ ವಚನದಲ್ಲಿ. ನೋಡು ಪುಟಮ್ಮ, ಸಂಪ್ರದಾಯಗಳಲ್ಲಿ ಈ ಜಾತಿನ ಸೇರಿಸೋದು ಕಷ್ಟ, ಹೌದಾ? ಹೌದು. ತತ್ವಗಳಲ್ಲಿ ಜಾತಿನ ಸೇರಿಸೋದು ಕಷ್ಟ, ಹೌದು. ಉಪದೇಶವಾಗಿ ಕೇಳ್ತಾರೆ. ಆದರೆ ಇವನ್ನೆಲ್ಲ ಕೇಳಿ ಸಂಸಾರದಲ್ಲಿ ನಾವು ಸಾಮರಸ್ಯ ತರಬೇಕು ಅಂತ ಹೇಳಿದ್ರೆ ಕಣ್ಣೆರಡು ನೋಟ ಒಂದೇ, ಕಿವಿ ಎರಡು ಶ್ರವಣ ಒಂದೇ, ಒಳ್ಳೆ ಎರಡು ಉಸಿರೊಂದೇ, ತುಟಿ ಎರಡು ದನಿಯೊಂದೇ, ಕೈ ಎರಡು ಕಾರ್ಯ ಒಂದೇ, ಕಾಲೆರಡು ನಡಿಗೆಯೊಂದೇ, ಶ್ವಾಸವೆರಡು, ವಿಶ್ವಾಸ ಒಂದೇ. ಅದು ನಮ್ಮ ಸಾಮಾಜಿಕ ನ್ಯಾಯದಲ್ಲಿ ಸಿಕ್ಬಿಡುತ್ತೆ. ಸಂಪ್ರದಾಯದಲ್ಲಿ ಶಿಷ್ಟಾಚಾರ ಹತ್ರಕ್ಕೆ ಬರೋದಿಲ್ಲ, ಆದ್ರೆ ವ್ಯವಹಾರದಲ್ಲಿ ಬಂದ್ಬಿಡ್ತಾರೆ. ಎಲ್ಲಿ ಅಂದ್ರೆ ನಾ ಬರ್ತಾ ಇದ್ದೆ, ನೋಡ್ತಾ ಇದ್ದೆ, ಎಲ್ರು ಕೇಳೋರು ಏನಯ್ಯ ನಿಮ್ಮ ಆತತ್ತೆ ವಚನ ಅಂತ ಹೋಗ್ತೀಯಲ್ಲ ಅಂತ ತಮಿಳ್ನಲ್ಲಿ ಕೇಳಿದ್ರು. ಏನೇ போயிண்டா இருக்கேனே, நீ போய் பேசுறியா, அவர்கிட்ட என்ன கிடைக்கும் உனக்கு? ஒன்று பேர் சேர்த்து இருக்க முடியுமான்னு? முடியும். ಏನೇ ಹೋಗ್ತೀಯ ಅವ್ರ ಜೊತೆ ಇಬ್ರು ಒಟ್ಟಿಗೆ ಇರೋಕ್ಕಾಗತ್ತಾನು? ವಾ ಎವಡಿ ಮುಡಿಯೋ ಅಂದರು. ಮುಡಿಯೋ ಯಾವ ರೀತಿ ಸಾಧ್ಯ ಅಂದೆ. ಹೇಗೆ ಅಂದರು. ನೋಡಪ್ಪ, ಶ್ರೀ ಬಸವೇಶ್ವರ ಅಯ್ಯಂಗಾರ್ ಬೇಕರಿ ಅಂತಿದೆ, ಅಲ್ಲೆರಡು ಒಟ್ಟಿಗೆ ಸೇರ್ತಾ ಇಲ್ಲೋ? ಬಸವೇಶ್ವರನಿಗೆ ಅಯ್ಯಂಗಾರ್ ಬೇಕರಿ, ಅಯ್ಯಂಗಾರಿಗೆ ಬಸವೇಶ್ವರ ಬೇಕರಿ. ಅಯ್ಯಂಗಾರು ಬಸವೇಶ್ವರನ ಎರಡು ಸಂಪ್ರದಾಯದವರು, ತಿನ್ನೋರಿಗೆ ಬೇಕರಿ. ಅದರಿಂದ ತಿನ್ನೋದ್ರಲ್ಲಿ ಬೇಕರಿ ಒಳಗೆ ಬೇಕರಿ ಅನ್ನೋದು ಒಂದಾಗುತ್ತೆ. ಇಲ್ಲಿ ಸಾಕರಿ ಅಂದ್ರೆ ಆಗುದಿಲ್ಲ. ಅದಕ್ಕೆ ನಮ್ಮ ಸ್ವಾಮೀಜಿ ಏನ್ ಮಾಡಿದ್ದಾರೆ, ಈ ವಿವೇಕ ಅಂತಕ್ಕಂಥದ್ದು ಎ ಸಿಂಗಲ್ ಥಾಟ್ ಇಸ್ ಬೆಟರ್ ದಾನ್ 10 years ಸ್ಟಡೀಸ್ ಅನ್ನೋದಕ್ಕೋಸ್ಕರವಾಗಿ ಇದೊಂದು ಸುಸಂಸ್ಕೃತವಾದಂತಹ ಹಾಸ್ಯ ಕಾರ್ಯಕ್ರಮವನ್ನು ಆರಂಭಿಸಿ ನಮ್ಮ ಬದುಕು ಬಚ್ಚಲ ಮನೆಯಲ್ಲಿ ಮಾತ್ರ ಹಲ್ಲು ಬಿಡೋದಲ್ಲ, ಮನೆಯಲ್ಲೂ ಸಂಸಾರಸ್ಥರಲ್ಲಿ ಸಮಾಜದಲ್ಲೂ ಹಲ್ಲು ಬಿಡೋದು ಕಲಿಬೇಕು, ಹಲ್ಲು ಕಡಿಯೋದಲ್ಲ ಅನ್ನತಕ್ಕಂಥದ್ದಕ್ಕೆ ಒಂದು ಗೌರವಯುತವಾಗಿ ಒಂದು ಕನ್ನಡಗಳ ಮೂಲಕ ಮಸಾಜ್ ವಿತ್ ಮೆಸೇಜ್ ಅನ್ನೋದನ್ನ ನಮಗೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಸ್ವಾಮೀಜಿ ಕೂತ್ಕೊಂಡಿದ್ದಾರೆ, ನಮ್ಮ ಸಭಾ ಕಲ್ಪತನ ಮಂದಿ ಎಲ್ಲ ಕೂತಿದ್ದಾರೆ. ಒಂದು ತುಂಬಿ ಅನ್ನುವ ಹೆಸರಿಗೆ ನಮ್ಮ ಬೇಂದ್ರೆ ಗುರುಗಳಿಂದ ನಾವೇನು ತುಂಬಿಕೊಳ್ತೀವಿ ಅನ್ನೋದಕ್ಕೆ ಮಾತಾಡ್ತಾರೆ. ಅದಕ್ಕೆ ಎಷ್ಟು ಸೊಗಸಿದೆ ಅಂದ್ರೆ ಅದಕ್ಕಾಗಿ ಜನ ಬರೋದು. ಗುರುವಿಂದ ತುಂಬಿ, ಗುರು ಅರವಿಂದ ತುಂಬಿ, ನಂದೆಂದು ತುಂಬಿ, ತಂದೆಂದು ತುಂಬಿ, ಅಂಬಿಕೆಯ ತುಂಬಿ, ನಂಬುಗೆಯ ತುಂಬಿ, ಆ ಮಾತ ತುಂಬಿ, ಈ ಮಾತ ತುಂಬಿ, ಬಲುಮಾತ ತುಂಬಿ, ಅದ ತುಂಬಿ, ಇದ ತುಂಬಿ, ತುಂಬಿ 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 ನಮ್ಮನ್ನ ಮಾಡುವರು ದುಂಬಿ, ನಮ್ಮನ್ನ ದುಂಬಿ ಮಾಡಿದ್ದಾರೆ.
ಹಾಗೆ ದುಂಬಿ ಅಂತಕ್ಕಂಥದಕ್ಕೆ ಸಂಸ್ಕೃತದಲ್ಲಿ ಒಂದು ಝೇಂಕರಿಸುತ್ತೆ. ಅದಕ್ಕೆ ಹೆಸರೇನು ಸಂಸ್ಕೃತದಲ್ಲಿ? ಏನಂತ? ಭ್ರಮರ. ಭ್ರಮರ ಹೇಗೆ ಝೇಂಕರಿಸುತ್ತೆ? ಅದರಲ್ಲಿ ಏನಾದ್ರು ಕಾವ್ಯದ ಏನಾದ್ರು ಒಂದು ಭಾಗ ಇದೆಯಾ? ಲಕ್ಷ್ಮೀಶ್ ಕವಿ ಹೇಳಿದ, ಸ್ವಾಮೀಜಿಯವರು ಏರ್ಪಡಿಸುವ ಇಂಥ ಕಾರ್ಯಕ್ರಮಗಳು ವರವರ್ಣದಿಂದ ಶೋಭಿತವಾಗಿ, ರೂಪ ವಿಸ್ತಾರದಿಂದ ಚೆಲ್ವಾಗಿ, ಮಧುರತರ ನವರಸ ಭರಿತದಿಂದ ವಿಲಸಿತವಾಗಿ, ನಯನೋನು ರಾಗದಿಂ ಪ್ರಚುರಮಾಗಿ, ಮಕ್ಕಳು ನೃತ್ಯ ಮಾಡಿದ್ರಲ್ಲ, ನಯನೋನು ರಾಗದಿಂ ಪ್ರಚುರಮಾಗಿ, ನಿರುತ ಮಂಜುಳ ಶಬ್ದದಿಂದ ನಿರೂಪಣೆ ಮಾಡಿದ್ರಲ್ಲ, ಇಂಥ ಸೊಗಸಾದ ನಿರೂಪಣೆ, ಹೌದಾ? ಅಂದ್ರೆ ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳು ಎಡಬಿಡದೆ ತರಳಬಾಳು ಕೇಂದ್ರದಲ್ಲಿ ಪ್ರತಿ ತಿಂಗಳು ಝೇಂಕರಿಸದಿರ್ಬೋದೆಂದ ಯಾರು? ನಮ್ಮ ಲಕ್ಷ್ಮೀಶ ಕವಿ, ಹೌದಾ? ಅಂತ ಒಂದು ಭ್ರಮರವನ್ನ ನಮ್ಮ ಸಂಸ್ಕೃತದಲ್ಲಿ ಹೇಳುವ ಹಾಗೆ ಯಾವ ಮಾತಲ್ಲಿ ಹೇಳ್ತಾರೆ? ಸಭಾಕಲ್ಪತರುಂ ವಂದೇ ವೇದ ಶಾಖಾ ಸುಶೋಭಿತಂ ಕಾವ್ಯ ಪುಷ್ಪ ಸಮಾಕಿರಣಂ ವಿದ್ವತ್ ಭ್ರಮರ ಭಾಜನ. ಆದರೆ ಭ್ರಮರ ಅಂತ ಹೇಳ್ಬೋದು, ಅದೇನಾದ್ರು ಜೇನಿಗೆ ಮಧು ಅಂತ ಹೇಳಕ್ ಹೋದ್ರೆ ಆಗಲ್ಲ. ಯಾಕೆಂದ್ರೆ ಮಧುವಿನಲ್ಲಿ 2 ತರ ಇದೆ. ಜೇನು ಅಂತಕ್ಕಂಥದ್ದು 2 ಅಕ್ಷರ ಇದೆಯಲ್ಲ. ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ ಕೇಳಲ ಮಾಮ, ಹೆಂಡತಿಗೂ ಪ್ರೇಯಸಿಗೂ ಏನ್ ವ್ಯತ್ಯಾಸ? ವಾ, ಅದು ಹೆಣ್ಮಕ್ಳೆ ಕೇಳಿದ್ರಿಂದ ನಮಗೆ ಅಪಾಯ ಇಲ್ಲ. ನಾವು ಕೇಳಿದ್ರೆ ಅದು ಹೆಣ್ಮಕ್ಳು ಯಾಕೆ ಕೇಳ್ತಾರೆ ಅಂದ್ರೆ ಅಂತ ಹೆಣ್ಮಕ್ಳುಗಳಿಗೂ ಸ್ಪಷ್ಟತೆ ಸಿಕ್ಬಿಡ್ಲಿ ಅಂತ ಹೇಳಿ ಕೇಳ್ತಾ ಇದೀನಿ ಮಾಮ. ಸಾಧಾರಣವಾಗಿ ಹೆಣ್ಮಕ್ಳ ಸ್ವಭಾವವೇ ಹಂಗೆ. ಅದು ಕಲಕೀರವಾಣಿಯರ್, ಕಾಳಾಹಿವೇಣಿಯರ್, ಕಲಬಮದಯಾನಿಯರ್, ಕಾಯಜ ನಿಧಾನಿಯರ್, ಕಲದೌತ ಗಾತ್ರಿಯರ್, ಕಂಜದಳ ವ್ಯಕ್ತಿಯರ್, ಕಲಶಕುತ ಯುಗಳಿಯರ್, ಕನಕಮಣಿ ನಿಗಳಿಯರ್, ಕಳವಳಿಪ ವದನೆಯರ್, ಕುಲಿಶಾಭಿರದನೆಯರ್, ಕಳಿದುಳಿದರನ್ನೆಯರ್, ಕಾಂತಿ ಸಂಪನ್ನೆಯರ್. ಇಂಥ ಪ್ರಶ್ನೆಗಳನ್ನೇ ಕೇಳಿ ಎಡವಟ್ಟು ಮಾಡೋದು. ಇವತ್ತಿಗೂ ನೋಡಿ ಅಂತ ಪ್ರಶ್ನೆ ಇದೆಲ್ಲ ಸಿಕ್ಕಾಕ್ಸ್ಲಿಕ್ಕೆ ಒಂದ್ ದಾರಿ ನಮ್ಗಳಿಗೆ, ಅದಕ್ಕೆ ಉತ್ತರ ಹೇಳಿಸ್ಬಿಟ್ಟು ಸಿಕ್ಕಾಕ್ಸ್ಬಿಟ್ಟು. ಅದು ಕೂಡ ಅಂತೆ ಸುಕ್ಕು ಕಟ್ಟಿದ ಸೋಂಬೇರಿತಂದ ಗಂಡಸರ ಮುಖಕ್ಕೆ ಸ್ತ್ರೀ ಇಸ್ತ್ರಿ ಇದ್ದಂತೆ. ಐರನ್, ಆಮೇಲೆ ಐರನ್. ಯಾಕೆ ಅಂದ್ರೆ ಇಸ್ತ್ರಿ ಇಲ್ಲ ಅಂದ್ರೆ ಬರೀ ಬಟ್ಟೆ ಮಾತ್ರ ಮುದುಡುತ್ತೆ, ಸ್ತ್ರೀ ಇಲ್ಲ ಅಂದ್ರೆ ಮೈ ಮನಸ್ಸು ಎರಡೂ ಮುದುಡು ಹೋಗುತ್ತೆ. ಹಾಗಾಗಿ ಸ್ತ್ರೀ ಹೆಣ್ಣು ಅನ್ನೋದು ಈ ಪ್ರಕೃತಿಯ ಮೂಲ ಧರ್ಮ ಅದು ಅಂತ ಹೇಳಿ ಹೆಂಗ್ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಕೊಳ್ತಾರೆ. ನೀವು ಚಪ್ಪಾಳೆ ಹೊಡೆದು ಬಿಟ್ಟಿದ್ದೀರಿ. ಹೆಣ್ಮಕ್ಳೇ ಈಗ ಹೊಡೀರಿ ನೋಡ, ಈಗ ಹೊಡೀರಿ. ಹೆಣ್ಣಿಗೂ ಏನ್ ಕೇಳಿದೆ? ಪ್ರೇಯಸಿಗೂ ಹೆಂಡತಿಗೂ ಏನು ವ್ಯತ್ಯಾಸ ನೋಡಿ. ಇಷ್ಟೇ ಸ್ವಾಮಿ, ಪ್ರೇಯಸಿಯ ಕರೆ ಜೇನು ಕುಡಿದಂತೆ, ಹೆಂಡತಿಯ ಕರೆ ಜೇನು ಕಡಿದಂತೆ. ಆಯ್ತಾ? ಇಷ್ಟೆಲ್ಲ ಹೇಳಿದ್ರ ಸರಿ. ಇನ್ನೊಂದ್ ಮಾತು ಹೇಳಿ. ಒಂದ್ ದಾಸರು ಪದ ಇದೆ ಮಾಮ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳು ನಮ್ಮನೆ ದೇವರು, ಇಲಿಯು ಒಲೆಯ ಹಚ್ಚಿದ ಕಂಡೆ, ಬೆಕ್ಕು ಬಕರಿ ಮಾಡಿದ ಕಂಡೆ, ಕಂಡೇ ನೋವ್ವ ಕಂಡೇ ನೋವ್ವ ಕಂಡೇ ನೋವ್ವ, ಮೆಣಸಿನಕಾಯಿ ಒನಕೆ ಗಾತರ ಅಂದ್ರು. ಅಂತಹ ಈಗ ಜೇನು ಕಡಿದಂತೆ ಅಂತ ಹೇಳಿದ್ರ. ಈಗ ನೋಡಿ, ಸುಳ್ಳು ಹೇಳ್ಬಹುದಾ ನಾವು? ಸುಳ್ಳು ಪರ್ಮಿಟ್ ಇದೆಯಾ ಮಗುವೆ? ಆದ್ರೆ ಸುಳ್ಳಿಗೆ ಸುಳ್ಳು ಹೇಳೋರು ಇವತ್ತು ವೇದಿಕೆ ಮೇಲೆ ಇಲ್ಲ. ಯಾಕಂದ್ರೆ ಸ್ವಾಮೀಜಿ ಆಮೇಲೆ ಬಂದು ನಮ್ಗೆ ಆಶೀರ್ವಚನ ಮಾಡೋದ್ರಿಂದ ಬಂದಿಲ್ಲ. ಸುಳ್ಳು ಹೇಳೋರು ಇದ್ದಾರೆ. ನಾನು ಮಠದಲ್ಲಿ ಬಂದ ಹಾಗೆ ಮಾತನಾಡಿದ್ದು ಸರಿ, ನಾನು ಬೆಂಗಳೂರಿಗೆ ಬಂದು ತರಳಬಾಳು ಕೇಂದ್ರದಲ್ಲಿ ಮಾತಾಡಿದ್ದು ಸರಿ, ನಾನು ಮೈದಾನದಲ್ಲಿ ಮಾತಾಡಿದ್ದು ಸರಿ. ಏಕೇನೆ ರಾಜಕಾರಣದಲ್ಲಿ ಸುಳ್ಳೇ ಕಂಪಲ್ಸರಿ. ಅದಕ್ಕೆ ಮಾಮ, ಈ ಸುಳ್ಳು ಅನ್ನೋದಿದೆಯಲ್ಲ, ಮಕ್ಕಳು ಸುಳ್ಳು ಹೇಳಿದ್ರೆ ಮಾತ್ರ ಅದು ಅಪರಾಧ ಆಗತ್ತೆ. ನೀವು ಹೇಳ್ದಂಗೆ ಈಗ ರಾಜಕೀಯದವರಿಗೆ ಅವ್ರಿಗದು ಅನಿವಾರ್ಯ. ಅದೇ ಉದ್ಯೋಗಿಗಳಿಗೆ ಅದೊಂದು ವೃತ್ತಿ ಧರ್ಮ, ವ್ಯಾಪಾರಿಗಳಿಗೆ ಅದೊಂದು ವೃತ್ತಿ ಧರ್ಮ, ವಕೀಲರಿಗೆ ಅದು ಕರ್ತವ್ಯ. ಯಾಕೆ ಹೇಳಿ? 2 ಕಡೆ ವಾದ ಆಗ್ತಿದೆ ಅಂದ್ರೆ ಒಬ್ರು ಸತ್ಯ ಹೇಳ್ತಿದ್ದಾರೆ ಅಂದ್ರೆ ಇನ್ನೊಬ್ರು ಸುಳ್ಳೇ ತಾನೆ. ಹಾಗಾಗಿ ಅದು ಕರ್ತವ್ಯ ಆಗಿರತ್ತೆ. ಅದೇ ಪ್ರೇಮಿಗಳಿಗೆ ಅದೊಂದು ಕಲೆ. ಹಂಗಾಗಿ ಜೇನು ಕುಡಿದಂತೆ ಆಗಿರೋದು. ಪ್ರೇಯಸಿದ್ ಹೆಂಡತಿದ್ ಯಾವಾಗ್ಲೂ ಸತ್ಯವಾಗಿರುತ್ತೆ ಮಾತು, ಅದಕ್ಕೆ ಜೇನು ಕಡಿದಂತಿರುತ್ತೆ. ಪ್ರೇಮಿಗಳಿಗೆ ಸುಳ್ಳು ಹೇಳುವುದು ಕಲೆ. ಅದೇ ಗಂಡಿಗೆ ಅದು ಸಹಜ ಧರ್ಮ, ಹೆಣ್ಣಿಗೆ ಜೀವನ ಧರ್ಮ. ಆಯ್ತಾ? ಗೊತ್ತಾಯ್ತಲ್ಲ. ಯಾಕೆ ಅಂದ್ರೆ ಅದಕ್ಕೆ ಉತ್ತರನು ಕೊಟ್ಬಿಡ್ತೀನಿ. ಹಿಂಗೆ ಒಬ್ಬ ಹೋಗ್ತಾ ಇದ್ನಂತೆ, ಕೇಳಿದ್ರಂತೆ ಒಬ್ರು, ಏನಪ್ಪಾ ನಿನ್ ಮನೆಯಲ್ಲಿ ಮಾತ್ರ ಇಲಿ ಅಂತೆ, ಬೀದಿಲ್ ಮಾತ್ರ ಹುಲಿ ಅಂತಲ್ಲೋ, ಏನೋ ನಿನ್ ಕರ್ಮ ಅಂತೇಳಿ. ಯಾರೋ ಹೇಳಿದ್ ನನಗೆ, ನಾನ್ ಬೀದಿಲ್ಲೂ ಹುಲಿನೇ ಮನೆಯಲ್ಲೂ ಹುಲಿನೇ, ಒಂದೇ ವ್ಯತ್ಯಾಸ, ಮನೆಯಲ್ಲಿ ಹುಲಿಯಾಗಿ ಓಡಾಡ್ತಿರ್ತೀನಿ, ಮೇಲ್ ಚಾಮುಂಡೇಶ್ವರಿ ಕುತ್ಕೊಂಡಿರ್ತಾಳೆ ಅಷ್ಟೇ ಅಂತ ಹೇಳಿ. ಹಾಗಿದ್ಮೇಲೆ ನಾವು ಹೆಣ್ಣು ಮಕ್ಕಳು ಮದುವೆ ಆದ ಕೂಡ್ಲೆ ಗಂಡನ ಮನೆಗೆ ಹೋದಾಗ
ಗಂಡನ ತಂದೆ ಫಾದರ್ ಇನ್ ಲಾ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಹೌದಾ? ಬೆಂಗಳೂರಿನಲ್ಲೆಲ್ಲ ಇಂಗ್ಲಿಷ್ ಜಮಾನ ಅಲ್ಲ. ಇವತ್ತು ಬರ್ತಾ ಏನೋ ನೋಡಿದ್ವಿ, ಟ್ರಾಫಿಕ್ ನಲ್ಲಿ ಎಲ್ಲ ಒಂದ್ ಕಡೆ ನಿಂತ್ಕೊಂಡ್ವಿ. ಮುಂಚೆ ಎಲ್ಲ ಬಂದಾಗ ಈ ಬೇಡ್ಲಿಕ್ ಬರ್ತಾರಲ್ಲ, ಅವ್ವಾ ಅಣ್ಣ ಅಪರೇ ಅಂತೇಳಿ ಹೇಳೋರು. ಇವತ್ತು ನೀವು ಗಮನಿಸಿದ್ರ ಮಾಮ, ಒಬ್ರು ಬಂದ್ರು ಬೇಡ್ಲಿಕ್ಕೆ ಟ್ರಾಫಿಕ್ ಹತ್ರ, ಸಾರ್ ಮ್ಯಾಮ್ ಅಂತಾರೆ. ನೋಡಿ ಬೆಂಗಳೂರು ಎಷ್ಟು ಪಾಶ್ ಆಗಿ ಹೋಗ್ಬಿಟ್ಟಿದೆ, ಎಷ್ಟು ಮಾಡ್ರನ್ ಆಗ್ಬಿಟ್ಟಿದ್ದಾರೆ. ಬೇಡೋರು ಇಂಗ್ಲಿಷ್ ನಲ್ಲಿ ಬೇಡ ಹಂಗಾಗೋಯ್ತಲ್ಲ ಅಂತ ಒಂದು ತಮಾಷೆ ಆಯ್ತು. ಅದಕ್ಕೋಸ್ಕರ ಮದುವೆ ಆಗಿ ಹೋದಾಗ ಗಂಡನ ತಂದೆ ಫಾದರ್ ಇನ್ ಲಾ, ತಾಯಿ ಗಂಡನ ತಾಯಿ ಮದರ್ ಇನ್ ಲಾ, ಗಂಡನ ಅಣ್ಣ ತಮ್ಮ ಬ್ರದರ್ ಇನ್ ಲಾ, ಗಂಡನ ಅಕ್ಕ ತಂಗಿ ಸಿಸ್ಟರ್ ಇನ್ ಲಾ. ದೆನ್ ವಾಟ್ ಇಸ್ ವೈಫ್ ಇಸ್ ಕಾಲ್ಡ್ ಆಸ್? Can it be called as wife in law? No, because wife itself is law. ಹಂಗಾಗಿ ವೈಫ್ ಇನ್ ಲಾ ಅಂತ ಕರೆಯಂಗಿಲ್ಲ, ಶಿ ಇಟ್ ಸೆಲ್ಫ್ ಲಾ. ಅವಳೇ ಕಾನೂನು ಮಾಡೋಳು ಅಷ್ಟೇ ಮಾಮ. ನೀವು ಜೇನು ಕಡಿದಂತೆ ನೀವ್ ಏನೇ ಹೇಳಿ, ಪ್ರಾರಂಭದ ಮಾತೇನು ಹೇಳಿದೆ? ಪ್ರಥಮ ಇದರಲ್ಲಿ ಸುಳ್ಳು 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 ನಮ್ಮಲ್ಲಿಲ್ಲ. ಇಂಗ್ಲಿಷ್ ನಲ್ಲಿ ಏನ್ ಹೇಳಿದ್ರಿ? ಮ್ಯಾಮ್ ಅಂತನಾ? ಅದಕ್ಕೆ ಮುಂಚೆ ಏನ್ ಹೇಳಿದ್ರಿ? ಏನಂತ ಕರೀತಾರೆ ಅಂತ? ಫಾದರ್ ಇನ್ ಲಾ, ಆಮೇಲೆ ಮದರ್ ಇನ್ ಲಾ, ಆಮೇಲೆ ಬ್ರದರ್ ಇನ್ ಲಾ. ಅದೆಲ್ಲ ಯಾಕೆ ಕರೀತಾರೆ ಅಂದ್ರೆ ಹೆಣ್ಣು ಮಕ್ಕಳು ಅವ್ರು ಬಹಳ ಚೆನ್ನಾಗಿ ಅಂದ್ರೆ ನಾವೆಲ್ಲ ನಂಬ್ಕೊಂಡ್ಬಿಟ್ರೆ ದೇವರೇ ಗತಿ. ಎಂತ ಮುದುಕೊಂಡು ತೆಪ್ಪಗೆ ಹೋಗ್ತಿರ್ತಾನೆ, ತಾಪತ್ರ ಮಾಡೋದು ಯಾರು ಅಂತಂದ್ರೆ ಹೆಣ್ಮಕ್ಳ. ಗಾಂಧಿ ಬಜಾರಿನ ಬಸ್ಸಿನ ಬಳಿ ತುಂಟು ನೆಗೆಯನ ಬೀರುವಳೆ, ನೀ ಸೆರಗನ್ನು ಬೀಸುತ್ತ ಬಂದರೆ ಸಾವಿರ ಕಣ್ಣಿಗೆ ತೊಂದರೆ, ನಿನ್ನಯ ನೋಟಿಕ ಮೈ ಮರೆತು ಮುದುಕರು ನಿಂತರು ಬಸ್ ಮರೆತು ಅಂತ ತಾಪತ್ರಯ ಮಾಡಿದವ್ರೆ. ತಾಪತ್ರಯ ಮಾಡೋದೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹೇಳ್ದೆ ಅಮ್ಮ ಅಪ್ಪ ಅಂತ ಬಿಟ್ಟು ಹೋಯ್ತು ಅಂತ. ಪಾಪ ಅವನ್ ಧರ್ಮ ಅಂತ ಹೇಳ್ಕೊಂಬಂದ. ಅಮ್ಮ ತಾಯಿ ಮಹಾಲಕ್ಷ್ಮಿ ಭಿಕ್ಷೆ ನೀಡಿಮ್ಮ ಅಂದ್ರು. ಗಂಡ ತನ್ಪಾಡಕ್ ತಾನು ಕೂತ್ಕೊಂಡಿದ್ದ. ಗೊತ್ತಾಯ್ತಾ? ನಾವು ಮಾತಾಡ್ತಾ ಇರೋದು ನ್ಯಾಯಾಧೀಶರ ಮುಂದೆ, ಅದು ಹೇಳ್ಬೇಕು. ಮಾತಾಡ್ತಾ ಇದ್ದ ಅವನ್ ಪತ್ರಿಕೆ ಸತ್ಯಗಳನ್ನ ಪತ್ತೆ ಮಾಡೋರು. ಪತ್ರಿಕೆ ಓದ್ತಾ ಇದ್ದ. ಇವಳು ಹೆಂಡತಿ ಬಂದ, ಮುಖಕ್ಕಿಷ್ಟು 20 ವರ್ಷ ಆಯ್ತು ಮದುವೆ ಆಗಿ, ಯೋಗ್ಯತೆಗೆ ಅವ್ನು ನೋಡ್ರಿ ಎಷ್ಟು ಚೆನ್ನಾಗಿ ಕರಿತಿದ್ದಾನೆ, ಅಮ್ಮ ಅಪ್ಪ ಮಹಾಲಕ್ಷ್ಮಿ ಅಂತ. ಒಂದ್ಸತಿನಾದ್ರೂ ಹಾಕಿ ಕರೆದ್ರೇನ್ರಿ ನಿಮ್ಮ ಯೋಗ್ಯತೆಗೆ ಅಂದಾಗ ಅವನು ಬಿಡ್ತಾನ. ಓದ್ತಾ ಇದ್ದ, ನೋಡ್ದ. ನಾನು ಯಾಕೆ ಕರಿಬೇಕೆ ಒಂದು, ಯಾಕೆ ಕರಿಬೇಕು ಅಂದ್ರೆ ಕಟ್ಕೊಂಡು ಸಂಸಾರ ಮಾಡೋ ಮನುಷ್ಯ ನೀವು ಇವಾಗ ಹಿಂಗೆ ಕೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನನಗೆ ಯಾಕೆ ನಾಚಿಕೆ ಆಗುತ್ತೆ, ಅವನಿಗಾಗಬೇಕು ಅಂದರು. ಯಾಕೆ? ಅವ್ನಿಗೆ ಎಷ್ಟ್ರಿ ಮೊದಲು ನೋಡ್ರಿ ನನ್ನ ನಿಮ್ಮ ಅಪ್ಪನ ಮರಿದ್ದಾನೆ ತಗೊಂಬಂದು ಹಾಕರೆ ಅಂತಂಗಂದ್ರಿ ನೀವು. ಅದೇ ಅವನು ಅಮ್ಮ ಅಪ್ಪ ತಾಯಿ ಮಹಾಲಕ್ಷ್ಮಿನಲ್ರಿ, ಎಂಥ ಮಹಾಲಕ್ಷ್ಮಿ ಅಂತ ಹೇಳಿದಾರಿ ಅಂತ. ಅವಾಗಂದ ಗಂಡಸರು ಎಷ್ಟು ಚುರುಕಿರ್ತಾರೆ ಅಂತ ಕೇಳು. ನೋಡಿ ನ್ಯಾಯಾಧೀಶರು ಕನ್ನಡಕ ಹಾಕಿದ್ದಾರೆ. ಎಷ್ಟು ಚುರುಕಿರ್ತಾರೆ ಅಂದ್ರೆ ಹೇಳ್ದ ಅವನು, ನಾನು ಯಾಕೆ ಕರೀಲಿ, ಯಾಕೆ ಕರೀಲಿ? ಕರಿಯೋನು ಯಾವತ್ತು ಕಣ್ಣು ಬಿಟ್ಕೊಂಡು ಕರಿಬೇಕು, ಅವ್ನು ಕಣ್ಣು ಮುಚ್ಕೊಂಡು ಕರಿತಾನಲ್ಲಿ ಅಂಥದ್ದೇ ನನಗೆ ಅಂದರು. ಅವಾಗ ಇವ್ರು ತಡ್ಕೊಳಕ್ಕಾಗಲಿಲ್ಲ. ಇವರು ಶುರು ಮಾಡಿದ್ರು, ಅಪ್ಪ ಅಯ್ಯ ಅಣ್ಣ ಕರಿಯೋನ್ ಕರಿತೀಯ, ಅದು ಯಾಕಪ್ಪ ಹಂಗೆ ಕಣ್ಣು ಮುಚ್ಕೊಂಡು ಕರಿತೀಯ ಅಂದು. ಅವನಂದ. ಸುಪ್ರೀಂ ಕೋರ್ಟು ಸಂದೇಶ ಕೊಟ್ಟಂಗೆ ಕೊಟ್ಟ, ಏನ್ ಮಾಡೋಣವಾ, ಕಣ್ಣು ಬಿಟ್ರೆ ನೀವು ಹಂಗಿಲ್ವಲ್ಲವಾ, ಅದಕ್ಕೆ ಕರೆದೇನು. ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ರೂಪೇಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜ್ಯೇಶು ಮಾತಾ ಶಯನೇಶು. ಸ್ವಾಮೀಜಿ ಇದಾರೆ, ಹೇಳೋದಿಲ್ಲ ನಾವು. ಶಯನೇಶು ಷಡ್ಧರ್ಮಯುಕ್ತ ಕುಲಧರ್ಮ ಪತ್ನಿ. ಇವಾಗ ಹಂಗಿದ್ಯಾ? ಕಾರ್ಯೇಶು ಪರಾರಿ ಕರ್ಣೇಶು ಮಾರಿ ರೂಪೇಚ ವಿಕಾರಿ ಕ್ಷಮೆಯೇಶು ಬಿಕಾರಿ ಶೈನೇಶು ಚೋರಿ ಷಡ್ಧರ್ಮಯುಕ್ತ. ನಾಳೆ ಕೇಸ್ಗೆ ಸಾಕ್ಬಿಟ್ಟಾರ. ಅದಕ್ಕೆ ಇವತ್ತು ಧೈರ್ಯ ನ್ಯಾಯಾಧೀಶರಿಂದ ಧೈರ್ಯ. ಇಷ್ಟೆಲ್ಲ ಹೇಳ್ತಿರಲ್ಲ, ಈಗ ಈ ಪ್ರಶ್ನೆಗೆ ಉತ್ತರ ಕೊಡಿ. ಏನೋ ನಮ್ಮ ಹೆಣ್ಮಕ್ಳನ್ನೆಲ್ಲ ಉಡಾಯಿಸ್ತಾ ಇದ್ದೀರಾ. ಈ ಗಗನ ಸಖಿಗೂ ಫ್ಲೈಟ್ ಅಲ್ಲೆಲ್ಲ ತಿರುಗಾಡಿದೀರಾ, ಎಲ್ಲ ಏರ್ ಹೋಸ್ಟೆಸ್ ಹತ್ರ ಎಲ್ಲ ಸರ್ವಿಸ್ ತಗೊಂಡಿದ್ದೀರಾ. ಅಂದ್ಮೇಲೆ ಈ ಗಗನ ಸಖಿಗೂ ಹೆಂಡತಿ ಎನ್ನುವ ಪ್ರಾಣ ಸಖಿಗೂ ಏನ್ ವ್ಯತ್ಯಾಸ? ಅದ್ ನಂಗೆ ಗೊತ್ತಿರ್ಲಿಲ್ಲ. ಗಗನ ಸಖಿದ್ ಮಾತ್ರ ಗೊತ್ತಾಯ್ತು. ಏನಂತ ಹೇಳಿದ್ರೆ, ನಮ್ಮ ಗದಿಗೆಲ್ಲ ನ್ಯಾಯಾಧೀಶ ಜೊತೆ ಅವರು ಬಂದಿದ್ರು ಅಕ್ಕ ಸಮ್ಮೇಳನಕ್ಕೆ ಹೋಗೋಣ ಅಂತ. ನಾನು ಕೂತ್ಕೊಂಡಿದ್ದೆ, ಅವ್ರು ನೋಡ್ತಾ ಇದ್ರು. ನಾನು ಕನ್ನಡ ಪೂಜಾರಿ ಅಲ್ವಾ, ಅವ್ರು ನೋಡ್ತಾ ಇದ್ದಾಗ ಅವ್ರಿಗೆ ಹೇಳಿದೆ, ಏನು ಬಟ್ಟರೆ ಊರಲ್ಲಿದ್ದಾಗ ಮುಟ್ಟಲಿಲ್ಲ ಕೊಕ್ಕ ಕೋಲ
ಅಮೆರಿಕಕ್ಕೆ ಬರುವಾಗ ಏರ್ ಹೋಸ್ಟರ್ ಕೊಟ್ಟರೆ ಅರಗಳಿಗೆಯೂ ಬಿಡಲೇ ಇಲ್ಲ, ಕುಡದೇ ಬಿಟ್ಟಿರಲ್ಲ. ನಾನು ಒಡನೆ ಅವ್ರಿಗಂದೆ, ನೀವು ನ್ಯಾಯ ಕೊಡುತ್ತೀರಿ, ಅದು ನಿಮಗೆ ಶಾಸ್ತ್ರ ಗೊತ್ತಿಲ್ಲ. ನೀವು ನ್ಯಾಯ ಕೊಡ್ತೀರಿ, ಶಾಸ್ತ್ರ ಗೊತ್ತಿಲ್ಲ. ಭೂಸ್ಪರ್ಶವಲ್ಲದ ಜಲಕ್ಕೆ ಗಗನದಲ್ಲಿ ದೋಷವಿಲ್ಲ. ಆಪೋ ವಾ ಇದಗಂ ಸರ್ವಂ ವಿಶ್ವಭೂತಾನ್ಯಾಪ ಪ್ರಾಣವ ಆಪ ಪಶವ ಆಪೋನ್ನಮಾಪೋ ಮೃತಮಾಪ ಸಮ್ರಾಡಾಪೋ ಸ್ವರಾಡಾಪ ಚಂದಾಗಸ್ಯಾಪೋ ಜ್ಯೋತಿ ಗಸ್ಯಾಪೋ ಎಷ್ಟಿದೆ ಎಲ್ಲ ಕಡೆನೂ ಅದೇನೆ. ಅದಕ್ಕೇನೆ ಆ ಸಂದರ್ಭದಲ್ಲಿ ಅವ್ರು ಇನ್ನೊಂದು ಕೇಳಿದ್ರು, ಹಿರೇಮಗಳೂರು ಕಣ್ಣ ಬಿಟ್ಟರು. ನ್ಯಾಯಾಧೀಶರಾದ ಗದಗಿನವರ ಜೊತೆಯಲ್ಲಿ ವಿಮಾನಕ್ಕೆ ಅಮೆರಿಕಾಗೆ ಹತ್ತೇ ಬಿಟ್ಟರು. ವಿಮಾನದಲ್ಲಿ ಓಡಾಡುವಾಗ ಪ್ಯಾರಿಸ್ ಗಗನ ಸಖಿಯರು ಭಯದಿಂದ ನ್ಯಾಯಾಧೀಶರನ್ನು ಬಿಟ್ಟು ಮಡಿಯಿಂದ ಕಣ್ಣಭಟ್ಟರನ್ನೇ ಮುಟ್ಟಿಬಿಟ್ಟರು. ಒಡನೆ ಅವ್ರು ಕೇಳಿಯೇ ಬಿಟ್ಟರು, ಕಣ್ಣಭಟ್ಟರೇ ಮೈಲಿಗೆ ಆಯಿತೆ, ಮೈಲಿಗೆ ಆಯಿತೆ, ಮೈಲಿಗೆ ಆಯಿತೆ. ಒಡನೆ ಕಣ್ಣಭಟ್ಟರು ಹೇಳಿಯೇ ಬಿಟ್ಟರು, ಛೇ ಇಲ್ಲಪ್ಪ, ಛೇ ಇಲ್ಲಪ್ಪ, ಅಂತರಿಕ್ಷದಲ್ಲಿ ಪ್ಯಾರಿಸ್ ಗಗನ ಸಖಿಯರು ದೇವತೆಗೆ ಸಮಾನ ಎಂದು ಬಿಟ್ಟರು. ನಾವೆಲ್ಲರನ್ನ ಆ ರೀತಿ ನೋಡ್ತೀವಿ. ಚಂದ್ರಮ ಮನಸ್ಸೋ ಜಾತಃ ಚಕ್ಷೋ ಸೂರ್ಯೋ ಗಜಾಯತ. ಅದರಿಂದ ಮಗುವೆ ಶುಕವತ್ ಭಾಷಣಂ ಕುರ್ಯಾತ್, ಗಜವತ್ ಸ್ನಾನಮಾಚರೇ, ಅಜವತ್ ಚರ್ವಣಂ ಕುರ್ಯಾತ್, ಬಕವತ್ ಧ್ಯಾನಮಾಚರೇ. ತನ್ನ ಮಾತನಾಡುವ ಮುಂಚೆ ಗಜದಂತೆ ಸ್ನಾನ ಮಾಡಬೇಕು, ತದನಂತರದಲ್ಲಿ ಅಜದಂತೆ ಚರ್ವಿತ ಚರ್ವಣ ಮಾಡಿ, ಬಕದಂತೆ ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡಿದಾಗ ಮಾತ್ರ ಒಳ್ಳೆ ವಿಚಾರಗಳು ಬರೋದು. ಇಲ್ಲ ಅಂದ್ರೆ ಬರೀ ಏರ್ ಹೋಸ್ಟೆಸ್ ಹತ್ರ ಮಾತ್ರ ನಮ್ ಗಮನ ಇರುತ್ತೆ. ಸ್ವಲ್ಪ ಪ್ರಾಣ ಸಖಿ ಕಡೆಗೂ ಬನ್ನಿ ಮಾಮ. ಯಾವತ್ತಿದ್ರು ನೋಡಿ, ಗಗನ ಸಖಿಗೂ ಪ್ರಾಣ ಸಖಿಗೂ ಇಷ್ಟೇ ವ್ಯತ್ಯಾಸ. ಗಗನ ಸಖಿ ಅವಳು ಹೈ ಲೆವೆಲ್, ಗಗನ ಸಖಿ ಅವಳು ಹೈ ಲೆವೆಲ್, ಪ್ರಾಣ ಸಖಿ ಅವಳು ಐ ಲೆವೆಲ್, ಅವಳು ಐ ಲೆವೆಲ್. ಹಾಗಾಗಿ ಏನೇ ಹೈ ಲೆವೆಲ್ ಆದ್ರೂ ಐ ಲೆವೆಲ್ ನಮಗ್ ಮುಖ್ಯ. ಹಂಗಾಗಿನೇ ಹೆಲ್ಮೆಟ್ಗೂ ಹೆಂಡತಿಗೂ ಏನ್ ವ್ಯತ್ಯಾಸ? ಇಲ್ಲವಮ್ಮ, ನಿಮ್ಮ ಚಾಣಾಕ್ಷತನಕ್ಕೆ ನಮ್ ಹೆಣ್ಮಕ್ಳನ್ನ ನಾವು ಎತ್ತಿ ನಿಲ್ಲಿಸ್ಲೇಬೇಕು. ಇವಾಗ ಸ್ಟ್ರಾಂಗ್, ಅಲ್ಲಿಗೆ ಮತ್ತೆ ನಮಗೂ ಒಂದ್ ಸ್ವಲ್ಪ ಸಮಯಾವಕಾಶ ಕೊಡ್ಬೇಕು ತಾನೆ. ಅದು ನಿಜವೇ, ಇಲ್ಲ ಅಂತ ಹೇಳಲಿಲ್ಲ ನೋಡಿ. ಉಪಾಯ ಯಾವ್ದು? ನಮಗೆ ಪಾರ್ಲಿಮೆಂಟ್ ಅಲ್ಲೂ ನಮಗ್ ಜಾಗ ಕೊಡಲ್ಲ, ವೇದಿಕೆ ಮೇಲೆ ಜಾಗ ಕೊಡಲ್ಲ. ಇಂಡೆಕ್ಸ್ ಆಫ್ ದ ಮೈಂಡ್. ಹೌದು. ಅದರಿಂದ ನಮ್ಮ ಗೌಡ್ರು ಬಂದಿದ್ದಾರೆ, ಕೇಳವನು ಏನ್ರಿ, ಫೇಸ್ ಇಸ್ ಎನ್ ಇಂಡೆಕ್ಸ್ ಆಫ್ ದ ಮೈಂಡ್. ಹೌದಾ? ಹಂಗಂದ್ಮೇಲೆ ಉಪಾಯ ಯಾವುದು, ಅಪಾಯ ಯಾವುದು? ಮುಖದಲ್ಲಿ ಯಾವುದು? ನಾಲಿಗೆ ಅಪಾಯ, ಕಣ್ಣು ಉಪಾಯ. ಯಾಕೆ ಗೊತ್ತಾ? ಇವ್ರು ಹೇಳಿದ ಮಾತು ನಂಬ್ಕೊಂಡು ಹೋಗ್ಬಿಟ್ರೆ ಹಂಗೆ ಆಗುತ್ತೆ ನಮ್ಗೆ. ಹೊಡೆದಿದ್ ಕಣ್ಣು, ಹೊಡೆದಿದ್ ಕಣ್ಣು, ಉದುರಿದ ಹಲ್ಲು, ಊದಿದ್ ಕೆನ್ನೆ, ಉದುರಿಸಿದ್ದು ಹೆಣ್ಣೆ. ಅದ್ ಹಂಗಲ್ಲ ನೋಡಿ. ಕಣ್ಣು 2 ಕೊಟ್ಟಿದ್ದಾನೆ ದೇವ್ರು, ಬಾಯಿ ಮಾತ್ರ ಒಂದೇ ಕೊಟ್ಟಿದ್ದಾನೆ. ಯಾಕಂತ? ಅದು ಬಹಳ ಚೆನ್ನಾಗಿದೆ. ಕಣ್ಣು ನೋಡ್ರಿ, ಕಣ್ಣು ಮುಚ್ಚಿದ್ರೆ ಒಟ್ಟಿಗೆ ಮುಚ್ಕೊಳ್ಳುತ್ತೆ. ಹೌದಾ? ಕಣ್ಣು ಬಿಟ್ರೆ ಒಟ್ಟಿಗೆ ಬಿಡುತ್ತೆ. ತುಟಿನೂ ಅಷ್ಟೇ, ಒಟ್ಟಿಗೆ 2 ಕಣ್ಣು ಒಟ್ಟಿಗೆ ಹೇಳುತ್ತೆ. ಅದೇ ಒಂದು ಹುಡುಗಿ ಸಿಕ್ಬಿಟ್ರೆ ಒಂದ್ ಕಣ್ಣು ಹೊಡಿಗತ್ತೆ, ಒಂದ್ ಕಣ್ಣು ಬಿಡುತ್ತೆ. ಅದಕ್ಕೆ ಕಣ್ಣು ಹಲ್ಲು ಉದುರಿಸ್ಕೊಳ್ಬಾರ್ದು ಅಂದ್ರೆ ಕಣ್ಣು ಹೊಡಿಬಾರ್ದು. ಅದಕ್ಕೆ ನೋಡಿ, ಎಲ್ಲೋ ಒಂದ್ ಮರ ಇರುತ್ತೆ, ಮರದಲ್ಲಿ ಹಣ್ಣು ಬಿಟ್ಟಿರುತ್ತೆ. ಆ ಹಣ್ಣುಗೆ ನಾವು ಬೀಳಿಸ್ಬೇಕು ಅಂದ್ರೆ ಕಲ್ಲು ಹೊಡಿತೀವಿ. ಅಲ್ಲಿಗೆ ಕಲ್ಲು ಹೊಡೆದರೆ ಹಣ್ಣು ಉದುರುತ್ತದೆ, ಕಲ್ಲು ಹೊಡೆದರೆ ಹಣ್ಣು ಉದುರುತ್ತದೆ, ಹಣ್ಣು ಹೊಡೆದರೆ ಹೊಲ್ಲು ಉದುರುತ್ತದೆ. ಹಾಗಾಗಿ ಹಲ್ಲು ಉದುರಬಾರ್ದು ಅಂದ್ರೆ ಸೌಖ್ಯವಾಗಿರ್ಬೇಕು, ದಂತಕತೆ ಆಗ್ಬೇಕೇ ಹೊರತು ನಮ್ ಜೀವನ ದುರಂತಕತೆ ಆಗ್ಬಾರ್ದು. ದುರಂತಕ್ಕೂ ದಂತಕತೆಗೆ ಏನು ವ್ಯತ್ಯಾಸ? ಒಳ್ಳೆಯ ಹಲ್ಲನ್ನು ವೈದ್ಯರ ಬಳಿ ಹೋಗಿ ಕೀಳಿಸಿಕೊಂಡರೆ ಅದು ದಂತಕತೆ. ಅದೇ ಹಲ್ಲನ್ನು ಹುಡುಗಿಯ ಹೊಡೆಸಿಕೊಂಡು ಕೀಳಿಸಿಕೊಂಡರೆ ಅದು ದುರಂತಕತೆ. ಹಂಗಾಗ್ಬಾರ್ದು. ಶರಣಸತ್ಯ ಲಿಂಗಪತಿಯಲ್ಲಿ ದಂತಕತೆ ಹೇಗೆ ಅಂದ್ರೆ, ಸ್ವಾಮೀಜಿ ಅವ್ರ ಜೊತೆ ವಿದೇಶಕ್ಕೆಲ್ಲ ಹೋಗಿ ಬಂದಾಗ ವಿದೇಶದೊಬ್ಬ ಬಂದಂತೆ, ಸಿರಿಗೆರೆ ಎಲ್ಲ ಸುತ್ತಾಕೊಂಡು ಬಂದ, ಬೆಂಗಳೂರಿಗೆಲ್ಲ ಬಂದ. ಒಂದು ಐ ವಾಂಟ್ ಟು ವಿಸಿಟ್ ಒನ್ ಹಿಂದೂಸ್ ಹೌಸ್, ಹೌ ಮಚ್ ದೇ ಆರ್ ಆ್ಯಕ್ಚುಲಿ ಲಿವಿಂಗ್ ಈಸ್ ಟುಗೆದರ್ ಹಾಟ್ಲಿ ನಾಟ್ ಮೆಂಟಲಿ ಅಂತ ಕರ್ಕೊಂಡೋಗಿ ಸ್ವಾಮೀಜಿ ಅವರು ಹೇಳಿದಂತೆ ಶಿಷ್ಯನಿಗೆ ಅವ್ರ ಮನೆ ತೋರಿಸು ಅಂತ. ಅವನು ನೋಡ್ದ, ನಿಂತ್ಕೊಂಡಿದ್ದ. ಐ ಥಿಂಕ್ ಯುವರ್ ಏಜ್ಡ್ ಕಪಲ್ಸ್ ಅಂದ್ರೆ ಯಾ ಅಂದರು. ಈಗಿನ ಕಾಲದ ಹೆಣ್ಮಕ್ಳು ಯಾ ಅನ್ನೋದು. ಅದು 60 ವರ್ಷಕ್ಕೆ ಹೇಳ್ಕೊಳತ್ತೆ. ಈಗ ಯಾಕೆ ಹೇಳ್ಕೊಳ್ತಾರೆ ಗೊತ್ತಾ? ಅದರಿಂದ ಅಲ್ಲಿ ಕೂತ್ಬೇಕಾದ್ರೆ ಊಟ ಮಾಡ್ತಾ ಇದ್ರು. ಅವನು ಇವ್ರಿಗೆ ಬಡಿಸಿದ ಮೇಲೆ ಇವಳು ಅವ್ರಿಗೆ ಬಡಿಸಿದ ಮೇಲೆ ಅವನು ಇವ್ರಿಗೆ ಊಟ ಮಾಡಿಸ್ಬೇಕು, ಇವರು ಊಟ ಮಾಡಿದ ಮೇಲೆ ಅವಳು ಊಟ ಮಾಡಬೇಕು. ಅವನಂದ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ಅಬೌಟ್
these couples, when I saw in my own eyes, I can understand what a fantastic cooperation in between these two heart. ಅಂದಾಗ ಅವಳಿಗೆ ಗೊತ್ತಾಗಲಿಲ್ಲ. ಗಂಡನ ಕೇಳಿದ್ರು, ಏನು ಹೇಳ್ತಿದ್ದಾನೆ ಅಂತ. ನೋಡಿ, ಗಂಡ ಹೆಂಡ್ತಿಲಿ ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇದೆ, ನಮ್ಮ ದೇಶದಲ್ಲಿ ಇದೆಲ್ಲ ಇಲ್ಲ. ನೋಡಿ, ನಂಗೆ ಸಂತೋಷ ಆಯಿತು, ಡಾಕ್ಟರ್ ಸ್ವಾಮೀಜಿಗಳ ಜೊತೆ ಫಾರಿನ್ನಿಂದ ನಾನು ಬಂದಿದ್ದು ಸಾರ್ಥಕವಾಯಿತು ಅಂತ ಹೇಳಿ ಅವನು ಅಂದ್ಕೊಂಡು ಅವನ ಮನೆಯಲ್ಲಿ ಅವನ ಹೆಂಡ್ತಿಗೆ ಹೋಗಿ ಹೇಳ್ಬೇಕಂತ. ಈ ಸಿ ವೆನ್ ವಿ ವಾಂಟ್ ಟು ಈಸ್ ಟುಗೆದರ್ ದಿಸ್ ಹ್ಯಾಪಿನೆಸ್, ಕೋಆಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ನೋ ಕ್ವಶನ್ ಆಫ್ ಆಪರೇಷನ್ ಅಂತ. ಅವಾಗ ಅವಳು ಅಂದ್ಲಂತೆ, ಅವನಿಗೆ ಹೇಳಿ, ಅವನಿಗೆ ಇಂಗ್ಲೀಷ್ ಒಂದೇ ಬರೋದು, ಕನ್ನಡ ಎಲ್ಲಿ ಬರುತ್ತೆ, ಮುಂಡಾಮೋತು ನಮ್ಮಲ್ಲೇ ಶರಣ ಸತ್ತು ಲಿಂಗಪತಿ ಇರೋದು ಒಂದೇ ಹಲ್ ಸೆಟ್ಟು. ಅವನು ಊಟ ಮಾಡಿದ್ಮೇಲೆ ಅದನ್ನು ಕೊಟ್ಟರೆ ತೊಳ್ಕೊಂಡು ನಾನು ಮತ್ತೆ ಊಟ ಮಾಡಬೇಕೆ ಹೊರತು ಶರಣ ಸತ್ಯ ಲಿಂಗಪತಿ ಅಂತ ಯಾರು ಹೇಳಿದ್ದೀವೆಲ್ಲ ಹಿಂಗೆ ನೋಡಿದ್ರು. ಕೆಲವು ಸತ್ಯ ಅರ್ಥ ಆಗೋದಕ್ಕಿಂತ ಅರ್ಥ ಆಗದೆ ಇರೋದ ವಾಸಿ. ಅದರಲ್ಲಿ ಸತ್ಯವನ್ನ ನೀನ್ ಹೇಳ್ಕೊಂಬಂದೆಲ್ಲ ಸುಳ್ಳು ಸತ್ಯ ಅಂತೇಳಿ, ಸುಳ್ಳು ಹೇಳೋದಕ್ಕೆ ಹೆಣ್ಮಕ್ಳಿಗಿಂತ ಸತ್ಯ ಹೇಳೋದೇ ಜಾಸ್ತಿ. ನೀವು ಏನಿಲ್ಲ, ಎರಡು ಸುಳ್ಳು ಸೇರಿದರೆ ಒಂದು ಸತ್ಯ, ಅದಕ್ಕೆ ನಿದರ್ಶನ ದಾಂಪತ್ಯ ಅಂತ. ಹಾಗಾಗಿ ಎರಡೂ ಸುಳ್ಳೆ ಎರಡು ಕಡೆನೂ. ಹಾಗಾಗಿನೇ ಹೆಲ್ಮೆಟ್ ಆಗ್ಲಿ ಹೆಂಡತಿ ಆಗ್ಲಿ ಎರಡನ್ನೂ ಕೂಡ ತಲೆಯ ಮೇಲಿಟ್ಟುಕೊಂಡರೆ ನೀವು ಕ್ಷೇಮ ಅಂತ. ಹಾಗಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲ ಸಾಮಾನ್ಯ ದಂಪತಿಗಳು ಸೇರಿದ್ದೀರಾ. ಮಾಮ ಏನೋ ಅವಾಗ್ಲಿಂದ ಹೆಣ್ಮಕ್ಳನ್ನ ಗೋಳಾಡ್ಸಿದ್ದೆ ಸಾಮಾನ್ಯ ಬರ್ಬೇಕಾದ್ರೆ ನೋಡಿದ್ರೆ ಒಬ್ಬೊಬ್ಬ ಅಸಾಮಾನ್ಯ ದಂಪತಿಗಳು ಅಂತ ಹೇಳೋಣ. ಇವಾಗ ಅಸಾಮಾನ್ಯ ದಂಪತಿಗಳು ಸೇರಿದ್ದಾರೆ. ಇವಾಗ ಎಲ್ರೂ ಸತ್ಯವನ್ನೇ ಹೇಳ್ಬೇಕು. ಸ್ವಾಮೀಜಿಗಳ ಮುಂದೆ ನಾವು ಕೂತಾಗಂತೂ ಸುಳ್ಳು ಹೇಳಂಗೆ ಇಲ್ಲ, ಅದು ಮಹಾ ಅಪರಾಧ ಆಗತ್ತೆ. ಈಗ ಸತ್ಯ ಹೇಳಿ, ಗಂಡ ಹೆಂಡತಿಯ ನಡುವೆ ಯಾರು ಯಾರಿಗೆ ಹೆದರದು? ಗಂಡ ಹೆಂಡತಿಗೆ ಹೆದರದ, ಹೆಂಡತಿ ಗಂಡನಿಗೆ ಹೆದರೋದ? ಮ್ಯೂಚುವಲ್ ಅದು ಸಮ ಎಲ್ಲ ಆಗ್ಬಾರ್ದು. ಗೊತ್ತು, ಸತ್ಯ ಬಾಯಿ ಬಿಡಿ, ನಮಗ್ ಗೊತ್ತಿದೆ, ಹೇಳಿ. ಅದು ಏನಾಗಿದೆ ಹೆದರೋದು ಅಂತ ಹೇಳ್ತೀರಾ? ಏನಾಗಿದೆ ಗೊತ್ತಾ, ಈ ಒಂದ್ ಗಂಡು ಒಂದ್ ಹೆಣ್ಣು ಮಾತಾಡೋದೇ ಏನೇನೋ ರಂಪ ಆಗುತ್ತೆ. ಗಂಡ ಹೆಂಡತಿ ಮಾತಾಡಿದ್ದೆಲ್ಲ ಕೇಳ್ಕೊಂಡ್ರೆ ಏನ್ ರಂಪ ಅಲ್ಲ. ಅದಕ್ಕೆ ಇವತ್ತೆಲ್ಲರಿಗೂ BP ಜಾಸ್ತಿ ಅಲ್ಲ ಮಾಮ. ಒಂದು ಹೈ BP ಇರುತ್ತೆ, ಇಲ್ಲ ಲೋ BP ಇರುತ್ತೆ. ಅದಕ್ಕೆ ಪರಿಹಾರ ಏನು? ಒಂದಷ್ಟು ಮಾತ್ರ ನುಂಗದಲ್ಲ, ಹಾಸ್ಯ ಕೇಳೋದು ಒಂದು, ಅದ್ರ ಜೊತೆಗೆ ಪ್ರತಿನಿತ್ಯ ಹಾಸ್ಯ ಕೇಳಕ್ಕಾಗತ್ತಾ? ಆದ್ರೆ ಇನ್ನೇನ್ ದೊಡ್ಡ ಪರಿಹಾರ ಮಾಡ್ಬೋದು? ಹೆಣ್ಣಿಗೆ ಹೈ BP ಇದ್ರೆ ತವ್ರ ಮನೆಗೆ ಫೋನ್ ಮಾಡಿ ಮಾತಾಡ್ಬೇಕು. ತವ್ರ ಮನೆಗೆ ಫೋನ್ ಮಾಡಿ 20 ನಿಮಿಷ ಮಾತಾಡಿದ್ರೆ ಹೈ BP ಇರೋದು ನಾರ್ಮಲ್ ಆಗತ್ತೆ. ಲೋ BP ಆದ್ರೆ ಅದೇ 20 ನಿಮಿಷ ಅತ್ತೆ ಮನೆಯವ್ರ ಜೊತೆಗೆ ಮಾತಾಡ್ಬೇಕು, ಅವಾಗ ನಾರ್ಮಲ್ಲಿಗೆ ಬರುತ್ತೆ. ಅದೇ ಗಂಡ ಏನ್ ಮಾಡ್ಬೇಕು? ಹೈ BP ಲೋ BP ಆದ್ರೆ ಎದ್ರ ಮನೆಗೆ ಹೋಗಿ ಮಾತಾಡ್ಬೇಕು. ವೆರಿ ಎಕ್ಸಾಕ್ಟ್ಲಿ ಟ್ರೂ. ಅದೇ ಲೋ BP ಆದ್ರೆ ಹೇಳಿದ್ರಲ್ಲ ನೀವಾಗ್ಲೇ, ಜೇನು ಕೊಡಿದಂತೆ ಅಂತ ಹೇಳಿ, ಹೆಂಡತಿ ಜೊತೆ ಮಾತಾಡಿದ್ರೆ ನಾರ್ಮಲ್ ಆಗತ್ತೆ. ಹಾಗಿದ್ಮೇಲೆ ಈಗ ಹೇಳಿ, ಯಾರಿಗೆ ಹೆದರೋದು? ಸಾಮಾನ್ಯನ ಹೆಂಡತಿನೇ ಗಂಡನಿಗೆ ಹೆದರೋದು ಅಂತ ಹೇಳಿ? ಹೌದಾ? ಮ್ಯಾಕ್ಸಿಮಮ್ ಒಪ್ತಿರ ತಾನೆ, ಹೆಂಡತಿ ಹೆದರ್ತಾಳಪ್ಪ ಗಂಡನ್ಗೆ ಅಂತೇಳಿ. ಆಯ್ತು, ಒಂದ್ ಸ್ವಲ್ಪ ಹಿಂದೆ ಹೋಗಿ, ರಿವರ್ಸ್ ಗೇರಿಗೆ ಹೋಗಿ, ಮದುವೆಯ ಕ್ಷಣಗಳನ್ನ ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನ ನೋಡಕ್ಕೆ ಅಂತ ಬಂದ್ರಲ್ಲ, ಹೆಣ್ಣು ನೋಡಕ್ಕೆ ಅಂತ ಬಂದ್ರಲ್ಲ, ಬಂದಾಗ ಎಷ್ಟು ಜನ ಬಂದ್ರು ನಿಮ್ಮ ಮನೆಗೆ? ಅವನು ಒಬ್ನೇ ಬಂದ ಗಂಡು? ಅಪ್ಪ ಅಮ್ಮ ತಂಗಿ ತಮ್ಮ ಅಕ್ಕ ತಂಗಿ ಯಾರೋ ಒಂದ್ 3-4 ಜೊತೆಗೆ ಕರ್ಕೊಂಡ್ ಬಂದ್ರು, ಹೆಣ್ಣು ನೋಡಿದ್ರು, ಹೋದ್ರು. ಆಮೇಲೆ ನಿಶ್ಚಿತಾರ್ಥ ಎಲ್ಲ ನಿಶ್ಚಯ ಆಯ್ತು, ಮುಹೂರ್ತ ಎಲ್ಲ ಆಯ್ತು, ನಿಶ್ಚಿತಾರ್ಥ ಮಾಡಕ್ಕೆ ಅಂತ ಬಂದ್ರು. ಒಂದು ಕ್ಲೋಸ್ ಸರ್ಕಲ್ ಅಂತೇಳಿ ಒಂದ್ 40 ಜನನ್ ಕರ್ಕ ಬಂದ್ರು. ನಿಶ್ಚಿತಾರ್ಥ ಎಲ್ಲ ಆಯ್ತು, ಉಂಗುರ ಎಕ್ಸ್ಚೇಂಜು ಆಯ್ತು. ಆಮೇಲೆ ಮದುವೆ ನಿಶ್ಚಯ ಆಯ್ತು, ಮುಹೂರ್ತ ಬಂತು. 1 ಬಸ್ಸು 2 ಬಸ್ಸು ನಮ್ ಶಕ್ತಿ ಪ್ರದರ್ಶನ ಅಂತ ಹೇಳಿ ಎಲ್ಲಾರನು ಕರ್ಕ ಬಂದ್ರು. ಅವ್ರ ನೆಂಟ್ರು, ಇವ್ರ ಫ್ರೆಂಡ್ಸು ಎಲ್ಲರೂ ಬಂದ್ರು. ಎಷ್ಟು ಜನ ಬಂದ್ರು? ಒಂದ್ 3 ಬಸ್ ಜನ ಬಂದ್ರು. ಮೊದಲು ಬಂದಾಗ 4 ಜನದ ಜೊತೆಗೆ ಬಂದ ಗಂಡು, 2ನೇ ಸಲ ಬಂದಾಗ ಒಂದ್ 40 ಜನದ ಜೊತೆಗೆ ಬಂದ. ಆಮೇಲೆ ಬರುವಾಗ ಮದುವೆ ಸಂದರ್ಭದಲ್ಲಿ ಒಂದ್ 400 ಜನದ ಜೊತೆಗೆ ಬಂದ. ಮದುವೆ ಮುಗೀತು. ಆಮೇಲೆ ಹೆಣ್ಣು ಒಬ್ಳೆ ಹೊರಟ್ಲಲ್ರಿ ಮದುವೆ ಅವ್ರ ಗಂಡನ ಮನೆಗೆ, ಜೊತೆಗೆ ಯಾರು ಬಂದ್ಲಾ? ಈಗ ಹೇಳಿ, ಯಾರಿಗೆ ಹೆದರ್ಬೇಕಾಗಿರೋದು? ಗಂಡ ಹೆದರ್ಕೊಂಡ್ 4 ಜನದ ಜೊತೆಗೆ ಬಂದ, ಹೆಂಡತಿ ಒಬ್ಳೆ ಹೋದ್ಲು. ಅದಕ್ಕೆ ಚಾಮುಂಡೇಶ್ವರಿ ಅಂತ ಹೇಳೋದು. ಇವನು ಹುಲಿ ಆದ್ರೂ ಕೂಡ ಹೆಂಡತಿ ಚಾಮುಂಡೇಶ್ವರಿ. ಹಾಗಾಗಿ ಹೆಂಡತಿ ಆಗ್ಲಿ ಹೆಲ್ಮೆಟ್ ಆಗ್ಲಿ ಎರಡನ್ನು ಕೂಡ ತಲೆ ಮೇಲಿಟ್ಟುಕೊಂಡರೆ ಕ್ಷೇಮ ಅಂತ ಅಲ್ವಾ? ತಲೆ ಮೇಲೆ ಇಟ್ಟುಕೊಂಡೇ ಇಷ್ಟು, ತಲೆ ಒಳಗೆ ಇಟ್ಕೊಂಡಿದ್ರೆ ಗತಿ ಏನು? ಅದಕ್ಕೆ ಇನ್ನೂ ಕ್ಷೇಮ ಮಾಮ, ಸೌಖ್ಯ ಅದು. ಆದ್ರೂ ನೋಡಮ್ಮ,
ನಾವು ಇಷ್ಟೆಲ್ಲ ಮಾತಾಡಿದರೂ ಕೂಡ ನಾನು ಇನ್ಮೇಲೆ ಪೂಜ್ಯ ಸ್ವಾಮೀಜಿ ಅವ್ರ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮೀಜಿ ನೀವೆಲ್ಲಾದರೂ ಜುಗಲ್ಬಂದಿ ಕರೆಯೋದಾದ್ರೆ ನನ್ನೊಬ್ಬನ್ನೇ ಕರೀರಿ, ಅವಳನ್ನ ಕರಿಬೇಡಿ. ಅವಾಗ ಜುಗಲ್ಬಂದಿ ಅಂತ ಅನ್ನಿಸ್ಕೊಳಲ್ವಲ್ಲ ಮಾಮ? ಅಲ್ಲ, ಯಾಕೆ ಅಂತಂದ್ರೆ ಇವರು ಏಕಪಾತ್ರಾಭಿನಯ ಆಗೋಗ್ಬಿಡುತ್ತೆ. ಅದ್ರೊಳಗೆ ಅದು ಬರುತ್ತಲ್ಲ, ಏಕಪಾತ್ರಾಭಿನಯದಲ್ಲೂ ಬಂದ್ಬಿಡುತ್ತಲ್ಲ. ಏಕಪಾತ್ರಾಭಿನಯದಲ್ಲಿ ಸತ್ಯ ಹೇಳಿಸೋರು ಅವರೇನೆ. ಅದಕ್ಕೆ ನೋಡಿ, ಯಾಕೆ ನೋಡಿ ಸುಳ್ಳು ಹೇಳಿದ್ರೆ ಎಲ್ಲ ನೀವು ಚಪ್ಪಾಳೆ ತಟ್ತೀರಾ ಅಂತ ಅವ್ರು ಒಬ್ರನ್ನೇ ಇಲ್ಲ ನಮ್ದು ನಾವು ಹೇಳಿದ್ನಲ್ಲ, ಇರೋ ವಿಷಯ ಹೇಳ್ಕೊಳ್ಳೇಬೇಕಲ್ಲ ಅಲ್ವಾ. ನೋಡಿ, ನೆನ್ನೆ ತಾನೇ ಯಾರೋ ಪೊಲೀಸ್ ಇಲಾಖೆಯವ್ರು ಬಂದು ಕೇಳಿದ್ರು, ಈ ದೇಶದಲ್ಲಿ ಕಳ್ತನ ದರೋಡೆ ಎಲ್ಲ ನಿಲ್ಲಬೇಕು ಅಂದರೆ ಕಣ್ಣನ್ನವರೇ ನಿಮ್ಮ ಅಭಿಪ್ರಾಯ ಏನು ಅಂದರು. ಅವ್ರು ಯಾಕೆ ಕೇಳಿದ್ರು ಗೊತ್ತಾ? ವೈಕುಂಠ ಏಕಾದಶಿ ಅಂತ ನಿನ್ನೆ ಕಾರ್ಯಕ್ರಮ. ಈ ಜನ ಮುಗಿಲು ಬಿದ್ದು, ಮೇಲು ಬಿದ್ದು, ಕೆಳಗೆ ಬಿದ್ದು, ರಂಪ ಬಿದ್ದು ಬರ್ತಾ ಇದ್ದಾರೆ. ನಾನಂದು ಸ್ವಲ್ಪ ನಿಧಾನಕ್ಕೆ ಬನ್ನಿ, ಸಿಂಗಲ್ ಆಗಿ ಬರಬೇಡಿ, ಮಿಂಗಲ್ ಆಗಿ ಬಂದ್ರೇನೆ ನಿಮಗೆ ಪೊಂಗಲ್ ಸಿಗೋದು, ಹಂಬಲ್ನೆಸ್ಸಲ್ಲಿ ಬನ್ನಿ ಅಂದೆ. ಒಂದು ಹೇಳಿದೆ, ಅಲ್ರಿ ವೈಕುಂಠ ದ್ವಾರ ಪ್ರವೇಶೋತ್ಸವ ಅಂತ ಇದೆಯೇ ಹೊರತು ವೈಕುಂಠ ಪ್ರವೇಶೋತ್ಸವ ಅಂದರೆ ಬರ್ತಾ ಇದ್ರ ನೀವು? ಅದನ್ನು ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಹೇಳ್ಬೇಕಾದ್ರೆ ಪೊಲೀಸ್ನವ್ರಿಗೆ ಕೇಳಿದ್ರು, ಕಳ್ತನ ದರೋಡೆ ಎಲ್ಲ ನಿಲ್ಬೇಕಾದ್ರೆ ಕಣ್ಣನವ್ರು ಏನು ಮಾಡಬೇಕು ಅಂದು. ಏನಿಲ್ಲ ಸರ್, ಪೊಲೀಸ್ ಇಲಾಖೆಗೆ ಹೆಣ್ಣು ಮಕ್ಕಳನ್ನೇ ಹೆಚ್ಚು ಅವರನ್ನು ಉದ್ಯೋಗಕ್ಕೆ ತಗೊಂಡ್ರೆ ಈ ದೇಶದಲ್ಲಿ ದರೋಡೆ ಗಿರೋಡೆ ಎಲ್ಲ ನಿಂತೋಗ್ಬಿಡುತ್ತೆ ಅಂದರು. ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ಹೊಡೆದ್ಬಿಟ್ರು. ಯಾಕೇನು ಯಾಕೇನು ಕೇಳಿದ್ರು, ಏನು ಸಹ ಹಂಗೆ ಹೇಳ್ಬಿಟ್ಟಿಂದ. ನೋಡಿ, ಆ ಹೆಣ್ಣುಮಕ್ಕಳು ನೀವು ಉದ್ಯೋಗಕ್ಕೆ ತಗೊಂಡ್ಬಿಟ್ಟು ಸಂಜೆ ಹೊತ್ತು ಬೀಟ್ ಅಂತಿದೆಯಲ್ಲ, ಸೀಟ್ ಬಿಟ್ಟು ಕಳಿಸ್ಬಿಟ್ರೆ ಕಳ್ಳ ದರೋಡೆ ಮಾಡೋನು ಮುದುಕ ಎಲ್ಲರೂ ಹೋಗ್ತಾ ಇದ್ರೆ ಅವ್ರು ನೋಡ್ತಾ ನಿಂತು ಬಿಡ್ತಾರೆ, ಕಳ್ತನೇ ಮರ್ತು ಬಿಡ್ತಾರೆ. ನೋಡಿ, ಚಾಣಾಕ್ಷತನ ಏನ್ ಹೇಗಿದೆ ಅಂದ್ರೆ, ಪೊಲೀಸ್ ಇಲಾಖೆಗೆ ಹೆಣ್ಮಕ್ಳನ್ನ ಜಾಸ್ತಿ ರಿಕ್ರೂಟ್ ಮಾಡಿ ಅಂತಾರೆ, ಶಿಕ್ಷಣ ಸಂಸ್ಥೆಗೆ ಜಾಸ್ತಿ ಹೆಣ್ಮಕ್ಳನ್ನ ತಗೊಳ್ಬೇಕು, ಮುದ್ದಾಗಿ ಪಾಠ ಮಾಡ್ತಾರೆ ಅಂತಾರೆ, ಎಲ್ಲ ಇಲಾಖೆಗಳಿಗೂ ಹೆಣ್ಮಕ್ಳನ್ನ ಇವರು ಸಜೆಸ್ಟ್ ಮಾಡ್ತಾರೆ. ಆದ್ರೆ ಇವ್ರ ಇಲಾಖೆಗೆ ಬನ್ನಿ, ಇವ್ರ ಇಲಾಖೆನಲ್ಲಿ ಕೇಳ್ತಾರ? ಬರೀ ಚಪ್ಪಾಳೆ ತಟ್ಬಿಟ್ರೆ. ಇವ್ರ ಮುಜರಾಯಿ ಇಲಾಖೆನಲ್ಲಿ ನಮ್ಮ ಹೆಣ್ಮಕ್ಳನ್ನ ಬಿಟ್ಟಿದಾರ ಜಾಗನ? ಯಾಕೆ ಮಾಮ ನಿಮ್ ಪೂಜಾರಿ ಸ್ಥಾನಕ್ಕೆ ನಮ್ಮ ಹೆಣ್ಮಕ್ಳು? ನಾವು ವೇದ ಕಲ್ತಿದೀವಿ, ಉಪನಿಷತ್ ಕಲ್ತಿದೀವಿ, ಮಂತ್ರ ಹೇಳ್ತೀವಿ, ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಏನ್ ಕಮ್ಮಿ ಇದೀವಿ ಅಂತ ನಮ್ಮನ್ನ ಸೇರಿಸ್ಕೊಳ್ಳಲ್ಲ ನೀವು? ಆಯ್ತು, ಒಪ್ಕೊಳ್ತೀನಿ. ನೋಡಿ, ಯಾವತ್ತು ಜಾಗೃತತನ ಇರಬೇಕು. ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾನ್ನಿ ಬಹುತತ ಅಂತ ಯಾವತ್ತು ಜಾಗೃತರಾಗಿರ್ಬೇಕು ನಾವು. ಯಾರಿಗೆ ಯಾರು ಮೀಸಲಾತಿ ಬೇಕಾದ್ರೂ ಕೊಡ್ಲಿ, ಗೊತ್ತಾಯ್ತಾ? ನಮ್ಮ ಸ್ವಾಮೀಜಿ ಮುಂದೆ ಧೈರ್ಯವಾಗಿ ಹೇಳ್ತಿದ್ದೀನಿ, ಅರ್ಚಕ ವೃತ್ತಿ, ಪೂಜಾ ವೃತ್ತಿಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಏನೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಅವ್ರಿಗೆ ಸ್ಥಾನ ಕೊಡಬಾರದು. ಯಾಕೆ ಅಂತಂದ್ರೆ ನಮ್ದು ಸ್ವಾರ್ಥ ಇಲ್ಲ ಸ್ವಾಮಿ, ನಾವು ನಿಸ್ವಾರ್ಥಿಗಳು. ಯಾಕೆ ಗೊತ್ತಾ? ಹೆಣ್ಣು ಮಕ್ಕಳನ್ನ ನೀವು ಅರ್ಚಕರಾಗಿ ನಿಲ್ಲಿಸ್ಬಿಟ್ರೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ದೃಷ್ಟಿಯೆಲ್ಲ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ದೇವರ ಕಡೆಗೆ ಇರಲಿ ಅನ್ನೋಕ್ಕೋಸ್ಕರ ನಾವು ಅರ್ಚಕರಿಗೆ ಪುರುಷರನ್ನೇ ಕೊಡಬೇಕು ಅಂತ ಕೇಳಿದ್ವಿ ಹೊರತು ಬೇರೆ ಏನಿಲ್ಲ. ಯಾಕೆಂದ್ರೆ ಇವರ ಬರೋ ಅಸಾಧ್ಯರು ಏನಾದರೂ ಬಾಯಿ ಬಿಡಿಸ್ಬಿಡ್ತಾರೆ, ಸುಮ್ಮನಿರಲ್ಲ, ಪತ್ರಿಕೆ ತಗೊಂಡ್ಬಿಡೋದು, ಓದ್ಬಿಡೋದು. ಅವನ ಗಂಡ ಅಲ್ಲಿ ಕೂತಿದ್ರೆ ಇಫ್ ಯು ಡೋಂಟ್ ಮೈಂಡ್, ಇದೊಂಥರ ಹಿಂಸೆ ರಾಗ, ಅದು ಹಂಸಧ್ವನಿ ಅಲ್ಲ. ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು, ಯು ಸಿ ಜಸ್ಟ್ ಲಿಸನ್ ಮೈ ವರ್ಡ್ಸ್ ಅಂದ ಕೂಡಲೇ ಅವನು ಪೆದ್ದಂಬಟ, ಅವನಿಗೆ ಹೌಸ್ ವೈಫ್ ಅಂತ ಏನು ಕರಿತೀವೋ ಹಾಗೆ ಅವನು ಏನಂತ ಕರೀತಾರಲ್ಲಿ ಹೆಣ್ಮಕ್ಕಳೆಲ್ಲ, ಈಸ್ ಮೈ ಹಸ್ಬೆಂಡ್, ಈ ಮೈ ಹಸ್ಬೆಂಡ್ ಅಂತ. ಯಾಕೆ ಹೇಳಿ ಹಸ್ಬೆಂಡ್ ಅಂತ ಕರೆಯೋದು? ಹಸು ತರ ಬೆಂಡಾಗಿರ್ತಾನಲ್ಲ, ಅದಕ್ಕೆ ಹಸ್ಬೆಂಡ್. ಕಿತ್ಕೊಂಡು ಹಸು ತರ ಬೆಂಡಾಗಿರ್ತಾನಲ್ಲ, ಅದಕ್ಕೆ ಯಾ 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 ಅಂತಾನೆ. ಪತ್ರಿಕೆ ಓದ್ತಾ ಇದ್ದ, ಬಿಡ್ತಾರ ಇವರು ಚಂಡಿ, ಏನ್ ಹೇಳಿದೆ ನಾವು ಚಂಡಿ, ಅಯ್ಯೋ ಬರೀ ಅಟ್ಟೆ ಅಲ್ಲ, ಚಂಡಿ, ಚಾಮುಂಡಿ, ನಿರಪಾಯೆ, ನಿಗಮಾರ್ಚಿತೆ, ಮಂತ್ರಮಯಿ, 3ನೇ 4ನೇ ಪದ ಮಹಾಮಾಯೆ. ಮಂಡಿ ಊರಿ ನಿಲ್ಬೇಕು. ಇಲ್ಲ, ನಮ್ಮನ್ನ ಬ್ರಹ್ಮಲೋಕಕ್ಕೆ ತಗೊಂಡೋಗೋರೆ ನೀವು. ಪಾಪ ಕಾಫಿ ಕೇಳ್ತಾರೆ, ಕಾಫಿ ಕೊಡ್ಬೇಕಾ ಬೇಡ, ಕೊಡ್ಬೇಕಾ ಬೇಡ ಹೆಂಡ್ತಿ, ಕಾಫಿ ಕೊಡೆ, ಬಿಸಿಬಿಸಿಗೆ ಒಂದು ತೊಟ್ಟು ಕಾಫಿ ಕೊಡು. ನಿಮ್ಮ ಅಪ್ಪನ ಮನೆದ ಅಂದ್ರು. ಇವ್ರು ನಿಂತ್ಕೊಂಡು ಇದು ಯಾರಪ್ಪನ ಮನೆದು ಅಂತ ನಿಂತ್ಕೊಳ್ಳಿ ಸುಮ್ಮನೆ ಆಗ್ಬಿಟ್ಟ. ಕಾಫಿ ತಗೊಂಬರಟ್ಟೆ ಮಾಡಿ ಹತ್ಬಿಟ್ಟ ಮೇಲಕ್ಕೆ, ಬರಲೇ ಇಲ್ಲ. ಈ ಹೆಂಡತಿ ಪಾಪ ಕಾಫಿ ತಗೊಂಡ್ ಬಾ ಅಂತ ಹೇಳಿದ್ ಈ ಪ್ರಾಣಿ ಬಿಸಿಬಿಸಿಗೆ ಕಾಫಿ ತಂದು ಊರಿಗೆ ಮುಂಚೆ ಮಂತ್ರ ಹತ್ಬಿಟ್ರಲ್ಲ ಮೇಲಕ್ಕೆ, ಏನು ಮಾಡ್ತಾನೆ ನೀವು ಅಲ್ಲಿ ಹೋಗಿ ಅಂದ್ಬಿಟ್ಟು ಇಲ್ಲಿ ಕಾಫಿ ತಗೊಂಡು ರೀ ಕಾಫಿ ತಗೊಂಬ ಅಂದ್ರೆ ಬಿಸಿಯಾಗಿ ತಂದೀನಿ, ಏನು ಮಾಡ್ತಿದ್ದೀರಿ ಇಲ್ಲಿ ಅಂದಾಗ ಅವನು ಕೈ ಹಿಂಗಂತ ಇದ್ದಾನೆ. ಹಿಂಗ ಇವನು ಕೇಳಿದ್ದು, ಯಾರಿಗ್ರಿ ಅದು ಕೈ ಹಿಂಗಂತಿದ್ದೀರ ಅಂತ. ಸಿಟ್ಟು ಮಾಡ್ಕೊಬಿಡ ಕಣೆ, ಸ್ವಲ್ಪ ನೀನು ಮಾತಾಡ್ಬೇಕಾದ್ರೆ ಸ್ವಲ್ಪ
ಯೋಚನೆ ಮಾಡಿ ಮಾತಾಡಬೇಕು, ಕಿರ್ಚ್ಕೋಬೇಡ ನೀನು. ಯಾಕೆ ಅಂದ್ರೆ ಎದುರು ಮನೆಗೆ ಒಂದು ಕಂಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಸಂಕೀರ್ಣಕ್ಕೆ, ಯಾರೋ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ, ಅವ್ರು ನಮಗೆ ಪರಿಚಯ ಅಂತ ಕಾಣುತ್ತೆ. ಅವ್ರ ಕೈ ಹಿಂಗೆ ಅಂತ ಇದ್ರು. ನಾನು ಅದಕ್ಕೆ ಆ ಮಹಿಳೆಗೆ ಕೈ ಹಿಂಗನ್ನೆ ಮುಂಡಾ ಮೋತ್ತು ಅವ್ರ ಮನೆ ಕೆಲಸದವಳು, ಅವ್ಳು ಗಾಜು ಒರೆಸ್ತಾ ಇದ್ದಾಳೆ. ನಿಮ್ಮನ್ನೆಲ್ಲ ಕರೆದಿದ್ದು ಬನ್ರಿ, ಬ್ರಹ್ಮಾಲೋಕಕ್ಕೆ ಒಳಪಡಿಸೋರು ಯಾರು ಹೇಳಿ? ಆಯ್ತು, ಕರೆಯೋದಾಕಿಗೆ ಮಾಮ ಬ್ರಹ್ಮಾಲೋಕಕ್ಕೆ ಒಳಪಡಿಸೋದ್ ನಾವಲ್ಲ, ನೀವುಗಳೇನೆ. ಪಾಪ ಹೆಂಡತಿ ದೀಪಾವಳಿ ಆಫರ್ ಅಂತ ಹೇಳಿ ಮಿಕ್ಸಿ ತಗೊಂಡ್ ಬರೋಣ ಅಂತ ಹೇಳಿ ಗಂಡನ್ ಕರ್ಕೊಂಡ್ ಬರ್ತಾಳೆ. ಒಂದ್ ಒಳ್ಳೆ ಶೋರೂಮು, ಹಳೆ ಮಿಕ್ಸಿ ತಾಂಡೋಗಿರ್ತಾಳೆ, ಹೊಸ ಮಿಕ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಹುಡುಕ್ತಾ ಇರ್ತಾಳೆ. ಇತ್ತು ತಗೊಳ್ಳೋಣ, ಅದು ತಗೊಳ್ಳೋಣ, ಪ್ರೀತಿ ಅಂತೆ, ಪ್ರೆಸ್ಟೀಜ್ ಅಂತೆ, 106 ನೋಡ್ತಾ ಇರ್ತಾಳೆ. ಆಮೇಲೆ ನೋಡಿ ನೋಡಿ ಸಾಕಾಗಿ ಗಂಡ ಅನ್ನೋನ್ ಎಲ್ಲೋದ ಅಂತೇಳಿ ತಿರುಗಿ ನೋಡಿದ್ರೆ ಗಂಡ ಅನ್ನೋನ್ ಅಲ್ಲಿ ಇಲ್ಲಿ ಮಿಕ್ಸಿ ನೋಡೋದ್ ಬಿಟ್ಟು ಅಲ್ಲಿ ಸೇಲ್ಸ್ ಗರ್ಲ್ ನೋಡ್ತಾ ನಿಂತಿದ್ದಾನೆ. ಏನ್ ಹೆಂಡತಿ ಹೇಳದ್ಲ ಸೇಲ್ಸ್ ಗರ್ಲ್ ನೋಡ್ತಾ ನಿಂತ್ಲು ಅಂತ? ಸರಿ, ಇವಳು ಬ್ರಹ್ಮಲೋಕಕ್ಕೆ ಹೋಗಿದ್ ಯಾರು? ಒಂದು ರಿಯಾಯಿತಿ, ಒಂದು ಕೊಂಡರೆ ಇನ್ನೊಂದು ರಿಯಾಯಿತಿ ಅಂದ್ರು, ಏನೋ ಇರ್ಬೋದು ಅಂತ ನೋಡು. ರಿಯಾಯಿತಿ ಇದ್ದಿದ್ದು ಅದಕ್ಕೆ ಮೆತ್ತಗೆ ಹೆಂಡತಿ ಹೋಗ್ಬಿಟ್ಟು ಗಂಡನ್ ಕೇಳ್ತಾಳೆ, ರೀ ಎಕ್ಸ್ಚೇಂಜ್ ಇರೋದು ಮಿಕ್ಸಿಗೆ ಮಾತ್ರ, ಹೆಂಡತಿಗಲ್ಲ, ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ. ಹಾಗಾಗಿ ಆ ತರ ಇದ್ದಾಗ ಬ್ರಹ್ಮಲೋಕಕ್ಕೆ ಹೋಗೋದ್ ನಾವಲ್ಲ, ನೀವುಗಳು. ಆದ್ರೂ ಬಾಯ್ ಬಿಡಿಸೋರು ಅವರೇ ಸ್ವಾಮಿ, ನಾವು ಹುಷಾರಾಗಿರ್ಬೇಕು. ಯಾರೋ ಒಬ್ರು ಕೇಳಿದ್ರು, ಕಳ್ಳನಿಗೂ ಗಂಡನಿಗೂ ಏನು ವ್ಯತ್ಯಾಸ ಅಂತ. ಎಂತ ಉತ್ತರ ಕೊಟ್ಬಿಟ್ರು ಅವರು. ಇಬ್ಬರು ಕಳ್ಳರೇ, ಸಮಯ ಸಿಕ್ಕಿದ್ರೆ ಗೋಡ ಹಾರುವವರೇ. ಅದರಿಂದ ಒಂದು ಸಂಸಾರದಲ್ಲಿ ಶರಣ ಸತ್ಯ ಲಿಂಗಪತಿ ಅಂತ ಅನ್ನುವಾಗ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಬರೀ ದುಡ್ಡಲ್ಲ, ಮನುಷ್ಯನ ದುಡ್ಡು ಬ್ಲಡ್ಡು ಫುಡ್ಡು ಮೂರು ರೊಟೇಟ್ ಆಗ್ತಾ ಇದ್ದರೆ ಮಾತ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಸರಿಗಿರುತ್ತೆ, ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಆ ದೃಷ್ಟಿ ಒಳಗೆ ಸ್ವಾಮೀಜಿಯವರು ಈ ರೀತಿಯ ಕಾರ್ಯಕ್ರಮ ಮಾಡುವಾಗ ಹಾಸ್ಯವೂ ಕೂಡ ನಮ್ಮ ಜೀವನಕ್ಕೆ ಒಂದು ಸಂದೇಶ ಅಂತ ಅವ್ರು ಹೇಳಿದ್ದಾರೆ. ಹಾಗಿದ್ದ ಮೇಲೆ ಉಪದೇಶ ಅಂತಕ್ಕಂತಹ ಸ್ವಾಮೀಜಿ ಕೊಡೋರು ನಮ್ಮನ್ನು ಹಾಸ್ಯ ಅಂತ ಯಾಕೆ ಇಲ್ಲಿ ಶುರು ಮಾಡಿದ್ರು ಅನ್ನೋದಕ್ಕೊಂದು ಜನಗಳಿಗೆ ಬೇಕಲ್ಲ. ಹೌದು, ಸತ್ಯೇಶ್ ಬೆಳ್ಳೂರ್ ಅವರು ಒಂದು ಚಂದಾದ ಒಂದು ಮಾತು ಬರೀತಾರೆ. ಉಸಿರು ಗಟ್ಟಿಸುವುದಯ್ಯ ಬರಿಯ ಉಪದೇಶ, ಉಸಿರು ಗಟ್ಟಿಸುವುದಯ್ಯ ಬರಿಯ ಉಪದೇಶ, ಹಾಸ್ಯವೂ ಕೊಂಚ ಬೆರೆತಿರಲಿ ಅದು ಆಮ್ಲಜನಕ ಅಂತ ಹೇಳಿ. ಹಾಗಾಗಿ ನಮಗೆ ಹಾಸ್ಯ ಕೊಂಚ ಬೆರೆತಿರ್ಬೇಕು, ಹೆಚ್ಚಾಗಿಯೂ ಅಲ್ಲ. ಆಯ್ತು, ನಮ್ ಸ್ವಾಮೀಜಿಯವರು ವಿಚಾರಪರರು, ಹೌದಾ? ಕೃತಿಯನ್ನ ಬಿತ್ತು ವಿಚಾರವನ್ನ ಬೆಳೆಸು, ವಿಚಾರವನ್ನ ಬಿತ್ತು ಚಾರಿತ್ರವನ್ನ ಬೆಳೆಸು, ಚಾರಿತ್ರವನ್ನ ಬಿತ್ತು ಸ್ವಭಾವವನ್ನು ಬೆಳೆಸು, ಸ್ವಭಾವವನ್ನು ಬಿತ್ತು ಭವಿಷ್ಯವನ್ನ ಬೆಳೆಸು. ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಮನುಕುಲದ ಭವಿಷ್ಯಕ್ಕಾಗಿ ಸ್ವಾಮೀಜಿಯವರು ಈ ತರದ ಧಾರ್ಮಿಕ ಕಾರ್ಯಕ್ರಮತೆಯಲ್ಲೂ ಕೂಡ ಈ ಲೇಪನ ತಂದಿದ್ದಾರೆ ಅನ್ಬೇಕಾದ್ರೆ ನಮ್ಮ ನಡೆ ನುಡಿ ಯಾವತ್ತು ಎಚ್ಚರಿಕೆಯಲ್ಲಿರಬೇಕು. ಅದಕ್ಕೆ ನೋಡಿ, ಕರ್ನಾಟಕದಲ್ಲಿ ಕೈಲಾಸಂ ಅವರು ಎಷ್ಟು ಸೊಗಸಾಗಿ ಹೇಳ್ಬಿಟ್ರು ಅಂತಂದ್ರೆ, ಅವ್ರ ತಂದೆ ಬಿಳಿ ಕಾಲರ್ ಕೋಟ್ ಮೇಲೊಂದು ಗುಲಾಬಿ ಅಥವಾ ಪೇಟ ಛತ್ರಿ ಹಿಡ್ಕೊಂಡು ಲಾಲ್ಬಾಗ್ ಹತ್ರ ಬರ್ತಾ ಇದ್ರೆ ಆ ಕಡೆಯಿಂದ ಇನ್ನೊಬ್ಬ ವ್ಯಕ್ತಿ ಅವನ ಜೊತೆ ಒಬ್ಬ ಸ್ನೇಹಿತ ಬರ್ತಾ ಇದ್ರು. ಆ ಸ್ನೇಹಿತ ಬೇರೆ ಯಾರು ಇಲ್ಲ, ಕನ್ನಡದ ತಂಜಾವೂರಿನ ಪರಶಿವಂ ಕೈಲಾಸಂ ಅವ್ರು ಬರ್ತಾ ಇದ್ರು. ಯಾರೋ ಒಬ್ರು ಕೇಳಿದ್ರು, ಇನ್ನಿಯ ವೈಟ್ ಕಾಲರ್ ಪಿಡಿಚಿಂಡ್ ಕೈಲೆ ಕೊಡು ಪಟ್ಟಿ ನೇರಂ ವರಾನೆ ಅಂದ ಮನುಷ್ಯನ್ ಯಾರಂದ್ರು. ಏನಯ್ಯ ಬಿಳಿ ಕೋಟ್ ತೊಟ್ಕೊಂಡು ಪೇಟ ಹಾಕೊಂಡು ಛತ್ರಿ ಹಿಡ್ಕೊಂಡ್ ಬರ್ತೇನೆ, ಯಾರಯ್ಯ ಅಂದ್ರು. ಎಂಥ ಕನ್ನಡದಲ್ಲಿ ಪದಪ್ರಯೋಗ ಕೊಟ್ಟರು ಅಂದರೆ ಸ್ವಾಮೀಜಿಯವರು ಹೇಳಿದ್ದು, ಭಾಷೆಯ ಶ್ರೀಮಂತಿಕೆಯನ್ನು ಕೂಡ ನೀವು ಮಂತಾಡಿಸ್ಬೇಕು ಅನ್ನೋದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮಗಳ ಒಂದು ಆಲೋಚನೆ ಅನ್ನೋದನ್ನು ನಮ್ಮ ಜನಕ್ಕೆ ಮನದಟ್ಟು ಮಾಡಿಸೋದಕ್ಕಾಗಿ ನಾವು ಉದಾಹರಣೆ ಕೊಡ್ತಿದ್ದೀವಿ. ಅವ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಕೈಲಾಸಂ ಅಂದರೆ. ಆ ಎದುರಿಗೆ ಬರ್ತಾ ಇದ್ರಲ್ಲ ಯಾರಯ್ಯ ಅವರು ಅಂದರೆ, ಇವ್ರೇನು ಹೇಳಿದ್ರು ಗೊತ್ತಾ? ಇವನ ಆಮ್ಲಜನಕ ಅಂದ್ರು. ತಂದೆ ಅನ್ನೋದು ಕನ್ನಡದಲ್ಲಿ ಬಳಸಿದ ಪದ ಇವರ ಆಮ್ಲಜನಕ ಅಂದ್ರು. ಓ, ನಿಮ್ಮ ತಂದೆನಾ ಅಂದ್ರು. ಆಮ್ಲಜನಕಪ್ಪ, ನಿಮ್ಮ ತಾಯಿ ಇಂಥವನನ್ನು ಹಡದ್ನಲ್ಲ ಅಂತ ಜಲಜನಕ ಅಂದ್ರು. ಜಲಜನಕ ಅಂತ ನಿಮ್ಮ ತಾಯಿ ಹತ್ರ ಯಾಕಂದೀಯ ಅಂದ್ರೆ, ಏನು ಮಾಡ್ತೀಯ, ನನ್ನ ಕಪ್ಪು ಕೊಟ್ಟಿದ್ದೇನೆ, ನಾನು ಹಿಂಗಾಲ, ಅದರಿಂದ ಏನು ಮಾಡಲಿ, ನನ್ನ ಮಗಳಿಗೆ ಮನೆಯಲ್ಲಿ ನನ್ನ ತಾಯಿ ಮುಂದೆ ನಾನು ಕಪ್ಪು. ಆದರೂ ಕೂಡ ನಾವು ನಮ್ಮ ವಚನ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಉರ್ದು ಸಾಹಿತ್ಯ ಕನ್ನಡ ಸಾಹಿತ್ಯ ಎರಡನ್ನೂ ಕೂಡ ಕನ್ನಡ ನಾಡಿಗೆ ಕೊಟ್ಟಂತಹ ನಮ್ಮ ಸಿದ್ದಯ್ಯ ಪುರಾಣಿಕರು ಕಾವ್ಯಾನಂದ ಅಂತ ಹೆಸರಿಟ್ಕೊಂಡು ಆ ಕಪ್ಪು ಬಿಳುಪಿಗೂ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರು. ನಾ ಬಿಳಿಯ ಹಾಡನಿ ಕಪ್ಪು ಮಸಿಯು ಆಗೋಣ ಪ್ರೇಮ ಕವನ, ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ, ನಾ ಕರಿಯಳೆಂದು ನಿಜರಿಯ ಬೇಡ ಬಿಳಿಗೆಳತಿಗರುವುದರಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ, ಇಳೆಗೆ ಅದೇನ್ ಮಾಡುತ್ತೆ, ಇಳೆಗೆ ನೀಡುವುದು ಬಿಳಿಯ ಮೋಡ ಬರಿ ಚಂದ,
ಮಳೆ ಬರಲು ಅದು ಕರಿಮೋಡ ಮಾತ್ರದಿಂದ, ಅದು ಕರಿಮೋಡ ಮಾತ್ರದಿಂದ. ಅದಕ್ಕೆ ವಿಶ್ವಮೂರ್ತಿ ನಮ್ಮ ತಳ್ಳಬಾಳ ಸಂಸ್ಥೆಯ ಉಪನ್ಯಾಸಕ ಭಾಳ ಸುಂದರವಾದ ಒಂದು ಕವಿತಾ ಬರೆದ. ನಾನು ಹಂಗೆ ಹೇಳ್ಕೊಂಡು ಬಂದರೆ ಆಗಲ್ಲ, ಇವತ್ತಿನ ಕಾಲ ವ್ಯತ್ಯಾಸ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವತ್ತಿನ ಇಳೆಗೆ ಜಡೆ ಅಂತ ಒಂದು ಪದ ತಂದ್ರಿ. ಇವತ್ತು ಹೆಂಗೆ ಗೊತ್ತಾ ಅಂದರು, ಏನು ಅಂದೆ, ಅದಕ್ಕೆ ಅವ್ರು ಹೇಳಿದ್ರು, ನಮ್ಮೂರಲ್ಲಿ ಅಲನೆಯರು ಬದುಗರತಿಯರು ಮಾರುದ್ದ ಜಡೆಯ ಮೊಟ್ಟುದ್ದ ಮಾಡಿ ನಮ್ಮ ಅಜ್ಜನ ಜುಟ್ಟು ನೆನಪಿಸುವವರು, ಮೆಟ್ಟುತ್ತ ಹೈ ಹೀಲ್ಡ್ ಕೆರ ಕಂ ರ ಗೋ ರ ಎಂದು ಎನ್ನಜ್ಜಿಯ ಕನ್ನಡ ಭಾಷೆಗೆ ಮಂಕುಬೂದಿ ಎರಚುವವರು, ಮಳೆಗೆ ಸಾಗಿ ಬಿಸಿಲಿಗೆ ಬಾಗಿ ಒಂದು ಹಡದದ್ದಕ್ಕೆ ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನೆಲ್ಲ ಉಪಯೋಗಿಸಿ ಒಂದು ಹಡದದ್ದಕ್ಕೆ ಉಸ್ ಎಂದು ಮೂಲೆ ಸೇರುವ ಇವರು ನಮ್ಮಜ್ಜಿಯ ಕಾಲದಲ್ಲಿ ಹೀಗಿರಲಿಲ್ಲವಂತೆ ಸ್ವಾಮಿ, ನಮ್ಮಜ್ಜಿಯ ಕಾಲದಲ್ಲಿ ಹೀಗಿರಲಿಲ್ಲವಂತೆ ಸ್ವಾಮಿ. ನಮ್ಮಜ್ಜಿಗೆ 8 ಹಡೆದರೂ ಇನ್ನೂ 4 ಹಡಿಯುವ ಬಯಕೆ ಇತ್ತಂತೆ. ಅಯ್ಯೋ ಪಾಪ, ಅಯ್ಯೋ ಪಾಪ. ಅಷ್ಟರಲ್ಲಿ ಅಜ್ಜನೇ ಗೊಟಕ್ಕೆಂದಿದ್ದಾನಂತೆ. ಅದರಿಂದ ನಮ್ಮಲ್ಲಿ ಯಾರು ತುಂಬ ಗಟ್ಟಿ ಅಂತ ಹೇಳಿದ್ರೆ, ಅದಕ್ಕೆ ನಾನು ಹಳ್ಳಿ ಒಳಗೆ ಒಂದು ಕೇಳಿದೆ ಪುಟ್ಟಮ್ಮ, ಮದ್ದು ಅರ್ಥ ಆಗಲಿಲ್ಲ. ಏನವ ಈಗಿನ ಕಾಲದಲ್ಲಿ ಅವರ ಮಕ್ಕಳು ಅನ್ನೋದಕ್ಕೆ ಅವ್ರ ಐಕ್ಳು ಅಂತಾರೆ. ಏನವ ಈಗಿನ ಕಾಲದ ಐಕ್ಳು ಅವ್ರ ಅಪ್ಪನ ಅವರ ಅಮ್ಮನಲ್ಲಿ ತಾನ ಮಟಕಾಗ್ತಾವಲ್ಲ ಯಾಕೆ ಹಿಂದೆ ಅಯಾ ಕೇಳದೇನು ಸ್ವಾಮಿ, ಹೊಟ್ಟರ್ಕೊಂಡ್ ಮಕ್ಕಳು ಹೊಟ್ಟರ್ಕೊಂಡು ಸಾಯ್ತವೆ, ನೆಟ್ ಹುಟ್ಟಿದ್ರು ಹೌದು ಒಂದು. ನನಗೂ ಅರ್ಥ ಆಗಲಿಲ್ಲ, ನಿಮ್ಗೇನೋ ಅರ್ಥ ಆಯ್ತಾ? ಇಲ್ಲ. ಎರಡನೇ ಸತಿ ಅವ್ರು ಕೈಯಲ್ಲಿ ತೋರಿಸರು, ಹೊಟ್ಟರ್ಕೊಂಬಂದ ಮಕ್ಕಳು ಹೊಟ್ಟರ್ಕೊಂಡು ಸಾಯ್ತವೆಲ್ಲ. ಸಿಸೇರಿಯನ್ನಾಗಿ ಬಂದಂತಹ ಮಕ್ಕಳು ಅವ್ರ ಅಪ್ಪ ಅಮ್ಮನ ಮಠಕ್ಕೆ ಹಾಕೋದು, ನೆಟ್ಟುಗುಟ್ಟಿದ್ರೆ ಅವರೆಲ್ಲ ಹಾಕ್ತಾರೆ ಸ್ವಾಮಿ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರು. ಅದಕ್ಕೊಂದು ಮಾತು ಅಂತ ಹೇಳಿದರೆ, ನೀವು ಮೊನ್ನೆ ದಿವಸ ನೋಡಿ ಕಾಶಿಗೆ ಹೋದ್ರೆ ಚೌಕಾಶಿ ಮಾಡ್ತೀವಿ. ಆ ಕಾಶಿ ಒಳಗೆ ಶ್ರೀನಾಥ ಅನ್ನೋರೊಬ್ಬರು ಹೋಗ್ಬಿಟ್ರು. 80 ಕೋಟಿ ಒಡೆಯ ಉದ್ಯಮಪತಿ. ಆ 80 ಕೋಟಿ ಇಬ್ಬರೇ ಮಕ್ಕಳು, ಒಬ್ಬ ಗಂಡು ಮಗು, ಒಂದು ಹೆಣ್ಣು ಮಗು. ಹೆಣ್ಣು ಮಗಳು ನ್ಯಾಯಾಲಯದಲ್ಲಿ ಇರ್ತಕ್ಕಂಥವಳು, ಗಂಡು ಮಗು ಉದ್ಯೋಗಸ್ಥ. ಇಬ್ಬರು ಸೇರಿ ತಂದೆನ ಮಠಕ್ಕೆ ಹಾಕಿದ್ರು. ಮಠಕ್ಕೆ ಹಾಕಿದ್ಮೇಲೆ ಮೊನ್ನೆ ಹೋಗ್ಬಿಟ್ಟಾಗ ಬನ್ನಿ ಅಂದರೆ 2 ಮಕ್ಕಳು ಬರಲೇ ಇಲ್ಲ, ಬೇನಾಮಿಯಾಗಿ ಸುಟ್ರು. 80 ಕೋಟಿ ಒಡೆಯ ಒಂದು ಅಂಗೋಟಿಗೂ ಗತಿ ಇಲ್ದಂಗೆ ಮಾಡಿದ್ರು. ಅದಕ್ಕೋಸ್ಕರನೇ ಸ್ವಾಮೀಜಿಯವರು ಇದನ್ನೆಲ್ಲ ಜೀವನ ತಿಳಿಬೇಕು ಅಂತೇಳಿ, ಜೀವನದಲ್ಲಿ ನಿರೀಕ್ಷೆ ಇರಲಿ, ನಿರಾಸೆ ಬೇಡ, ಪರೀಕ್ಷೆ ಇರಲಿ, ಫಜಿತ ಬೇಡ, ಸರಸವಿರಲಿ, ವಿರಸಬೇಡ. ಜಾತಿ ಗಂಟಿದರೆ ದೇಶ ಹಾಳು, ಜಾತಿ ಗಂಟಿದರೆ ದೇಶ ಹಾಳು, ಭ್ರಷ್ಟತೆ ಗಂಟಿದರೆ ಧರ್ಮ ಹಾಳು, ದಾಂಪತ್ಯದಲ್ಲಿ ಸಂಶಯ ಮೂಡಿದರೆ ಗಂಡ ಹೆಂಡತಿರ ಮನಸ್ಸು ಹಾಳು. ಇವೆಲ್ಲವನ್ನು ಸಹಿಸಿಕೊಂಡರೆ ಮಕ್ಕಳ ಭವಿಷ್ಯ ಹಾಳು 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 ಅನ್ನುವುದಕ್ಕೆ ಕೂಡುದು ಅಂತ ಹೇಳಿ ನಮ್ಮನ್ನು ಮಸಾಜ್ ವಿತ್ ಮೆಸೇಜಲ್ಲಿ ನಮ್ಮ ಜನಗಳನ್ನ ಎಚ್ಚರಿಸಬೇಕು ಅನ್ನುವುದಕ್ಕೆ ನಮ್ಮನ್ನು ಹಾಸ್ಯ ಮತ್ತು ಲಾಸ್ಯದಲ್ಲಿ ಮೊದಲು ಮಕ್ಕಳ ಮನೋರಂಜನೆ ಕೊಟ್ಟು ಹೇಳಿದರು. ಮಕ್ಕಳ ಕಾರ್ಯಕ್ರಮವನ್ನು ಸ್ವಾಮೀಜಿ ಎಷ್ಟು ಬುದ್ಧಿವಂತಿಕೆಯಿಂದ ಮೊದಲೇ ಮಾಡಿಸಿದ್ರು ನೋಡು. ಯಾಕೆ ಹೇಳು? ಯಾಕೆ? ಕಲೆಯಾಗಿ ಅರಳಿ ಸಂಸ್ಕೃತಿಯಾಗಿ ತೋರಿ ಸಾಹಿತ್ಯಕವಾಗಿ ಮುಡಿಯೇರಬೇಕು ಅಂತ ಹೇಳಿ. ಸೂಪರ್ ಪದ. ಹಾಗಿದ್ಮೇಲೆ ಸ್ವಾಮೀಜಿಯವರ ಮೂಲಕ ನಾವಿಲ್ಲೆಲ್ಲ ಸೇರ್ಕೊಂಡು ಮಾತುಕತೆಗೆ ಬರ್ತೀವಲ್ಲ, ಕೇಳ್ಬೇಕಾದ್ರೆ ಅವ್ರ 3 ವಿಷಯಗಳಿರುತ್ತೆ. ನಾವು ಸ್ವಾಮೀಜಿ ಹೊಗಳಕ್ಕೆ ಬಂದಿಲ್ಲ, ನಮ್ಮ ಜನ ಸರಿಯಾಗಿ ತಿಳಿಬೇಕು, ವಿವೇಕತೆಯನ್ನು ತಿಳಿಬೇಕು. ನೀನು ಒಂದು ಮಾತು ಹೇಳಿದೆ, ಸ್ವಾಮೀಜಿ ಅಂತ ಒಂದು ಮಠಕ್ಕೆ ಘನತೆ ಬರಬೇಕಾದ್ರೆ ಏನಿರ್ಬೇಕು ಗೊತ್ತಾ? ಸಿದ್ಧಿಂ ಸತ್ಸಂಪ್ರದಾಯ ಸ್ಥಿರತಿಯ ಮನಗಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನೀಯತೆಯ ಸಾಧುವೃತ್ಯ ಸಮೇತಂ ಡಂಭಾ ಅಸೌಯಾದಿ ಮುಕ್ತಂ ಜಿತ ವಿಷಯ ಗಣಂ ದೀರ್ಘಬಂಧನ್ ದಯಾಳಂ ಸ್ವಾಭಾವಿಕ ಅನವಧಿಕ ಅತಿಶಯ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜ ಸೌಶೀಲ್ಯ ವಾತ್ಸಲ್ಯ ಆರ್ಧವ ಮಾರ್ಧವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಚಾತುರ್ಯ ಧೈರ್ಯ ಸ್ಥೈರ್ಯ ಶೌರ್ಯ ಪರಾಕ್ರಮ ಸತ್ಯಕಾಮ ಸತ್ಯ ಸಂಕಲ್ಪ ಕೃತಿತ್ವ ಕೃತಜ್ಞತಾ ಅಸಂಖ್ಯೇಯ ಗುಣಗಳು ಉಳ್ಳಂತವರೇ ನಮ್ಮ ಸ್ವಾಮೀಜಿಯವರು. ಅದನ್ನ ನಾವು ಮರಿಬಾರದು ಮಾಮ. ಅದಷ್ಟು ಸೇರಿಸಿ ನಮ್ಮ ಶಿವಪ್ಪನವ್ರು 4ನೇ ಸಾಲಿನಲ್ಲಿ ಹೇಳ್ಬಿಟ್ರಲ್ಲ ಮಾಮ. ಅನುಭವದ ನೆಲೆಯಲ್ಲಿ ನಿಜವರಿತ ಸಿದ್ಧನಿಗೆ, ಅನುಭವದ ನೆಲೆಯಲ್ಲಿ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿಗುಡಿಸಲೇನು, ಕಲ್ಲು ಮಾಣಿಕವೆಲ್ಲ ಒಂದೇ ಬಗೆ ನೋಟದಲ್ಲಿ, ಕಲ್ಲು ಮಾಣಿಕವೆಲ್ಲ ಒಂದೇ ಬಗೆ ನೋಟದಲ್ಲಿ, ಅವರಾತ್ಮ ನಿರ್ಮಲವೋ ಮುದ್ದು ರಾಮ,
ಅವರ ಆತ್ಮ ನಿರ್ಮಲವೋ ಮುದ್ದು ರಾಮ. ನೋಡಮ್ಮ, ಅಷ್ಟೇ ನಾಲ್ಕೇ ಸಾಲಲ್ಲಿ ಚಾಣಕ್ಯ ಒಂದ್ ಮಾತು ಹೇಳ್ದ, ಎಲ್ಲಾರನ್ನು ನಮ್ಮ ಸ್ವಾಮೀಜಿನ ನೆನಪು ಮಾಡ್ಕೊಂಡು ಆ ಕ್ಯಾಟಗರಿ ತರ್ಸಕ್ಕಾಗಲ್ಲ. ಕಾಡಿನಲ್ಲಿ ಬೇಡದಲ್ಲಿರೋ ಮರಗಳೆಲ್ಲ ಬೆಳೆದಿರುತ್ತೆ. ದಂಡಕಾರಣ್ಯದ ಒಳಗೆ ಒಂದು ಗಂಧದ ಮರ, ಇಡೀ ಗಂಧದ ಮರ ಇಡೀ ದಂಡಕಾರಣ್ಯದಲ್ಲಿ ಅದೇ ಸುವಾಸನೆ ಕೊಡುವಂಥದ್ದು. ಅದು ಇತ್ತೀಚೆಗೆ ದೇವರು, ದೇವಸ್ಥಾನ, ಮಠಗಳು ಮತ್ತೊಂದು ಎಲ್ಲ ಎಲ್ಲಿ ನೋಡಿದ್ರೆ ಶುರುವಾಗಿದೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇದ್ರಂತೆ, ಸಿ ವಿ ವಿಲ್ ಗೋ ಟು ದಟ್ ಆಶ್ರಮ, ಏನೋ such a fantastic ashrama. The Swamiji is a very much colored fellow and young and energy. When I saw at least once, ನಂಗೆ ಆಫನ್ ಆ್ಯಂಡ್ ಆಫನ್ ಅಲ್ಲಿ ಹೋಗ್ಬೇಕು ಅನ್ಸುತ್ತೇನು. ಹೆಂಡತಿ ಅಂದು, ಇಟ್ ಈಸ್ ಯುವರ್ ಫೇಟ್. ನನ್ನ ಜೊತೆಲೇ ನಿಂತ್ಕೊಂಡು ಕೂತ್ಕೊಂಡು ಸರಿಯಾಗಿ ಮಾತಾಡಕ್ಕೆ ಬರ್ತಾರೆ ಇದ್ದವರು ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಕೀಪ್ ವೈಟ್, ಯು ಡೋಂಟ್ ನೋ ವಾಟ್ ಈಸ್ ದಟ್ ಸ್ವಾಮೀಜಿ ಪರ್ಸನಾಲಿಟಿ ಅಂತ. ಬಂದ್ರು, ಅವನು ಹುಡುಗ ಬಂದಾಗ ಕೂತಿದ್ದ, ಇವನು ಎದುರು ಕೂತಿದ್ರು. ಸ್ವಾಮೀಜಿ ಕಣ್ಣು ಮುಚ್ಕೊಂಡು ಕೂತಿದ್ರಂತೆ. ಕೂತ್ಕೊಂಡಿದ್ರು, ಇನ್ನೊಬ್ಬ ಕೂತಿದ್ದ. ನೋಡ್ದ, ಸ್ವಾಮೀಜಿ ನನಗೆ ಬಂಗ್ಲಾ ಇದೆ, ನನಗೆ ಮನೆಯವಳಿದ್ದಾಳೆ, ನನಗೆ ಕಾರ್ ಇದೆ, ನನಗೆ ಸ್ಕೂಟ್ರ್ ಇದೆ, ನನಗೆಲ್ಲ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಕೊಂಚ ತಡವಾಗಿ ಬಂದುಬಿಟ್ರೆ ಮನೆಗೆ ಹೆಂಡತಿ ಕಿರಿಕಿರಿ ಮಾಡಿಬಿಡ್ತಾಳೆ, ವಿಪರೀತ ಕಿರಿಕಿರಿ ಮಾಡ್ತಾಳೆ. ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ನೀವು ನನಗೆ ಉಪದೇಶ ಮಾಡಿಬಿಟ್ರೆ ಮುಂದಿನ ವರ್ಷ ನಿಮ್ಮ ತುಲಾಭಾರ ಹುಟ್ಟು ಹಬ್ಬಕ್ಕೆ ಸಂಪೂರ್ಣ ಖರ್ಚು ನಂದೆ. ಸ್ವಾಮೀಜಿ, ಯು ಪ್ಲೀಸ್ bless me, you please bless me. I want few more words and I want sweet words. I want to kept in my heart, not in my hand. ಅಂತ ಸ್ವಾಮೀಜಿ ಅಲ್ಲಿವರೆಗೂ ಕಣ್ಣು ಮುಚ್ಕೊಂಡಿದ್ದಾರೆ. ಕಣ್ಣು ಬಿಟ್ಟು ಹೇಳಿರಂತೆ, ಅಯ್ಯ ಅದು ನನಗೆ ಗೊತ್ತಿದ್ರೆ ನಾನು ಯಾಕೆ ಸನ್ಯಾಸಿ ಆಗ್ತಿದ್ದೇನೆ. ಇಂಥವ್ರನ್ನ ಸೇರಿಸ್ಕೊಂಡು ನಮ್ಮ ಸ್ವಾಮೀಜಿನ ಅದಕ್ಕೆ ಸೇರಿಸೋದಿಲ್ಲ. ನಮ್ಮ ಸ್ವಾಮೀಜಿ ಹತ್ರ ಇದೆಯಲ್ಲ. ಹೌದು, ಅದಕ್ಕೆ ಹಂಗೇನೆ 50 ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸ್ತಿದ್ದಂತ ದಂಪತಿಗಳಲ್ಲಿ ಹೆಂಡತಿ ಮುಖದಲ್ಲಿ ತುಂಬಾ ಖುಷಿಯಾಗಿದ್ರಂತೆ. ಆದ್ರೆ ಗಂಡ ಮಾತ್ರ ಹ್ಯಾಪ್ ಮೊರೆ ಹಾಕೊಂಡಿದ್ನಂತೆ, ಹೆಂಡತಿ ಹ್ಯಾಪಿ ಮೊರೆ. ಸ್ನೇಹಿತ ಬಂದ್ಬಿಟ್ಟು ಗಂಡನ್ ಕೇಳಿದ್ನಂತೆ, ಯಾಕಪ್ಪ 50ನೇ ವರ್ಷ ವಾರ್ಷಿಕೋತ್ಸವ ಆಚರಿಸ್ತಿದ್ಯಾ, ಇವತ್ತು ಹ್ಯಾಪ್ ಮೊರೆ ಹಾಕೊಂಡಿದ್ಯಲ್ಲ, ಏನಾಯ್ತು ಅಂತೇಳಿ. ಅದಕ್ಕೆ ಅವನು ಹೇಳಿದ್ನಂತೆ, ಇಲ್ಲ ಕಣೋ, 50 ವರ್ಷದ ಹಿಂದೆ ನಮ್ಮಪ್ಪ ಹೇಳಿದ ಒಂದು ಮಾತು ನೆನಪಾಗ್ತಾ ಇದೆ. ಏನಂತ? ನಮ್ಮಪ್ಪ ಹೇಳಿದ್ದ 50 ವರ್ಷದ ಹಿಂದೆ, ನೋಡೋ, ಒಂದು ಮದುವೆ ಆಗೋ, ಇಲ್ಲ ಅಂದ್ರೆ ನಿನ್ನ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಿದ್ದ. ಅದ್ರದ್ದೇನು? ಇಲ್ಲ ಕಣೋ, ನೋಡು, ಇವತ್ತು ಜೈಲಿಗೆ ಹೋಗಿದ್ದಿದ್ರೆ 50 ವರ್ಷ ಆಗ್ತಿತ್ತು, ನನಗೆ ಬಿಡುಗಡೆ ಸಿಗ್ತಾ ಇತ್ತು. ಆದ್ರೆ ನನಗೆ ಇವತ್ತಿಗೂ ಬಿಡುಗಡೆ ಸಿಕ್ಕಿಲ್ಲ, ಹಾಗಾಗಿ ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿ ಕೂತ್ನಂತೆ. ಹಂಗೆ ಅಕಸ್ಮಾತ್ ಅಂತ ಮನೆ ಒಳಗೆ ಭೂತ ಗೀತ ಹಿಡಿತು ಅಂತಂದ್ರೆ ಏನ್ ಮಾಡ್ತಾರ? ಹೆಂಡತಿ ಪಾಪ ಎಷ್ಟೇ ಆದ್ರೂ ಮಾಮ, ಹೆಂಡತಿ ತವ್ರ ಮನೆಗೆ ಹೋಗುವಾಗ ಗಂಡನ್ ಜೊತೆಗೆ ಗಂಡನ್ಗೊಂದ್ ಕಾಳಜಿ ಇರುತ್ತೆ. ಗಂಡ ಪಾಪ ಒಬ್ನೇ ಇರ್ತಾನೆ, ತಿಂಡಿ ಮಾಡು, ಅಡ್ಗೆ ಮಾಡು ಎಲ್ಲ ಮಾಡಿಟ್ಟು ತವ್ರ ಮನೆಗೆ ಹೋಗುವಾಗ ಪಾಪ ಗಂಡ ರಾತ್ರಿ ಒಬ್ನೇ ಇರ್ತಾನಲ್ಲ. ರೀ, ಒಬ್ರೇ ಇರ್ತೀರಾ, ಅಕಸ್ಮಾತ್ ಭೂತಗೀತ ಏನಾದ್ರು ಬಂದ್ರೆ ಏನ್ರಿ ಮಾಡ್ತೀರಾ ಅಂತ ಪಾಪ ತುಂಬಾ ಕಾಳಜಿಯಿಂದ ಕೇಳ್ತಾ ಇದ್ದಾಳೆ. ಗಂಡ ಅದೋನ್ ಏನ್ ಅನ್ಬೇಕೋ, ಲೇ ಸುಮ್ನಿರೆ, ಭೂತ ಬಂದ್ರೆ ಓಡಿಸ್ತೀನಿ, ಗೀತ ಬಂದ್ರೆ ನಾಳೆ ಕಳಿಸ್ತೀನಿ ಅಂತ ಹೇಳಿ. ಅಂಥ ಒಂದು ಚಾಣಾಕ್ಷತನ ಮಾಮ ನಿಮ್ದು ಮಾತು, ಬುದ್ಧಿವಂತದ್ದು. ನಮ್ ಪಾಪ ಹೆಣ್ಮಕ್ಳಿಗೆ ಕಾಳಜಿ, ಹಾರೈಕೆ, ಆರೈಕೆ. ಹಾಗಿದ್ಮೇಲೆ ಇನ್ ಚಾಣಾಕ್ಷತನದ ಈ ಸಂಸಾರಕ್ಕೆ ಸಂಸ್ಕೃತದಲ್ಲಿ ಚಾಣಕ್ಯ ಇಡೀ ಜಗತ್ತಿಗೆ ಕೊಟ್ಟುಬಿಟ್ಟ. ಶರಣ ಸತ್ಯ ಲಿಂಗಪತಿ ಹೇಗಿರ್ಬೇಕು ಅನ್ನೋದಕ್ಕೆ ಮೊದಲಿನ ಸಾಲೇನು. ಹೌದು, ನಾವ್ ಏನೇ ಹಾಸ್ಯ ಮಾಡಿದ್ರು ಕೊನೆಗೆ ದಾಂಪತ್ಯದಲ್ಲಿ ಚಾಣಕ್ಯ ಹೇಳುವಂತ 10 ನೀತಿ ಸೂತ್ರಗಳೇ ಕೊನೆಗೆ ಬರುವಂತಹ ಒಂದು ನೀತಿ ನಿಯಮ. ಆನಂದಂ ಸದನಂ ಸುತಾಶ್ಚ ಸುದಯ ಕಾಂತ ಮನೋಹಾರಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿ ರತಿಶ್ಚ ಆಜ್ಞಾಪರ ಸೇವಕಾಹ ಪಾಂಡಿತ್ಯಂ ಶಿವಪೂಜನಂ ಪ್ರತಿದಿನಂ ಮಿಷ್ಟಾನ ಪಾನಂಗೃಹೇ ಸಾಧು ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿ. ನೋಡಿ, ಚಾಣಕ್ಯ ಗೃಹಸ್ಥಾಶ್ರಮಕ್ಕೆ ಧನ್ಯತೆಯನ್ನ ಕೊಡ್ತಾನೆ. ಬ್ರಹ್ಮಚಾರಿ ಆಗಿದ್ದು ಕೂಡ ಎಷ್ಟು ನಿಭಾಯಿಸ್ಕೊಡ್ಲಿಕ್ಕಿರುತ್ತೆ ಅಂತಂದ್ರೆ, ಹೆಂಡತಿ ಒಂದ್ ಪುಟ್ಟ ಜೋಕ್ ಹೇಳಿದ್ರದ್ದು ಉತ್ತರ ಹೇಳ್ಬಿಡ್ತೀನಿ. ಎಷ್ಟು ನಿಭಾಯಿಸುವಿಕೆ ಗೃಹಸ್ಥಾಶ್ರಮದಲ್ಲಿ ಇರುತ್ತೆ ಅಂದ್ರೆ, ಗಂಡ ಹೆಂಡತಿ ಇಬ್ರು ಮದುವೆಗೆ ಹೋಗಿರ್ತಾರೆ. ಹೆಂಡತಿ ಅಲ್ಲಿ ಒಡವೆ ವಸ್ತ್ರ ಹಾಕೊಂಡಿರೋ ಹೆಣ್ಮಕ್ಳನ್ನೆಲ್ಲ ನೋಡ್ಬಿಟ್ಟು ಗಂಡನ ಹತ್ರಕ್ ಬಂದು, ನೋಡ್ರಿ ಆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಒಡವೆ ವಸ್ತ್ರ ಚಿನ್ನ ಬೆಳ್ಳಿ ತೊಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದ್ದಾರೆ, ನೀವು ಇದರ ಏನು ಕೊಡ್ಸಿಲ್ಲ, ಹೊಟ್ಟೆ ಉರಿತಾ ಇದೆ ನನಗೆ ಅವ್ರನ್ನೆಲ್ಲ ನೋಡಿ, ಗೊತ್ತಾ ಅಂತೇಳಿ. ಇವನಿದ್ದಾನೋ, ಸುಮ್ನಿರೇ, ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡ್ ಬಂದಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದಾರೆ ನೋಡಿ. ಸುಮ್ನಿರೇ, ಯಾಕ್ರಿ
ನಿನಗೆ ಒಡವೆ ವಸ್ತ್ರ ನೋಡಿ ಹೊಟ್ಟೆ ಉರಿತಿದೆ, ನನಗೆ ಅವ್ರನ್ನೇ ನೋಡಿ ಹೊಟ್ಟೆ ಉರಿತಿದೆ ಕಣೆ, ನೀನ್ ಏನ್ ಹೇಳ್ತೀಯ ಇವಾಗ ಇದಕ್ಕೆ ಅಂತೇಳಿ. ವಾಟ್ ಎವರ್ ವಿ ಸೇ, ಫೈನಲಿ ಸಾನಂದಂ ಸದನಂ, ಒಳ್ಳೆಯ ಸುಂದರವಾದ ಮನೆ, ಸಾನಂದಂ ಸದನಂ, ಆನಂದ ಭರಿತವಾದಂತಹ ಮನೆ, ಸುತಾಶ್ಚ ಸುದಯ, ಮಾತು ಕೇಳುವಂತಹ ಮಕ್ಕಳು, ಕಾಂತಾ ಮನೋಹಾರಿಣಿ, ಕಾಂತಿಯುತವಾದ ಪತ್ನಿ, ಸನ್ಮಿತ್ರಂ, ಒಳ್ಳೆಯ ಸ್ನೇಹಿತರು, ಸುಧನಂ, ಧರ್ಮಪರತೆಯಿಂದ ಗಳಿಸಿದಂತಹ ಹಣ, ಸುಧನಂ, ಸ್ವಯೋಷಿತಿ ರತಿಶ್ಚ ಆಜ್ಞಾಪರ ಸೇವಕಾಹ, ಮಾತು ಕೇಳುವಂತಹ ಸೇವಕರು, ಆಮೇಲೆ ಪ್ರತಿದಿನ ಮಿಷ್ಟಾನ ಪಾನಗೃಹೆ, ಪಾಂಡಿತ್ಯಂ, ಅಧ್ಯಯನ, ಪ್ರತಿದಿನ ಮನೆಯಲ್ಲಿ ಇರಿಸುವಂತಹ ಅಧ್ಯಯನ, ಶಿವಪೂಜನಂ, ಶಿವನನ್ನ ಆರಾಧಿಸುವಂತಹ ಕ್ರಮ, ಪ್ರತಿದಿನ ಮಿಷ್ಟಾನ ಪಾನಗೃಹೆ, ಸಹಭೋಜನ, ಎಲ್ಲರೊಟ್ಟಿಗೆ ನಡೆಸುವಂತಹ ಸಹಭೋಜನ, ಸಾಧು ಸಂಗಮುಪಾಸತೇಹಿ ಸತತಂ, ಸಾಧುಗಳನ್ನ, ಶರಣರನ್ನ, ಸಂಗರನ್ನ ಪ್ರತಿದಿನವೂ ಆರಾಧಿಸುವಂತಹ ಕ್ರಮ ಯಾರಲ್ಲಿ ಇದೆಯೋ ಅಂಥ ಎಲ್ಲ ಸದ್ಗೃಹಸ್ಥರಿಗೆ ನಾನು ಧನ್ಯತೆಯನ್ನ ಕೊಡ್ತೀನಿ ಅಂತ ಹೇಳಿ ಯಾರು ಹೇಳೋದು? ಚಾಣಾಕ್ಷ ಮಾತಿನ ಚಾಣಕ್ಯ. ಹಾಗಿದ್ದ ಮೇಲೆ ಈ ಕನ್ನಡವನ್ನೇ ಪಕ್ಕಕ್ಕೆ ಇರಿಸಿಬಿಟ್ಟು ಸಂಸ್ಕೃತವನ್ನೂ ಮುಟ್ಟದಲೆ ಇಂಗ್ಲಿಷ್ ನಲ್ಲಿ ತಂದು ತುರ್ಕಿದ್ದಾರೆ. ಮಮ್ ಅಂತ, ಡ್ರಮ್, ಮ್ಯಾಕ್ಸಿಮಮ್. ಅದು ಕನ್ನಡದ ಕವಿ ಹೇಳ್ದ, ಅಮ್ಮ ಎಂದರೆ ಅವ್ವ, ಮಮ್ಮಿ ಎಂದರೆ ದೆವ್ವ. ಆ ದೃಷ್ಟಿ ಒಳಗೆ ಸೈಂಟ್ ಅಂತ, ಮಕ್ಕಳಿಗೆ ಸಂತರು ಅಂದ್ರೆ ಗೊತ್ತಾಗಲ್ಲ. ಸೇ ವಿ ವಿಲ್ ಗೋ ಟು ಆಶ್ರಮ ಅಂತ. ಏನಕ್ಕೆ ಅಂತ ಕೇಳಿ, ವೈ ಅಂದ್ರೆ ಯು ಬೆಟರ್ ಯು ಗೋ ಅಂಡ್ ಗೆಟ್ ಇಟ್ ಬ್ಲೆಸಿಂಗ್ ವರ್ಡ್ಸ್ ವಿತ್ ಸೈಂಟ್. ವಾಟ್ ಈಸ್ ಸೈಂಟ್ ಅಂದ್, ವಾಟ್ ಈಸ್ ಸೈಂಟ್ ಅಂಡ್ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಸೈಂಟ್ ಅಂಡ್ ಸೈಂಟಿಸ್ಟ್ ಅಂದ್ರು. ಸೈಂಟ್ ಅಂಡ್ ಸೈಂಟಿಸ್ಟ್ ದೇ ಆರ್ ಆಲ್ವೇಸ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್. ದೇ ಆರ್ ಆಲ್ವೇಸ್ ಇನ್ ರೆಸ್ಟ್, ನೋ ರೆಸ್ಟ್, ನೋ ರೆಸ್ಟ್. ದೇ ಆರ್ ಆಲ್ವೇಸ್ ಇನ್ ನೋ ರೆಸ್ಟ್. ಆಯ್ತಾ? ಈವನ್ ಜಸ್ಟ್ if you followed saint and scientist words, our life it comes to best. ಆಗನ್ಬೇಕಾದ್ರೆ ಸೈಂಟ್ ಅನ್ನಕ್ಕೆ SAINT. ಎಸ್ ಅಂದ್ರೆ ಏನು ಮಾಮ? ಸ್ಯಾಕ್ರಿಫೈಸರ್. ಎಸ್ ಸ್ಯಾಕ್ರಿಫೈಸರ್, ತ್ಯಾಗಿ. ಎ ಅಡ್ವೆಂಚರ್, ಅನುಭಾವಿ. ಐ ಇಂಟ್ಯೂಟರ್, ಅಂತರ್ಬೋಧಕ. ಎನ್ ನೇಚರ್ ಪಾರ್ಟ್ನರ್, ಪ್ರಕೃತಿ ಪುರುಷ. ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿ ಲೀನಸ್ಯ ಯಃ ಪರಸ್ಯ ಮಹೇಶ್ವರಃ. ಕನ್ನಡದಲ್ಲೇನು? ವೇದದಾದಿಯ ಪ್ರಣವ ಶಬ್ದವು ವೇದದಂತ್ಯದಿ ಅದುವೆ ಸ್ವರವು ಪ್ರಕೃತಿ ಲೀನತೆಗೊಂಡ ತಾರಕನಾಥನೇ ಪರಮೇಶಿಯು. ಆದ್ರಿಂದ ಐ ಅಂದ್ರೆ ಇಂಟ್ಯೂಟರ್, ಎನ್ ನೇಚರ್ ಪಾರ್ಟ್ನರ್, ಥಿಂಕರ್, ಸದಾಕಾಲ ಚಿಂತನೆ ಮಾಡಿ ಅದರಲ್ಲೂ ಎಷ್ಟು ಮಟ್ಟಿಗೆ ಇಡೀ ಜಗತ್ತು ಸಂಪೂರ್ಣವಾಗಿ. ಇವಾಗ ಬಸವಣ್ಣವ್ರಿಗೆ ಒಂದು ಮಾತು ಹಾಕ್ಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ಜಗಜ್ಯೋತಿ ಬಸವೇಶ್ವರರು ಅಂತೀವಿ, ಹೌದಾ? ಆ ಜಗಜ್ಯೋತಿ ಬಸವೇಶ್ವರಕ್ಕೆ ನೀವು ಮೊನ್ನೆ ಒಂದು ಲೇಖನದಲ್ಲೇ ಹಾಕಿದ್ದೆ. ದೀಪ ಉರಿಯುವುದು ದೀಪ ಉರಿಯುವುದು ಇನ್ನೊಬ್ಬರನ್ನು ನೋಡಿ ಅಲ್ಲ, ಇನ್ನೊಬ್ಬರನ್ನು ನೋಡಿ ದೀಪ ಉರಿಯುವುದಿಲ್ಲ, ಇನ್ನೊಬ್ಬರಿಗಾಗಿ ದೀಪ ಉರಿಯುತ್ತದೆ. ಇನ್ನೊಂದು ಪದ ಇದೆ, ದೀಪ ಉರಿಯುವುದು ಮತ್ತೊಬ್ಬರನ್ನು ಉರಿಸುವುದಕ್ಕಾಗಿ ಅಲ್ಲ, ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಕೊಡುವುದಕ್ಕಾಗಿ. ಆದ್ರೆ ನಮ್ಮಲ್ಲಿ ಬತ್ತಿ ಇಟ್ಟು ದೀಪ ಹಚ್ಚಿದ ಮೇಲೆ ಬೇರೆಯವ್ರಿಗೆ ಬತ್ತಿ ಇಡೋವರೇ ಜಾಸ್ತಿ. ಏನೋ ನಮ್ಮ ದೀಪ ಇನ್ನೂ ಉರಿತ ನೋಡಿ, ದೀಪ ಇನ್ನೂ ಉರಿತಾ ಇದೆ, ಆ ಕಡೆವರೆಗೂ ಉಡಿಯುತ್ತೆ. ಏನಾದ್ರು ಒಂದು ಪಕ್ಷ ಇಲ್ಲಿ ಕರ್ಕೊಂಡ್ಬಂದು ಒಂದು ಸಚಿವರ ಕೈಲೋ ಶಾಸಕನ ಕೈಲೋ ಹಚ್ಬಿಟ್ಟಿದ್ರೆ ಅದೇನ್ ಮಾಡುತ್ತೆ? ಇಲ್ಲ, ದೀಪ ಹಚ್ಬೇಕಾದ್ರೆ ನೋಡಿ ಆ ಇದು ಸುಮ್ಮನೆ ಉರಿತಾ ಇದೆ. ನೀವು ಬೇಕಾದ್ರೆ ಸಚಿವರನ್ನ ಕರೆಸಿ ಅಥವಾ ರಾಜಕಾರಣಿ ಕರೆಸಿ, ಆ ದೀಪ ಸುಮ್ಮನೆ ಹಿಂಗಂತಿರುತ್ತೆ. ಅದಕ್ಕೆ ಡುಂಡಿ ಹಾಕಿದ್ರು, ಹಚ್ಚಿಟ್ಟ ಹಣತೆಗೆ ಹಚ್ಚಿದವನ ರಾಜಕಾರಣಿ ಎಂದು ತಿಳಿದೊಡನೆ ತಲೆ ಅಲ್ಲಾಡಿಸುತ್ತ ಹಣ ತೆಗೆ ಅನ್ನತ್ತೆ. ಈ ಏನು ಹಣ ಏನು ತೆಗಿಯೋದು? ಹಣ ಇಲ್ಲ, ಹೆಣ ತೆಗಿತಾರೆ. ಆ ದೃಷ್ಟಿ ಒಳಗೆ ಅದಕ್ಕೆ ಅಲ್ವಾ ಮಮ್ಮ ಕವಿ ಹೇಳೋದು, ಹಚ್ಚಿದರೆ ದೀಪ ಹಚ್ಚಬೇಕೆ ಹೊರತು ಬೆಂಕಿ ಹಚ್ಚಬಾರದು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಆದ್ರೂ ಮನುಷ್ಯ ಜೀಪಣ ಕಣಮ್ಮ, ನೀನೇನೇ ಹೇಳು. ಹಾಲ್ನಲ್ಲಿ ನೊಣ ಬಿದ್ರೆ ಏನ್ ಮಾಡ್ತಾನೆ? ತೆಗ್ದು ಹಾಕ್ತಾನೆ. ಹಾಲು ಚಲ್ತಾನೆ. ತುಪ್ಪದಲ್ಲಿ ನೊಣ ಬಿದ್ರೆ ನೊಣನ್ ತೆಗ್ದಿಟ್ಟು ತುಪ್ಪ ಹಾಕ್ತಿದ್ದೆ ಅಷ್ಟೇ. ನಮ್ ನೊಣ ಬುದ್ಧಿ, ನೊಣ ಬುದ್ಧಿಯನ್ನ ಬಿಡಿಸುವಕಾದ್ರೆ ಮನುಷ್ಯಗೆ ಒಂದು ತತ್ವ, ಒಂದು ಸಂಸ್ಕೃತಿ ಬೇಕು. ಹಾಗಾಗಿ ನಗುವುದ ಕಲೀಲಿ ಅಂದ್ರೆ ಮನುಷ್ಯ, ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ, ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ,
ನೀ ನಗುವ ಹೂವಾಗು ಜಗದ ವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ, ನಗುತ್ತಲಿರು ಮನೆ ನಗಲಿ ಮುದ್ದು ರಾಮ, ನಗುತ್ತಲಿರು ಮನ ನಗಲಿ ಮುದ್ದು ರಾಮ. ಹಂಚಿಕೊಳ್ಳಲು ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು, ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು, ಬಂದಷ್ಟೇ ಸಾಕೆನುತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ. ಹಾಗಿದ್ರೆ ಬಾಳಿನಲ್ಲಿ ನಗಬೇಕು ಅಂತಂದ್ರೆ ಬಾಳಿನ ಮೂಲ ಉದ್ದೇಶ ಏನು? ಈಗ ಬಂದಿದೆ ಬಾಳಿನಲ್ಲಿ ಒಂದು ಬಹಳ ಸುಂದರವಾದ ಮಾತಿದೆ, ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಅಟ ಬದುಕು ಅದ್ರ ಜೊತೆಗೆ ಇನ್ನೂ ಒಂದ್ ಮಾತು ನೀವು ಹೇಳ್ತಾ ಇರ್ತೀರ ಮಾಮ, ನಾವು ಬಾಳ್ಬೇಕು, ನಾವು ಬದುಕ್ಬೇಕು. ಹೇಗ್ ಬದುಕ್ಬೇಕು? ಇರುವುದೊಂದೇ ಬಾಳು, ಇರುವುದೊಂದೇ ಬಾಳು, ಇರುವಾಗ ನೀ ಬಾಳು, ಇರುವಾಗ ನೀ ಬಾಳು. ಹಾಗಾಗಿ ಇದು ತರ್ಲೆ ಅಲ್ಲ ನಮ್ಮ ಬಾಳು, ಅದಕ್ಕೆ ನಾವು ಸಿದ್ಧರು ಹೇಳದ್ ನಮಗೆ ತರಳ ನೀ ಬಾಳು ಅಂತ ಹೇಳಿ. ಹಾಗಾಗಿ ಒಂದೇ ಬಾಳು, ನಾವಿಲ್ಲಿ ಬಾಳ್ಬೇಕು. ಹಾಗಾಗಿ ಈ ಬಾಳಿಗೆ ಆಶಯ ಏನು? ಈ ಬಾಳಿನ ಆಶಯವೇ, ಈ ಬಾಳಿನ ಆಶಯವೇ ಆನಂದ ರಸ ಪ್ರಾಪ್ತಿ, ಕಾಲ ಕಳೆಯುವುದೆಂದು ಗೊಣಗುವುದು ಏಕೆ, ಇದೆ ದವನ ಇದೆ ತೇರು ಎಸೆಮೆಲ್ಲ ಇರು ನಗುತ, ತೇರು ಸಾಗಲಿ ಮುಂದೆ ಮುದ್ದು ರಾಮ, ತೇರು ಸಾಗಲಿ ಮುಂದೆ ಮುದ್ದು ರಾಮ. ಹೌದು, ತೇರು ಸಾಗಲಿ ಮುಂದೆ ಮುದ್ದು ರಾಮ ಅಂತ ಹೇಳ್ಬೇಕಾದ್ರೆ ಮಕ್ಕಳು ಬಸವಣ್ಣವರ ವಚನಕ್ಕೆ ಅವರ ನೃತ್ಯ ಪ್ರದರ್ಶನದಲ್ಲಿ ತಮ್ಮ ಭಾವಾಭಿನಯವನ್ನ ತೋರಿಸಿದ್ರು. ಹಾಗಿದ್ರೆ ಇಷ್ಟು ಜನಕ್ಕೆ ಒಂದು ಪದ್ಯದಲ್ಲೇನೆ ಬಸವನ ಬಗ್ಗೆ ಹೇಳಬೇಕು ಅಂದ್ರೆ, ಬಸವಣ್ಣವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಪದ್ಯ ಏನ್ ಹೇಳುತ್ತೆ? ಬಸವನೆಂದರೆ ಯಾರು, ಬಸವನೆಂದರೆ ಯಾರು, ಬಿಜ್ಜಳನ ಕರಣಿಕನೆ, ಬಿದ್ದವರ ನೆತ್ತಲಿಕೆ ಬಂದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ತತ್ವವೆಂದರೆ ಬಸವ ಮುದ್ದು ರಾಮ, ತತ್ವವೆಂದರೆ ಬಸವ ಮುದ್ದು ರಾಮ. ಆಪ್ ಅಂತ ಮಾಡಿದ್ದಾರೆ ಸ್ವಾಮೀಜಿ ಅವರು, ಏನು ಬೇಕಾದ್ರೂ ಯಾವ ವಚನ ಬೇಕಾದ್ರೂ ಎಲ್ಲಿವರೆಗೂ ತಗೊಂಬಂದಿದ್ದಾರೆ ಅಂದ್ರೆ ಎಲ್ಲ ವಚನಗಳನ್ನು ಅದ್ರಲ್ಲಿ ಸೇರಿಸೋದ್ರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷಾ ದೃಷ್ಟಿಯಿಂದ ಮಂಕುತಿಮ್ಮನ ಕಗ್ಗವನ್ನು ಕೂಡ ಅದರೊಳಗೆ ತರ್ತಾ ಇದ್ದಾರೆ. ಈಗ ದಾಸರ ಪದಗಳನ್ನು ತರುವಂತ ಮಾರ್ಗದಲ್ಲಿ. ಹಾಗಿದ್ಮೇಲೆ ನಮ್ಮ ಸ್ವಾಮೀಜಿಯವರು ತಾಂತ್ರಿಕ ತಜ್ಞತೆ ಕೊಡ್ತಾ ಇದ್ದಾರೆ ಅಂದ್ರೆ, ಆ ರೀತಿ ಕೊಡ್ತಕ್ಕಂತಹ ಒಂದು ಶಕ್ತಿಗೆ ಎಷ್ಟು ವಿದ್ಯೆ ಇರಬೇಕು ಅನ್ನೋದಕ್ಕೆ 3 ಪದಗಳಲ್ಲಿ ಏನು ಹೇಳ್ತೀವಿ? ಯಾವ್ಯಾವ ಬುದ್ಧಿ ಇರಬೇಕು? 3 ಬುದ್ಧಿ ಇರಬೇಕು. ಅದೀಗ ಆಲ್ರೆಡಿ 3 ನಾಮದ ಮೂಲಕ, 3 ವಿಭೂತಿಯ ಒಂದು ಪಟ್ಟೆಯ ಮೂಲಕ ನಮ್ಮೆಲ್ರಿಗೂ ಅದು ಗೋಚರ ಆಗ್ತಾ ಇದೆ. ವಿಜ್ಞಾನದ ಬುದ್ಧಿ, ತತ್ವಜ್ಞಾನಿಯ ಮನಸ್ಸು, ಕವಿ ಹೃದಯ. ಈ 3 ಮುಪ್ಪರಿಗೊಂಡು ಬೆರೆತಿದ್ರಿಂದಲೇ ಇಂಥ ಒಂದು ಆಪ್ ನಲ್ಲಿ ಅಂಥ ಒಂದು ವಿಜ್ಞಾನದ ಬುದ್ಧಿಯೂ ಬೆರೆತು ತತ್ವಜ್ಞಾನಿಯ ಮನಸ್ಸು ಸೇರಿ ಅದ್ರ ಜೊತೆಗೆ ಕವಿ ಹೃದಯ ಆಗಿರೋದಕ್ಕೆ ನಾವಿಲ್ಲೆಲ್ಲರೂ ಸೇರ್ಕೊಂಡು ಸಮಾಗಮ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಆ ಕವಿ ಹೃದಯದಲ್ಲಿ ನಾವು ಸ್ವಾಮೀಜಿಯವರ ಬಿಸಿಲು ಬೆಳದಿಂಗಳಿನಲ್ಲಿ ನಾವು ಗಮನಿಸಿದ್ದೆ ಆದ್ರೆ ಒಬ್ಬ ಬರ್ತಾನೆ. ಪುರಾಣದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏಕ್ ದಿನ ಆಗಬೋಲ ಮೈ ಬಡ ಅಂತ, ಏಕ್ ದಿನ ಆಗಬೋಲ ಮೈ ಬಡ ಅಂತ. ಶಿವ ಹೇಳ್ದ, ತೂ ಕ್ಯೋ ಕೈಸೆ ಬೇಡ ಮೇರೆ ಗವಲ್ ಮೇ ಪಡೆ ಮೇರೆ ಗಲ್ ಮೇ ಪಡ. ನೀನು ನಾಗ ಹೇಳ್ತಾನೆ, ನಾನು ದೊಡ್ಡವನು. ಏನ್ ದೊಡ್ಡವನು ತಂದೆ, ನನ್ನ ಕುತ್ತಿಗೆಲಿದೀಯಾ, ನಾನು ದೊಡ್ಡವನು ಅಂತ. ಆಗ ಪರ್ವತ ಹೇಳುತ್ತೆ, ನೀ ಏನು ದೊಡ್ಡವನು, ನಿನ್ನ ಕೂತಿಗೆಲ್ಲಿರೋ ಹಾವು ನೀನು, ನನ್ನ ಪರ್ವತದ ತುದಿಲಿ ಕೂತಿದ್ದೀರಿ, ನಾನು ಬಡ ಮೈ ಬಡ ಅಂತ. ಆಗ ಆಂಜನೇಯ ಹೇಳ್ದ, ತೂಕ ಕೈಸೆ ಬಡ, ನಿಮ್ಮ ಬೆಟ್ಟ ಶಿವ ನಿನ್ನ ಹಾವು ಎಲ್ಲ ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ, ನಾನು ಬಡ ಅಂದಾಗ ರಾಮಚಂದ್ರ ಅಂದ, ನೀನಿಂತ ಬಡಯ, ನೀ ಕೈಸೆ ಬಡ ಅಂತಂದ್ರು. ನೀನು ನನ್ನ ಚರಣದಲ್ಲಿ ಕೂತಿದ್ದೀಯ, ನಾನು ಬಡ ಅಂದ. ಆಗ ನಾನು ಇನ್ನೊಂದು ಸೇರಿಸ್ಕೊಂಡಿದ್ದೀನಿ ಬಿಸಿಲ ಬೆಳದಿಂಗಳ ಮೂಲಕ. ಸ್ವಾಮೀಜಿ
ಬಡ ಆಗ್ತಾರೆ. ಹೇಗೆ ಅಂದರೆ ರಾಮಚಂದ್ರನಿಗೆ ವಿಶ್ವಾಮಿತ್ರ ಹೇಳ್ತಾರೆ, ವಸಿಷ್ಠರು ಹೇಳ್ತಾರೆ, ನೀನೇನು ಬಡ, ನೀನು ಚರಣದಲ್ಲೇ ಆಂಜನೇಯನ ಇಟ್ಕೊಂಡ್ರು ನೀನೇ ನನ್ನ ಚರಣದಲ್ಲಿದ್ದೀಯ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳುವ ನಾನು ಬಡ ಅಂದ್ರೆ ಗುರುವಿಗಿಂತ ದೊಡ್ಡ ಭಕ್ತಿ, ದೊಡ್ಡ ವ್ಯಕ್ತಿ, ದೊಡ್ಡ ಶಕ್ತಿ ಜಗತ್ತಿನಲ್ಲಿ ಇನ್ನಿಲ್ಲ. ಆ ದೃಷ್ಟಿ ಒಳಗೆ ವಿಜ್ಞಾನ ಬುದ್ಧಿ, ತತ್ವಜ್ಞಾನ ಮನಸ್ಸು, ಕವಿ ಹೃದಯ ಇದೆ ಅಂತ ಹೇಳುವ ನಮ್ಮ ಸ್ವಾಮೀಜಿಯಲ್ಲಿ ಇವತ್ತಿನ ಹಾಸ್ಯದ ಕಾರ್ಯಕ್ರಮ ಮುಂದೂ ನಡೆಯುವಾಗ 4 ಬಹಳ ಮುಖ್ಯವಾದದ್ದು. ಕನ್ನಡದಲ್ಲಿ 32 ಥರದ ಹಾಸ್ಯ ಇದೆ. ಹಾಸ್ಯ ಅನ್ನೋದ್ರೇ 32 ಥರದ ಹಾಸ್ಯ ಇದೆ. ಬೇಂದ್ರೆ ಅವರು 32 ಹಾಸ್ಯವನ್ನು ಗುರುತಿಸಿದ್ದಾರೆ. ಹುಂಬರನಗೆ, ಕುಹುಕರನಗೆ, ಕುಡುಕರನಗೆ, ಮೆಲುನಗೆ, ಕಳ್ಳನಗೆ, ಮೆಳ್ಳನಗೆ. ಅದಕ್ಕೆ ಹೇಳಿದ ಅದು ಒಂದೊಂದು ತಿಂಗಳಿಗೂ ಒಂದೊಂದು ವಿಷಯ ಇಡಬೇಕಾಗತ್ತೆ. ಆದರೆ ಸಂಸ್ಕೃತದಲ್ಲಿ ಎಲ್ಲವನ್ನ ಸೇರಿಸಿ 4 ಇದೆ. ಯಾವ್ಯಾವುದು? ಸ್ಮಿತಹಸಿತ, ಉಪಹಸಿತ, ಅಪಹಸಿತ, ಅತಿಹಸಿತ. ಆದರೆ ಇಲ್ಲಿ ನಡೆಯತಕ್ಕಂಥ ನಮ್ಮ ತರಳಬಾಳು ಕೇಂದ್ರದಲ್ಲಿ ನಡೆಯತಕ್ಕಂಥ ತರಳಬಾಳು ಹುಣ್ಣಿಮೆಗಳಲ್ಲಿ ನಡೀತಕ್ಕಂಥ ವಿಚಾರಗಳಲ್ಲಿ ಯಾವ ತರದ ಹಾಸ್ಯ ಇರುತ್ತೆ ಅಂದ್ರೆ ಸ್ಮಿತಹಸಿತ. ಹೇಗಿರುತ್ತೆ ಅನ್ನಕ್ಕೆ ಹಾಗಿದ್ಮೇಲೆ ಮಾಮ 4 ಹಸಿತಗಳನ್ನು ಹೇಳಿದ್ರಿ. ಆದ್ರೆ ನಮ್ಗೊಂಚೂರು ಈ ಬುದ್ಧಿಗೆ ಒಳಗ್ ಹೋಗ್ಬೇಕಲ್ಲ, ಅದಕ್ಕೊಂದು ಉದಾಹರಣೆ ಸಮೇತ ನೀವು ಹೇಳಿದ್ರೆ ಅದು ನಮಗೆ ಬುದ್ಧಿಗೆ ಮದ್ದು. ಸ್ಮಿತಹಸಿತ ಅಂದ್ರೆ ತುಟಿ ಮಾತ್ರ ಅರ್ಧ ತೆರೆಯುತ್ತೆ, ಹಿಂಗನ್ನತ್ತೆ. ಯಾವ ತರ ನೀವು ನೋಡಿ, ನೀವು ನಿಮ್ಮ ಮನೇಲಿ ಹೋಗಿ ಇದೆಲ್ಲ ನೋಡುವಾಗ ಚಿತ್ರದಲ್ಲಿ ನೋಡಿ, ನಾವು ನಗೋದಕ್ಕೂ ಗುರುಗಳು ನಗೋದಕ್ಕೂ ಗೊತ್ತಾಗತ್ತೆ ನಿಮಗೆ. ಸ್ಮಿತಹಸಿತ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಅಂತ ಹೇಳಿದ್ರೆ, ಈಗ ಹೇಗಿದ್ರೆ ಆ್ಯಪಲ್ಲಿ DVG ಹಾಕ್ತಿದ್ದಾರೆ, ಅವರೇ ಹೇಳ್ಬಿಟ್ರು, ಸ್ಮಿತವಿರಲಿ ವದನದಲ್ಲಿ, ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಆ ದೃಷ್ಟಿ ಒಳಗೆ ನಮ್ಮ ಡಾಕ್ಟರ್ PS ರಾಮಾನುಜಂ ಸ್ಮಿತಹಸಿತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಅದು ಅರ್ಥ ಆಗೋವರೆಗೆ ಅರ್ಥ ಆಗೋದು, ಅದು ಎಷ್ಟು ಅರ್ಥ ಆಗಬೇಕು ಅಷ್ಟು ಅರ್ಥ ಆಗಬೇಕು. ನನ್ನ ಮನೆಯಲ್ಲಿ ನನ್ನ ಮಗನ ಜೊತೆ 0 ಸೇರಿಕೊಂಡು ರಂಪವಾಗಿ ಬಿಟ್ಟಿದೆ ಎನ್ನುತ್ತಾರೆ ವ್ಯಾಕರಣ ಪಂಡಿತರು. ಇದು ಸ್ಮಿತಹಸಿತ. ಉಪಹಸಿತ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ವಿದ್ವಾಂಸರಿದ್ದರು, ವೀಣೆ ಶೇಷಣ್ಣ ಅಂತ. ಆ ವೀಣೆ ಶೇಷಣ್ಣ ಅವರನ್ನು ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಬೇಕು ಅನ್ನುವುದಕ್ಕೋಸ್ಕರವಾಗಿ, ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಬೇಕು ಅದಕ್ಕೆ ವಾಸುದೇವಾಚಾರ್ಯರಿಗೆ ಹೇಳಿ ಮಹಾರಾಜರು ಹೇಳಿದರು, ಅರಮನೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ಒಂದು ಕಡೆ ಕೂರಿಸಿ ಒಂದು ಭಾವಚಿತ್ರ ತೆಗೆಸ್ಪಪ್ಪ, ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಇಂತಿಂಥವ್ರು ಇದ್ದರು ಅಂತ ಹೇಳಿದಾಗ ವಾಸುದೇವಾಚಾರ್ಯರು ನಮ್ಮಲ್ಲಿ ಅತಿ ದೊಡ್ಡ, ಅತಿ ಎತ್ತರಕ್ಕೆ ಮತ್ತು ಎಲ್ಲರ ಹೃದಯಕ್ಕೆ ಹತ್ತಿರವಾದಂಥ ಒಬ್ಬ ಸಂಗೀತ ವಿದ್ವಾಂಸ ಯಾರಪ್ಪ ಅಂದರೆ ವೀಣೇಶೇಷಣ್ಣ ಅಂತ ಹೇಳಿ ಅವ್ರನ್ನ ಕರೆದು, ನಾಳೆ ದಿವಸ ಮಹಾರಾಜರು ಒಂದು ಛಾಯಾಂಕನದಲ್ಲಿ ನಮ್ಮೆಲ್ಲರಿಗೂ ಒಂದು ಭಾವಚಿತ್ರ ತೆಗಿಬೇಕು ಅಂದಿದ್ದಾರೆ, ತಾವು ಮಹಾರಾಜರ ಪಕ್ಕದಲ್ಲಿ ಕೂತ್ಕೊಳ್ತೀರಿ, ನೀವು ನಾಳೆ ದಿವಸ ಆ ಭಾವಚಿತ್ರಕ್ಕೆ ನೀವು ಬರಬೇಕು ಅಂದ್ಕೂಡಲೇ ಅವ್ರಿಗೊಂದು ಖುಷಿ ಆಯಿತು. ಭಾವಚಿತ್ರ ಅಂದಮೇಲೆ ಹಂಗಂಗೆ ಬರೋಕ್ಕಾಗತ್ತಾ, ಎಲ್ಲ ಮಾಡ್ಕೋಬೇಕಲ್ಲ, ಗುಂಡಿಗೆ ಅಚ್ಚುಕಟ್ಟಾಗಿ ಮಾಡ್ಕೋಬೇಕಲ್ಲ. ಸೀದಾ ಮಾಡಿದ್ರು, ಮನೆ ಜಗಲಿ ಮೇಲೆ ಕೂತರು. ಜಗಲಿ ಮೇಲೆ ಮಾಡಿಸ್ಕೊಳ್ಳೋದು ಅವತ್ತಿನ ಕಾಲಕ್ಕೆ ಪದ್ಧತಿ. ನಾವೊಂದು ಅರ್ಥ ಮಾಡ್ಕೊಳ್ಬೇಕು, ಅದು ಕೀಳರಿಮೆ ಇಲ್ಲ. ತಲೆಗೂದಲು ಮತ್ತೊಂದು ಉಗುರು ಬಾಯೊಳಗೆ ಹೋಗ್ಬಿಟ್ರೆ ಹೆಣ್ಣು ಮಕ್ಕಳಿಗೆ ಉಗುರು ಕಡಿಬೇಡ, ನಿಂತ್ಕೊಂಡು ತಲೆ ಬಾಚ್ಕೋಬೇಡ ಅಂತಾರೆ. ಯಾಕಂತಾರೆ ಅಂದರೆ ತಲೆಗೂದಲು ಮತ್ತು ಉಗುರು ದೇಹದೊಳಗೆ ಹೋಗಿಬಿಟ್ರೆ ಅದರ ಅಪ್ರಾಣೆ ತೆಗಿಯೋಕ್ಕಾಗಲ್ಲ, ಅದು ಜೀರ್ಣನೂ ಆಗಲ್ಲ. ಅದರಿಂದ ತಲೆಗೂದಲು ಮತ್ತು ಅಂಟ್ಕೊಂಡ್ಬಿಟ್ರೆ ಹೊರಕ್ಕೆ ಬರಲ್ಲ, ಉಗುರು ಕುಯ್ಯಕ್ಕೆ ಶುರು ಮಾಡಿಬಿಟ್ರೆ ಹೊರಕ್ಕೆ ಬರಲ್ಲ. ಅದರಿಂದ ಹೊರಗಡೆ ಜಗಲಿ ಮೇಲೆ ಕೂರಿಸಿ ಮಾಡುವಾಗ ಕೇಶ ಶೃಂಗಾರ ಮಾಡೋನು ಬಂದ. ಅವತ್ತೇನೋ ಒಂದು ಕ್ರಮ ಅಂತ ಹೇಳಿದ್ರೆ ಮಾತಾಡೋದಿಲ್ಲ, ಅದು ಅವನಿಗೆ ಕೇಶ ಶೃಂಗಾರ ಮಾಡ್ಬೇಕಾದ್ರೆ ಮಾತಾಡೋದಿಲ್ಲ. ಅವ್ರು ಸಾಲದಕ್ಕೆ ವೀಣೇಶೇಷಣ್ಣವರು ಈ ಸಂಪ್ರದಾಯದ ಬದ್ದರು ಕೂತ್ಕೊಂಡು ನಿಂತ್ಕೊಂಡು ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವ್ಯ ಅದು ಒಳಗೆ ಹೇಳ್ಕೊಳ್ತಾ ಇದ್ರು. ಅದು ಹೇಳ್ಕೊಳಕ್ಕೆ ಮುಂಚೆ ಅವನು ಕೇಳ್ದ ಏನು ಮಾಡಬೇಕು ಅಂತ. ಅವನು ಮಾತಾಡೋಂಗಿಲ್ಲ, ಅವನು ಮಾತಾಡಬಾರ್ದು, ಏನು ಮಾಡಬೇಕು ಅಂತ ಕೇಳ್ದ. ಇವರೇನು ಮಾಡಿದರು, ಹಿಂಗಂದ್ರು, ಅಂದರೆ ಎಲ್ಲ ಅಚ್ಚುಕಟ್ಟು ಮಾಡು ಅಂತ. ಅವನು ಮಾಡ್ದ. ಇವರು ಮಾಡಿಸ್ಕೊಂಡ್ರು ಎಲ್ಲ ಆದಮೇಲೆ ಒಂದು ಕನ್ನಡಿ ಕೊಡ್ತಾನೆ. ಆ ಕನ್ನಡಿಲಿ ನೋಡ್ಕೊಳ್ತಾರೆ. ನೋಡ್ಕೊಂಡ್ರೆ ಸಿಟ್ಟು ಬಂದ್ಬಿಡ್ತು. ಸುಸು ಅಂತ ಹೇಳ್ತಾರೆ. ಅವನಿಗೂ ಉಗ್ಗು ಅಂತ ಇವ್ರಿಗೆ ಗೊತ್ತಿಲ್ಲ. ಅವನು ಕೇಶ ಶೃಂಗಾರ ಮಾಡೋವನಿಗೂ ಉಗ್ಗು, ಇವ್ರಿಗೂ ಉಗ್ಗು.
ಇವರು ಬೊಬ್ಬ ಅಂತಾರೆ, ಸುಸು ಅಂತಾರೆ. ಅವನು ನನ್ನ ಅಂತಾನೆ. ಏನಪ್ಪ ಆಗಿದೆ ಅಂದರೆ ಕನ್ನಡಿ ತೋರಿಸಿದಾಗ ಹುಬ್ಬಾದಿಯಾಗಿ ಹರಿದು ಬಿಟ್ಟಿದ್ದಾನೆ. ಇಡೀ ಮುಖದ ಹುಬ್ಬೆಲ್ಲ ಹೋಗ್ಬಿಟ್ಟಿದೆ. ನೀನು ಮುಖ ಕ್ಷೌರ ಮಾಡಾದ್ರೆ ಹುಬ್ಬೆಲ್ಲ ತೆಗೆದು ಬಿಟ್ಟಿದೆಯಲ್ಲ, ಬೊಬ್ಬ ಸುಸು ಅಂದರೆ ನನಗೇನು ಗೊತ್ತು ಅಂದ ಅವನು. ಅದು ಗೊತ್ತಾಯ್ತು ವಾಸುದೇವಾಚಾರ್ಯರಿಗೆ. ಓಡೋಗಿ ಏನು ಮಾಡಿದ್ರು, ಏನು ವೀರೇಶೇಷಣ್ಣವರೇ ಇದು ಅಂದರೆ ಮುಂಡಾ ಮೋಸ್ತ ಕಣೆಯ, ಇದರಲ್ಲೂ ಹೋಗಿ ನಾನು ಫೋಟೋ ತೆಗೆಸ್ಕೊಂಡು ಏನೇ ಆಗತಿ ಅಂತ ಮಹಾರಾಜರಿಗೆ ಹೋಗಿ ಹೇಳಿದ್ದಕ್ಕೆ ಮಹಾರಾಜ ಎಷ್ಟು ಕರುಣೆ ತೋರಿಸ್ಬಿಟ್ರು ಅಂದರೆ ವೀಣೇಶೇಷಣ್ಣವರ ಹುಬ್ಬಿನ ಮೇಲೆ ಮತ್ತೆ ಕೇಶ ಚಿಗುರುವವರೆಗೆ ಈ ಫೋಟೋ ತೆಗೆಸುವ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿದೆ ಅಂತೇಳಿ ಒಂದು ದೇಹ ಕೊಟ್ಟರು. ಇದು ಅತಿಹಸಿತ ಅಂದರೆ ಸ್ಮಿತಹಸಿತ, ಅತಿಹಸಿತ. ಉಪಹಸಿತ ಅಯ್ಯ ಅದನ್ನು ಕೇಳಬೇಕಾದ್ದೇ ಇಲ್ಲ, ಅದಕ್ಕೆ ಭಾವನೆ ಇಲ್ಲ, ಬರೀ ಶಬ್ದ. ಒಮ್ಮೇಶು ಪಾಠ ಮಾಡ್ತಿದ್ದಾನೆ, ಪಾಠ ಮಾಡ್ಬೇಕಾದ್ರೆ ಮಾಡ್ದ. ಹೋಗಿ ಕೇಳಿದ್ರು ಒಬ್ರು ನಮ್ಮ ಗುರುಗಳ ಜೊತೆಯಲ್ಲಿ ವಿದ್ಯಾವಂತರೆಲ್ಲ ಹೋಗಿ ಕೇಳಿದ್ರೆ, ನಮ್ಮ ಗುರುಗಳು ಬರ್ತಾರೆ ನಾಳೆ ಶಾಲೆಗೆ, ಗೊತ್ತಾಯ್ತಾ, ಅವ್ನು ಸಚಿವರು ಬೇರೆ ಬರ್ತಾನೆ, ಅದು ಶಿಕ್ಷಣ ಸಚಿವರು ಬರ್ತಾರೆ, ಸರಿಯಾಗಿ ಪಾಠ ಮಾಡಬೇಕು. ಏನು ಮಾಡ್ತಿದ್ದೀಯ ನೀನು? ಕನ್ನಡ ಪಾಠ ಅಲ್ಲ. ನಿಂತ್ಕೊಂಡಿದ್ದ ವಿವೇಕಾನಂದ್ರ ಒಬ್ಬರೇ ಯಾಕೆ ನಿಂತ್ಕೋಬೇಕು, ನಾನು ನಿಂತ್ಕೊಳ್ತೇನೆ ನಿಂತಿದ್ದ. ನಿಂದೇನೇ ಆ ವಿಷಯ ಅಂದರು. ಕನ್ನಡ ಅಂದ. ಎಷ್ಟು ವರ್ಷದಿಂದ ಇದೆಯಾ? 20 ವರ್ಷದಿಂದ. ಮತ್ತು ಹೋಗಿ ಕನ್ನಡ ಪಾಠ ಮಾಡೋದು ಮಾಡ್ದ. ಎಲ್ಲ ಅಲ್ಪ ಪ್ರಾಣದಲ್ಲೇ ಮಾಡಿದ್ದಾನೆ, ಮಹಾಪ್ರಾಣವೇ ಇಲ್ಲ. ಗಾಬರಿ ಅವಟ್ಟು ಕೇಳಿದ್ರು, ಕನ್ನಡಕ್ಕೆ ಅಲ್ಪ ಪ್ರಾಣನ ಇದೆಯಾ ಇವತ್ತು, ಮಹಾಪ್ರಾಣ ಇಲ್ವೇನೇ ಅಂದರು. ಅಯ್ಯ ಸರ್ 20 ವರ್ಷ ಆಯಿತು ನನ್ನನ್ನು ಕೆಲಸಕ್ಕೆ ತಗೊಂಡು, ಸಂಬಳನೇ ಕೊಟ್ಟಿಲ್ಲ, ಕಣ್ಬಿಟ್ಟು ನೋಡ್ತೀನಿ, ಮದುವೆ ಬೇರೆ ಆಗ್ಬಿಟ್ಟು 2 ಮಕ್ಕಳಾಗಿದೆ, ಇನ್ನು ಯಾವ ಪ್ರಾಣ ಇರುತ್ತೆ ಸರ್ ನನಗೆ? ನಂಗಿರೋದೇ ಅಲ್ಪ ಪ್ರಾಣ, ನಾನು ಪರ್ಮನೆಂಟ್ ಮಾಡಿ ನಾನು ಮಹಾಪ್ರಾಣಕ್ಕೆ ಬರ್ತೀನಿ. ಇದು ಕೊನೆ ಇವ್ರಿಗೆ ಬೇಜಾರಾಗ್ಬಿಟ್ಟು ಇನ್ನೇನಾದ್ರು ಮಾಡಿಬಿಡ್ತಾರೆ, ನೀವು ಪಾಠ ಮಾಡಬೇಡಪ್ಪ, ಒಂದು ಬರೆಯಕ್ಕೆ ಬರುತ್ತಾ ಅಂದರು. ಬರುತ್ತೇನು ಬರೀ ಅಂದರು. ಬರ್ದ. ಅದನ್ನು ಅಲ್ಪ ಪ್ರಾಣದಲ್ಲೇ ಬರ್ದಿದ್ದಾನೆ. ಏನಂತ ಬರ್ದಿದ್ದಾನೆ? ಈರ್ಭದ್ರಯ್ಯ ಅಂತ ಅವನ ಹೆಸರು, ಇರಬಾರ್ದಯ್ಯ ಅಂತ ಬರ್ದಿದ್ದಾನೆ. ನಮ್ಮ ಶಿಕ್ಷಣ ಕ್ಷೇತ್ರ ನೀವು ಲೆಕ್ಕ ಹಾಕೊಳ್ಳಿ. ಪ್ರಾಥಮಿಕ ಶಿಕ್ಷಕರೇ ಬೇಡುವೆನು ನಮಿಸಿ, ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ, ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ, ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ ಅಂತ ನಮ್ಮ ವಿಡಂಬಾರಿ ಬರೆದ್ರು. ಇದು ಸ್ಮಿತಹಸಿತ, ಉಪಹಸಿತ, ಅಪಹಸಿತ, ಅತಿ ಹಸಿತ. ಸ್ವಾಮೀಜಿ ಕ್ಷಮಿಸಬೇಕು, ನೀವು ರಮಿಸಬೇಕು. ಕನ್ನಡ ಬರ್ಕೊಟ್ರೆ ಓದಕ್ಕೆ ಬರೋದಿಲ್ಲ ನಮ್ಮ ಕನ್ನಡ. ಇವತ್ತು ಸಚಿವರಿಗೂ ಬರೋದಿಲ್ಲ, ಪೋಷಕರಿಗೂ ಬರೋದಿಲ್ಲ. ಅಲ್ಲೆಲ್ಲ ಬರೆಸ್ಕೊಟ್ರು ಅವನಿಗೆ. ಅದು ಉದ್ಘಾಟನೆ. ಈ ಉದ್ಯಾನವನದಲ್ಲಿ ಆಘ್ರಾಣಿಸಲು ಬನ್ನಿ ಹೂ ಸುವಾಸನೆ ಅಂತ ಕೊಟ್ಟರು. ಇವನು ಬಂದು ಉದ್ಘಾಟನೆಯಲ್ಲಿ ಹೇಳ್ಬಿಟ್ಟ, ಈ ಉದ್ಯಾನವನದಲ್ಲಿ ಆಸ್ವಾದಿಸ ಬನ್ನಿ ಹೂ ಸುವಾಸನೆ ಎಂದುಬಿಟ್ಟ. ಹೂ ಸುವಾಸನೆ ಅಂತಿರೋದು, ಹೂಗೆ ಸೂ ಸೇರಿಸ್ಬಿಟ್ಟ. ಹೂಸುಗೋಸ್ಕರ ಹೋಗೋಕ್ಕಾಗತ್ತಾ ಅಂದರು. ಇದು ಅತಿ ಹಸಿತ ಅಲ್ಲ. ಅದನ್ನು ಸಾಹಿತ್ಯದಲ್ಲಿ ನಗೋದಕ್ಕೊಂದು ಗಂಭೀರತೆ ಇದೆ. ನಕ್ಕಷ್ಟು ದಿನ ನೀನದೊಂದೇ. DVG ಅವರು ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ಆತ್ಮ ಕಡೆದು ಎತ್ತುವ ಮಂತು, ಬಗೆದು ಎರಡನಂಬುದಿಸೋ ಮಂಕುತಿಮ್ಮ. ಈಗ ಕನ್ನಡ ಭಾಷೆ ಅಂತ ನೀನು ಹೇಳುವಾಗ ಈ ಜನಕ್ಕೆ ಹೇಳ್ಬಿಡ್ಬೇಕು ನಾವು. ಬೇಂದ್ರೆ ಅವ್ರಿಗೊಬ್ರು ಪ್ರಶ್ನೆ ಹಾಕಿದ್ರು. ಏನಂತ ಹಾಕಿದ್ರು? ವಚನ ಸಾಹಿತ್ಯದ ಕುರಿತು ನೀವು ಎಲ್ಲ ಶರಣರಲ್ಲಿ ಪ್ರಮುಖ ಶರಣನ್ನು ಸೇರಿಸ್ಕೊಂಡು ಒಂದು ಕನ್ನಡಕ್ಕೊಂದು ಕೀರ್ತನೆ ಮಾಡಿ ಅಂದರು. ಎಷ್ಟು ಚೆನ್ನಾಗಿ ಮಾಡಿಬಿಟ್ರು ಪುಟಿ. ಒಂದೊಂದು ಮೂರ್ತಿ ಒಡಮೂಡಿ, ಆವರಣವನ್ನೇ ಒಡಗೂಡಿ, ಸಾಕ್ಷಾತ್ ಆಯ್ತು ಶಿವಮೋಡಿ, ಹಿಮಗಿರಿಯ ಬಾಲೆ ಹೊತ್ತಿಸಿದ ಜ್ವಾಲೆ, ಆಹಾ ಶಿವನ ಲೀಲೆ ಮತ್ತೂ ಮರಳಿಸಿ, ಇತ್ತತ್ತ ಏಕೆ ಅತ್ತತ್ತ ಬರಲಿ ಜಗದತ್ತ ಎಂದು ಇಳೆಗೂ ಇರಳಿಸಿ, ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನ ಉದ್ದಂಡವಾಗಿ ಹೂ ಅರಳಿಸಿ, ಆನಂದಿಯಲ್ಲಿ ಹಲವಂದಿಯಲ್ಲಿ ಯುಗಸಂಧಿಯಲ್ಲಿ ಬಸವನ್ನ ಬೆಳಗಿಸಿ, ಗನದಾಚ ಮೋಡ ಸಿಡಿಲ್ಮಿಂಚು ಕೂಡ ಪ್ರಭುವಾಗಿ ಬೆಳಗಿಸಿ, ಇಹದೇವಿಯಾಗಿ ಮಹದೇವಿಯಾಗಿ ಬಹುತಾಯಿಯಾಗಿ ಶ್ರೀಶೈಲ ತೊಳಗಿಸಿ, ಕಲ್ಯಾಣ ಕಟ್ಟಿ ಉಳಿವಿಯನ್ನು ಮುಟ್ಟಿ ದಿಗ್ದೇಶ ಮೆಟ್ಟಿ, ಲಿಂಗಾಂಗ ಗಪ್ಪಿದ ಮಾತೆಲ್ಲ ಜ್ಯೋತಿ ಸರ್ವಜ್ಞ ರೀತಿ ಭವಿಸಂಗ ತಪ್ಪಿದ, ಇಂತಹದಿ ಇ ಎನ್ನುವ ನಾಡು ಕನ್ನಡ ನಾಡು, ನನ್ನದು 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 ಅಂತ ಒಂದು ಪದ್ಯದಲ್ಲಿ ನಮ್ಮ ಕನ್ನಡ ನಾಡಿನ ವಚನ ಸಾಹಿತ್ಯವನ್ನು ತೋರಿಸ್ಕೊಟ್ಬಿಟ್ರು. ಆದ್ದರಿಂದ ಭಾಷೆ ಒಳಗೆ ಈಗ ನಮ್ಮ ಸ್ವಾಮೀಜಿ ಹಚ್ಕೊಂಡಿರುವ ವಿಭೂತಿಯ ಒಳಗೆ ಮೊದಲನೇ ಸಾಲು ಏನು ಹೇಳಿದೆ ನೀನು? ವಿಜ್ಞಾನ ಬುದ್ಧಿ. ಎರಡನೇದು ತತ್ವಜ್ಞಾನಿಯ ಮನಸ್ಸು. ಮೂರನೇದು ಕವಿ ಹೃದಯ. ಅದನ್ನ ಜನಪದದಲ್ಲೇ ಕೇಳಬೇಕು. ಒಂದು ಅಜ್ಜಿ ಬಂದುಬಿಟ್ಟು ಈಶ್ವರನ ಹತ್ರ ಪ್ರಾರ್ಥನೆ ಮಾಡ್ತಾಳೆ, ನನಗೊಂದು ಮಗುನ ಕೊಡು, ಮನೆಗೆ ಬೆಳಕು ಕೊಡು,
ಆಯ್ತು ದೇವ್ರು ಕೇಳ್ದ ನೀ ಏನು ಕೊಡ್ತೀಯ ಅಂದ್ರು. ಆಕಳದ ತುಪ್ಪ ನಿನಗೆ ಕೊಡ್ತೀನಿ ಅಂದ್ರು. ಎಲ್ಲ ಆದ್ಮೇಲೆ ಮಗು ಆಯ್ತು, ಸೀದಾ ಓಡ್ ಬಂದು ಏನು ಕೇಳಿದ್ರು ಅಂದ್ರೆ, ಸಾಕು ಮಾಡೈ ಶಿವನೇ ಸಾವಂತಿ ಹೂವ ಮಾಡು, ಬಿಲ್ವ ಪತ್ರದ ಬನ ಮಾಡು, ಬಿಲ್ವ ಪತ್ರದ ಬನ ಮಾಡು, ರಾಮಯ್ಯ ಲೋಬಾನ ಮಾಡೋ ಶಿವನಲ್ಲಿ. ಅವಾಗ ಶಿವ ಕೇಳ್ದ, ಅಯ್ಯೋ ತಿಕ್ಲಿ, ನೀನು ಎಲ್ರೂ ಆಯಸ್ ಕೊಡು, ಶಕ್ತಿ ಕೊಡು, ಮೊಮ್ಮಕ್ಕಳನ್ನ ಸುಖ ಪಡಿಸೋದು ಕೊಡು, ಸೊಸೆ ಬರೋದು ಕೊಡು ಅಂತ ಕೇಳ್ಕೋಬೇಕು. ಬಿಲ್ವ ಪತ್ರ ಕೇಳ್ತೀಯಲ್ಲ ಅಂದ್ರೆ ಅವಳು ಹೇಳ್ತಾಳೆ, ಈಶ್ವರ ಅಂದ್ರೆ ಏನು ಶಿವನೇ ಅಂತ ಕೇಳ್ತಾಳೆ. ನಾವೆಲ್ಲ ವಿದ್ಯಾವಂತರು ಅಂತೀವಲ್ಲ, ಸಾಕ್ಷರರು ನೋಡಿ. ಹಳ್ಳಿ ಜನ ಪುಟ್ಟಮ್ಮ, ಹಳ್ಳಿಯ ಮಾತೇ ಮಾತು. ಈಶ್ವರ ಅಂದ್ರೇನು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಈಗ ನಾನು ನೀವು ಶುರು ಮಾಡಿಬಿಟ್ರೆ, ಶಂಭವೇ ನಮಃ ನಮಸ್ತೆ ಅತ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಇಷ್ಟುದ್ದ ಹೇಳ್ತೀವಿ. ಆದರೆ ಅಜ್ಜಿ ನೋಡಿ ಅವಳು ಹೇಳ್ತಾಳೆ, ಈಶ್ವರ ಅಂದ್ರೆ ಏನು ಅನ್ಕೊಂಡಿದ್ಯಪ್ಪ ಅಂದರು. ಏನವ ಈಶ್ವರ ಅಂದ್ರೇನು? ಅದೀಟೆ ಕಣ್ ಸ್ವಾಮಿ, ಆ ಅಪ್ಪನ ಮುಂದೆ ಕೂತ್ಕೊಂಡು ಗಂಟು ಮಾಡ್ಕೊಳಕ್ಕೆ ಯಾಕೆ ಹಂಗೆ ಗಂಟು ಹೊಡ್ಕೊಂತೀಯ ಅಂತಾರೆ ಭಟ್ರುಗಳಿಗೆ. ನಮ್ಮ ಅಜ್ಜಿ ಮಾತಾಡೋದು ಕೇಳಿ ಏನು ಮಾಡೋಣ ಅಂದರೆ, ಈ ಸ್ವರ ಅಂದ್ರೆ ಇದೆಯಾ, ಈ ಸ್ವರ ಇಲ್ಲಿದ್ರೆ ಈ ಸ್ವರ, ಇಲ್ಲಿರೋ ಸ್ವರ ಆಚೆ ಹೋದ್ರೆ ಮಗಚ್ಕೊಳ್ಳೋದೆಯಾ? ಉಸಿರು ದೇವರು ಅಂದರು. ಉಸಿರು ದೇವರು. ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ನಮ್ಮ ಹುಟ್ಟಡಗಿದಾಗ ನಮಗೆ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹೆಸರಿನ ಉಸಿರಿನ ನಡುವೆ ಇರುವವರ ಜೊತೆಯಲ್ಲಿ ಕೆಸರೆರಚದಲ್ಲೇ ಬದುಕಿದರೆ ನಮ್ಮ ಉಸಿರು ಅವ್ರ ಹೆಸರು ಹಸಿರಾಗಿರುತ್ತೆ ಅಂದ್ರು. ಅಜ್ಜಿಯ ಆ ಮಾತು ಕೇಳಿದಾಗ ಶಿವ ಅಂದ, ಏನು ಮಾಡೋಣ ಅಂದ್ರೆ, ಬಿಲ್ವಪತ್ರ ಮಾಡು. ಬಿಲ್ವಪತ್ರ ಯಾಕೆ ಮಾಡಬೇಕು? ನೀನು ಮಾಡು ಅಂದ. ಏನು ಮಾಡ್ತೀಯ ಬಿಲ್ವಪತ್ರ ಮಾಡಿದ್ರೆ? ನೋಡು, ಬಿಲ್ವಪತ್ರ ಮಾಡಿದ್ರೆ ಜಂಗಮ ಪೂಜೆ ಮಾಡಬೇಕು ಅಂದರೆ ಗುಡಿ ಹತ್ರಕ್ಕೆ ಬಂದರೆ ನಿನ್ನ ಕೂಟ ಬರೋದಿಲ್ಲ. ಎಲ್ಲಿಗೆ ಬರ್ತಾನೆ? ನನ್ನ ಕೂಟ ಬರ್ತಾನೆ. ಬಿಲ್ವಪತ್ರ ಮಾಡಿರ್ತೀಯಲ್ಲ, ನನ್ನ ಕೂಟ ಬರ್ತಾನೆ. ಬಂದೇನು ಮಾಡ್ತಾನೆ ಏನು? ಮೊದಲು ನಿನಗೆಲ್ಲ ಅಭಿಷೇಕ ಮಾಡ್ತಾನೆ, ನನ್ನ ಮೈ ತೊಳಿತಾನೆ, ನನಗೆ ಗಂಗೆ ನೀರು ಹಾಕ್ತಾನೆ, ಆಮೇಲೆ ಬಿಡಿಸ್ಕೊಂಡು ಬರ್ತಾನೆ. ಬಿಡಿಸ್ಕೊಂಡು ಗುಡಿ ಬಾಗಿಲು ತೆಗಿತಾನೆ, ತೆಗೆದುಬಿಟ್ಟು ನಿನ್ನ ಮುಂದೆ ನಿಲ್ತಾನೆ. ಈಶ್ವರ ಅವಾಗ ಅಂದ. ಅಜ್ಜಿ ಒಂದು ತಿಳ್ಕ, ತಲೆ ಮೇಲೆ ಗಂಗೆ ಕುಂತಿರ್ತಾಳೆ. ಎಲ್ಲಿ ಕುಂತಿರ್ತಾರೆ? ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕಡೆ ತನಕ. ಅದರಿಂದ ಒಂದು ಅರ್ಥ ಮಾಡ್ಕ, ತಲೆ ಮೇಲೆ ಕುಂಡ್ರಿಸ್ಕೊಂಡು ನನ್ನನ್ನು ಕುಂಡ್ರಿಸ್ತಾರೆ, ನಿನ್ನ ಕುಂಡ್ರಿಸ್ಕೊಂಡ ಕರ್ಕೊಂಬಂದು ನನ್ನ ಮೈ ತೊಳಿತಾರೆ. ನನಗೆ ಗಂಗೆ ನೀರು ಉಯ್ದ ಮೇಲೆ ನಿನಗೆ ಮೈ ತೊಳಿತಾರೆ. ಅವಾಗ ಹೇಳ್ತಾಳೆ ಅಜ್ಜಿ ಕೇಳಿ, ಈಶ್ವರ ಅಂತಾನೆ ಏಟ್ರ ತನಕ ಕುಂತಿರ್ತೀಯ ಅಂದರು. ಬಿಡೋ, ಏಟ್ರ ತನಕ ಕುಂತಿರ್ಬೇಕು, ಕುಂತಿರೋವರೆಗೂ ಕುಂತಿರ್ತೀನಿ, ಕೆಡಗೋದ್ರೆ ನೀನು ಬುಡಕ್ಕೆ ಬೀಳ್ತೀನಿ ಅಂದರು. ಬುಡಕ್ಕೆ ಬಿದ್ದರೂ ನೋಡವ 2 ದಿನ ಬೀಳ್ತೀಯ, ಕೊಂದು ತೆಗೆದು ಆಚೆಗೆ ಹಾಕ್ತಾರೆ. ಆಚೆಗೆ ಹಾಕ್ಲಿ ಅಂತಲೇ ಹುಟ್ಟಿದ ಮಕ್ಕಳೇ ಬದುಕುವಾಗಲೇ ಆಚೆಗೆ ಹಾಕಿದ್ದಾರೆ. ಇನ್ನು ನಿನ್ನ ಕೂಟ ಬಂದರೆ ನೀನು ಆಚೆಗೆ ಹಾಕಿದರೆ ನನ್ನನ್ನು ನೋಡ್ಕೊಂತೀಯ, ನನ್ನ ಮಕ್ಕಳು ನೋಡ್ಕೊಳೋದಿಲ್ಲ ಅಂತಾರೆ. ಹೆಂಗವ ಅಂದರೆ, ಗುಡಿಯಿಂದ ಆಚೆಗೆ ಹಾಕಿದ್ರೆ ಈ ಪೂಜಾರಪ್ಪ ಕೊಟ್ಟರೆ ಕರ್ಪೂರ ಎಲ್ಲ ಕಚ್ಚಿರೋದಿಲ್ಲ, ಹಂಗೆ ಗುಡ್ಡೆ ಮಾಡಿಕ್ಕಿರ್ತಾನೆ. ಆ ತಗೊಬಂದು ಏನು ಮಾಡ್ತಾನೆ, ನನ್ನನ್ನು ನಿರ್ಮಾಲ್ಯ ಅಂತ ಹೇಳಿದ ಮೇಲೆ ಕಡಿಗೀಸ್ತಾನೆ. ಕೀಜಲ್ಲಿ ನಾನೇನು ಹಾಕ್ತೀನಿ ಅಂದರು. ಊದೋದು ಹೋಗುತ್ತೆ ಅಂದರು. ಬೂದಿ ಹಾಕ್ತೀನಿ. ಅಷ್ಟೇಯ, ಬೂದಿ ಆದಮೇಲೆ ನನ್ನೇನು ಮಾಡ್ತಾರೆ ಗೊತ್ತಾ? ನಿನಗೆ ಗಂಗೆಯಿಂದ ಅಭಿಷೇಕ ಮಾಡಿದ್ಮೇಲೆ ನಮ್ಮ ಸ್ವಾಮಿಯರ ಹಣೆ ಮೇಲೆ ನನ್ನ ಹಚ್ತಾರೆ, ನಿನ್ನ ಹಚ್ತಾರೆ. ನಾನಿದ್ರೆ ನಿನ್ನ ಹಣೆ ಮೇಲೆ ಇರ್ತೀನಿ, ಕುಂತ್ರೆ ನಿನ್ನ ತಲೆ ಮೇಲೆ ಕೂರ್ತೀನಿ, ಬಿದ್ದರೆ ನಿನ್ನ ಬುಡಕ್ಕೆ ಬೀಳ್ತೀನಿ, ನನಗೆ ಯಾವ್ದಕ್ಕೆ ಬೇಕು ನಾನು ಬಿಲ್ವಪತ್ರ ಮಾಡು ಅಂತಾರೆ. ಇದು ನಮ್ಮ ಜೀವನದ ಒಂದು ಪ್ರಮುಖ ಸ್ವಾರಸ್ಯವಾಗಿರ್ತಕ್ಕಂಥ ಒಂದು ಅಂಶ ಅನ್ನೋದನ್ನು ನಾವು ಮರಿಬಾರ್ದು. ಭಕ್ತಿ ಎಂಬುದು ಯಾವತ್ತೂ ಹಾಗೆ. ಅದಕ್ಕೆ ಮುದ್ದುರಾಮನಲ್ಲಿ ಅಲ್ಲಮ, ಕನಕ ಮತ್ತು ಬಸವ ಎಲ್ರನ್ನು ಒಂದೇ ಪದ್ಯಕ್ಕೆ ತಂದ್ರು. ಏನಂತ ತಂದ್ರು? ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ, ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ, ಬರೆದರೇನ್ ಅನಿಸಿಕೆಯ ಪೆಸರ ಪೊಗಳಿಕೆಗೆ, ಗುಣ ಒಂದೇ ಸತ್ಕೃತಿಗೆ ಅಂಕಿತದಲ್ಲೇನಿದೆಯೋ ಮುದ್ದು ರಾಮ, ಅಂಕಿತದಲ್ಲೇನಿದೆಯೋ ಮುದ್ದು ರಾಮ. ಆಯ್ತು, ಅಂಕಿತದಲ್ಲಿ ಏನಿದೆಯೋ ಮುದ್ದು ರಾಮ ಅಂದಮೇಲೆ ನಮ್ಮ ಒಂದು ಭಾಷೆಯ, ಈ ದೇಶದ ಸಂಸ್ಕೃತಿ, ನಮ್ಮ ವಚನ ಸಾಹಿತ್ಯ ಹೇಗೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಷ್ಟೇ ಅಲ್ಲ, ನೀನು ಎತ್ತತ್ತ ನೋಡಿದರೆ ಅತ್ತತ್ತ ದೇವ ಅಂತ. ಹಾಗಾಗಿ ನನ್ನ ಮನೆಗೆ ನಮ್ಮ ದೇವಸ್ಥಾನ ಕೆರೆ ಇಸ್ರೇಲ್ನವ್ರು ಬರ್ತಾರೆ. ಇಸ್ರೇಲ್ನವ್ರು ಬಂದ್ಬಿಟ್ಟು ಅವ್ರು ಕೇಳಿದ್ರು,
ರೆಸ್ಪೆಕ್ಟೆಡ್ ಖಾನ್ ಅಂತಾರೆ. ಅವ್ರ ಮಾತೇ ಒಂದು ರೀತಿ ಖುಷಿ. ರೆಸ್ಪೆಕ್ಟೆಡ್ ಖಾನ್ ಅಂದರು. ಹಲೋ ಅಂದೆ. ಐ ಆಮ್ ಕಮಿಂಗ್ ಫ್ರಮ್ ಇಸ್ರೇಲ್. ಓಕೆ, ಏನು ಮಾಡಬೇಕು? ಇನ್ ಮೈ ಜೆರೂಸಲೇಮ್ ಆನ್ ದ ಡೇ ಆಫ್ ಕ್ರಿಸ್ಮಸ್ ಐ ವಾಂಟ್ ಟು ಪರ್ಫಾರ್ಮ್ ಇಟ್ ಕ್ರಿಸ್ಮಸ್ ಡೇ ಅವರ್ ಕ್ರಿಸ್ತ ಪೂಜಾ ಇನ್ ಸಂಸ್ಕೃತ್. ಸಂಸ್ಕೃತ ನಮಗೆ ವಾಟ್ ಯು ವಾಂಟ್ ಅಂದೆ. ಕ್ಯಾನ್ ಯು ಕಂಪೋಸ್ ಒನ್ ಯೇಸು ಕ್ರಿಸ್ತ ಸ್ತೋತ್ರ? ಐ ಥಿಂಕ್ ಇಟ್ ಇಸ್ ರಿಲೇಟೆಡ್ ಟು ಗಾಯತ್ರಿ ಪ್ಲೀಸ್ ಅಂದ. ಇವಾಗ ಮಾಡಬೇಕು. ನಾನು ನಮ್ಮ ಸ್ವಾಮೀಜಿ ಅವ್ರದ್ದೊಂದು ನೆನಪು ಮಾಡ್ಕೊಳ್ತೀನಿ. ಅದು ದೇಶ ಮರ್ತಿದ್ದೀನಿ, ವಿಯೆಟ್ನಾಮ ಏನೋ ಇದ್ದಾಗ ನೆನಪು ನನಗೆ. ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವು ನಿಮ್ಮನ್ನು ಪೂಜೆ ಮಾಡೋದನ್ನು ನೋಡಬೇಕಲ್ಲ ಅಂತ ಕರೆದಾಗ ಅವರೊಂದು ಮಾತು ಹೇಳಿದಂತೆ. ಏನಂತ ಅಂತ ಹೇಳಿದರೆ, ಅವ್ನು ಪಾದ್ರಿ ಕರ್ಕೊಂಬಂದು ನಮ್ಮ ಸ್ವಾಮೀಜಿ ಅವ್ರನ್ನ ಪೂಜೆ ಮಾಡೋಕ್ಕೆ ಬಿಟ್ಟಿದ್ದಾರೆ. ಮಾನದಿನ ನೋಡಿದರೆ ಆ ಹಿಂದ್ಗಡೆ ಯೇಸು ಕ್ರಿಸ್ತನದಕ್ಕೆ ಚಿತ್ರಕ್ಕೆ ಒಂದು ಮರೆ ಮಾಡಿಬಿಟ್ಟಿದ್ದಾನೆ. ಯಾಕೆ ಅಂತ ಕೇಳಿದರೆ, ನೀವು ನಿಮ್ಮ ಪೂಜೆ ಮಾಡ್ತಿರಲ್ಲ, ಅದರಿಂದ ನಾನು ಅದಕ್ಕೆ ಕೂತೇನೆ. ಆವಾಗ ಸ್ವಾಮೀಜಿ ಕೊಟ್ಟಿರುವ ಉತ್ತರನೇ ಎಷ್ಟು ಸೊಗಸೇನಿದೆ ಅನ್ನೋದಕ್ಕೆ ಈಗ ನಾನು ಏನು ಇಸ್ರೇಲ್ ಅವ್ನಿಗೆ ಹೇಳ್ತೀನೋ ಅದೇ ಹೇಳಿದ್ರು. ಅಲ್ಲ, ನಮಗೆ ದೇವರೆಲ್ಲ ಒಂದೇ, ಅದರಿಂದ ಆ ಭಾವ ಈ ಭಾವ ಇಲ್ಲ. ಅದು ಹೇಳ್ತಾನಲ್ಲ, ನಮ್ಮ ವಚನ ಸಾಹಿತ್ಯದಲ್ಲೇ ಬರುತ್ತಲ್ಲ. ಇವಾಗ ಮಕ್ಕಳು ಮಾಡಿ ತೋರಿಸ್ಲಿಲ್ವೇ ಆನಂದಮಯ ಈ ಜಗ ಹೃದಯ ಅಂತ ಹೇಳಲಿಲ್ವೇ? ಸ್ವಾಮೀಜಿ ಅವ್ರಿಗೆ ಹೇಳ್ತಾರೆ. ಅವನು ಬಂದು ಕೇಳ್ತಾನೆ ಸ್ವಾಮೀಜಿ ಅವ್ರು, ನೀವು ಪೂಜೆ ಮಾಡೋದನ್ನು ನಾವು ನೋಡಬೇಕಲ್ಲ ಅಂದ್ರೆ, ನೀವು ನೋಡುವಾಗೆಲ್ಲ ಪೂಜೆ ಮಾಡಲ್ಲ, ಅದು ಸ್ವಾಧ್ಯಾಯ ಅಂತ ಹೇಳಿದ್ದಾರೆ. ನಾನು 30 ವರ್ಷ ಆಗಿದೆ ಆ ಪದ ಕೇಳಿ. ನಾವು ಮಾಡೋದು ಸ್ವಾಧ್ಯಾಯ, ನೀವು ಅವಾಗ ಬರಬೇಕು. ಅದಕ್ಕೆ ಪೂಜೆ ಪುನಸ್ಕಾರ ಅನ್ನೋದೆಲ್ಲ ನಿದರ್ಶನವೇ ಹೊರತು ಪ್ರದರ್ಶನ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಇಸ್ರೇಲ್ ಕೇಳ್ದ, ಕ್ಯಾನ್ ಯು ಕಂಪೋಸ್ ಒನ್ ಸ್ಟ್ಯಾಂಜಾ ಆ್ಯಕ್ಚುಲಿ ಇನ್ ದ ನೇಮ್ ಆಫ್ ಜೇಸಿಸ್. When I am going to back, when I am reaching my Jerusalem, and the day of Xmas, I want to chant in front of Jesus ಸಂಸ್ಕೃತ ಅಂದರು. ಸಂಸ್ಕೃತದಲ್ಲಿ ಒಂದು ಮಂತ್ರ ಕಲಿಸ್ಕೊಡಿ ಅಂತ ಕೇಳ್ತಾನೆ. ನಮ್ಮಲ್ಲಿ ನಾವು ಸಂಸ್ಕೃತ ಇರಲಿ, ಆ ಸಂಸ್ಕೃತ ಕಲಿದಿದ್ರು ಪರವಾಗಿಲ್ಲ, ಅದಕ್ಕೆ ವಿಪರೀತ ವಾಚ್ಯವಾಗಿ ಬೈಯೋದು ನೋಡಿದರೆ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ. ಅವ್ನು ಬರ್ಕೊಟ್ಟೆ. ನಾನು ಬರ್ಕೊಳ್ಬೇಕಾದ್ರೆ ನೀನೇನು ಮಾಡಿದೆ ಮಾಮ, ಅವ್ನು ಶೇವ್ ಮಾಡ್ಕೋಬೇಕಲ್ಲ, ಶೇವ್ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿದೆ. ಭಾವನೆ ದೊಡ್ಡದಾದರೆ ಭಾಷೆಯ ಹಿರಿಮೆ ದೊಡ್ಡದಾಗುತ್ತೆ. ನಾನಂದೆ, ಏನು ಮಾಡ್ಬೇಕಮ್ಮ, ಶೇವ್ ಮಾಡ್ಕೋಬೇಕಲ್ವ? ಅವ್ನು ಬರ್ಕೊಟ್ಟೆ, ತಗೊಂಡ. ಅವನು ರೇಸರ್ ಇದೆಯಲ್ಲ ಅದನ್ನು ತಗೊಂಡು ಹೇಳ್ದ, ಸಿ ವೆನ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಯುವರ್ ಪೂಜಾ ಅಟ್ ದ ಟೈಮ್ ಯು ಆರ್ ಕ್ಲೋಸಿಂಗ್ ಯುವರ್ ಐಸ್ ಆ್ಯಂಡ್ ದೆನ್ ಇನ್ ಯುವರ್ ಫೇಸ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಯುವರ್ ತೇಜಸ್ ಅಂದ. ನಿನಗೂ ಹಂಗೆ ಆಗುತ್ತೆ, ಗಡ್ಡ ತೆಗೆದುಬಿಡು ಅಂದೆ. ಆ ಗಡ್ಡ ತೆಗಿಬೇಕಾದ್ರೆ ಕ್ಯಾನ್ ಯು ಚಾಂಟ್ ಒನ್ ಸಂಸ್ಕೃತ ಶ್ಲೋಕ ಟು ದಿಸ್ ರೇಸರ್ ಅಂದ. ವೈ ನಾಟ್ ಅಂದೆ. ಆರಾಮಾಗಿ ಹೇಳ್ಕೊಟ್ಟೆ ಅವನಿಗೆ. ರೇಜರೇಶ ನಮಸ್ತುಭ್ಯಂ ಪ್ರಸೀದ ಬುಲ್ಡೋಜರ ಪ್ರಾರ್ಥಯಾಮಿ ಬ್ಲೇಡೇಶ ಮುಖಮಾರ್ಜನಂ ಸುಖಂ ಕೊರು 2 ಕಡೆಯಿಂದ ಗಡ್ಡ ಹೆರ್ದ ಕೂತ. ಇವಾಗ ಯೇಸು ಕ್ರಿಸ್ತನ ಪೂಜೆ ಮಾಡಬೇಕು ಅಂದ. ದೇವ ಯೇಸುನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಮೇರಿ ಪುತ್ರ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಆವಾಹಯಾಮಿ ಅಂದೆ. ಒಂದು ಬದಲಾಯಿಸ್ಬಿಟ್ಟೆ. ಏನಂತ? ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಪಪ್ಸ್ ಬನ್ ಕೇಕ್ ನಿವೇದಯಾಮಿ, ಮದ್ಯಂ ಸಮರ್ಪಯಾಮಿ. ನಾವು ಅವ್ರದಕ್ಕೆ ಯಾಕೆ ತೊಂದರೆ ಮಾಡಬೇಕು ಅಂತ ಅವನಂದ. ವಾಟ್ ಇಸ್ ದಿಸ್ ಅಂದ. ನೋಡಪ್ಪ, ನಮ್ಮಲ್ಲಿ 2 ಸೆಂಟ್ರ್ ಇದೆ, ಒಂದು ಡಿವೈನ್ ಸೆಂಟ್ರು, ಇನ್ನೊಂದು ವೈನ್ ಸೆಂಟ್ರು. ನೀನು ಡಿವೈನ್ ಸೆಂಟ್ರಲ್ಲಿ ಕುಡಿದರೆ ನುಡಿದರೆ ಮೆಟ್ಟಲು ಜಾರದಂತಿರಬೇಕು, ವೈನ್ ಸೆಂಟ್ರಲ್ಲಿ ಕುಡಿದರೆ ಮೆಟ್ಟಲು ಜಾರದಂತಿರಬೇಕು. ಇದು 2 ವ್ಯತ್ಯಾಸ ಅಂದಾಗ ಈಗ ಆನಂದ ತಗೊಳ್ತಾನೆ. ಅದೇ ಥರನೇ ಒಬ್ಬರು ಕನ್ನಡದಲ್ಲಿ ನಮ್ಮ ಮುಸಲ್ಮಾನ್ ಬಂಧು ಪ್ರೊಫೆಸರ್ ಒಬ್ಬರು ಕೇಳಿದರು, ನೀನು ಇದು ಗೊತ್ತಿದೆ ನಿನಗೆ, ಕಾಲಶ್ಚ ನಾರಾಯಣ ದಿಶಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ನಾರಾಯಣೇ ವೇದಂ ಸರ್ವಂ. ಕನ್ನಡ ಮಾಡ್ರಿ ಅಂದರು. ನಾನು ಏನಿಷ್ಟು ಜೋರಾಗಿ ಕೇಳ್ತಾ ಇದ್ಬಿಟ್ಟು, ಸರ್ ಯಸ್ಯ ನಾಸ್ತಿ ಸ್ವಯಂ ಜ್ಞಾನಂ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ಏನಸ್ಯ ದರ್ಪಣಂ ಕಿಂ ಕರಿಷ್ಯತಿ. ಅದಕ್ಕೆ ನಾನು ಏನು ಹೇಳಿದೆ ಅಂತ ನಿಮ್ಗೆ ಗೊತ್ತಾ ಸರ್ ಅಂದೆ. ನಾರಾಯಣೋಪನಿಷತ್ ಅಂದರು. ಅಂದಮೇಲೆ ಅವ್ರಿಗೆ ಗೊತ್ತಿದೆ ಅಂತಾಯ್ತು. ಇದನ್ನು ಕನ್ನಡದಲ್ಲಿ ಅಲ್ಲ ಹೆಸರಿನಲ್ಲಿ ಹೇಳಿ ಅಂದರು. ನನಗೆ ಬೇಂದ್ರೆ ಕವನ ನೆನಪಾಯಿತು. ಕಾಲಶ್ಚ ನಾರಾಯಣ ದಿಶಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ. ಒಂದು ನೆನಪಾಯಿತು ಪದ್ಯ. ನೀ ಅಲ್ಲೂ ಇಲ್ಲ, ನೀ ಇಲ್ಲೂ ಇಲ್ಲ, ನೀ ಎಲ್ಲೂ ಇಲ್ಲ, ನೀ ಎಲ್ಲಲ್ಲಿಲ್ಲ, ಯಾ ಅಲ್ಲ ಏನಿದಲ್ಲ ಸರ್ವಂ ಶ್ರೀ ಅಲ್ಲಾರ್ಪಣಮಸ್ತೋ. ಆರಾಮ ಮಾಡ್ದ. ಅದಕ್ಕೆ ಸಂಸ್ಕಾರ ಅನ್ನೋದು ತಿಳಿದಿದ್ರೆ ಪುಟಮ
ಇವೆಲ್ಲ ಆಗುತ್ತೆ. ಮೊನ್ನೆ ಮದುವೆ ಮಾಡಿಸ್ಬೇಕು, ನಾನು ಪೌರೋಹಿತ್ಯಕ್ಕೆ ಬರಲ್ಲಪ್ಪ ಅಂದೆ. ಯಾಕೆಂದ್ರು ಅವನಿಗೆ ಅರ್ಥವಾಗಲ್ಲ, ನಾನು ಅರ್ಥ ಹೇಳೋದು ಬಿಡಲ್ಲ. ಈ ಪೂಜಾರಿನೇ ಬಡ್ಕಂತಾನೆ, ಮಾಂಗಲ್ಯ ಅಂತಂತೂ ನಾನೇನ ಮಮ ಜೀವನ ಹೇತುನ. ಅದು ಯಾರು ಹುಡುಗ ಹೇಳಬೇಕು. ನಾನೇ ಹುಡುಗಿಗೆ ತಾಳಿ ಕಟ್ತೀನಿ ಎದೆ ತಟ್ಕೊಂಡ್ರೆ ಅವ್ನು ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾನೆ. ಈ ಅಪರಾಧ ಆಗಬಾರ್ದು ಅಂತೇಳಿ, ಯಾಕಂದ್ರೆ ಕೋರ್ಟ್ಗೆ ಹೋದ್ರೆ ನೀವು ಯಾಕೆ ಹಿಂಗೆ ಅನ್ಕೊಂಡ್ರಿ ಅಂತ ಕೇಳಿದ್ರೆ ನಾವು ತಲೆ ತೆಗಿಸ್ಬೇಕಾಗುತ್ತೆ. ನಾನು ಅದಕ್ಕೆ ಮಾಡಿದೆ. ಅಮೇರಿಕಾದಲ್ಲಿದ್ದಾನೆ ಹುಡುಗ, ಅಮೇರಿಕಾದಲ್ಲಿದ್ದಾನೆ ಹುಡುಗಿ. ಆದ್ರೆ ಇಲ್ಲಿ ನೋಡಿ, ಯಾರ್ಯಾರು ವಿದೇಶದಲ್ಲಿದ್ದಾರೋ ಅಂಥವರೆಲ್ಲ ತರಳಬಾಳು ಸಂಸ್ಥೆಗೆ ಬಂದು ಸ್ವಾಮೀಜಿನ ಭೇಟಿ ಮಾಡಿ ಅಲ್ಲಿಯ ವಿಚಾರವನ್ನು ತಿಳಿದು ಅಲ್ಲಿ ಆಚರಣೆ ಇದ್ದಾರೆ. ನಮ್ಮವು ಇಲ್ಲಿರೋವರ ಅಲ್ಲಿಗೆ ಹೋಗ್ಬಿಟ್ಟು ಆಚರಣೆಯೆಲ್ಲ ಬಿಟ್ಟು ಹರ್ಕೊ ಮುರ್ಕೊ ಇಂಗ್ಲೀಷ್ ಕಲ್ತ್ಕೊಂಡು ಬರ್ತಾರೆ. ಅವನು ಹೇಳ್ದ, ವಾಟ್ ಐ ವಾಂಟ್ ಟು ಡೂ ಅಂತಾನೆ. ಕೈಗೆ ಮಾಂಗಲ್ಯ ಕೊಟ್ಟೆ, ಕಟ್ಟಪ್ಪ ಇಟ್ಸ್ ಎ ಬ್ರೈಡ್ ಅಂಡ್ ಬ್ರೈಡ್ ರೂಮ್. ಅವರಿಬ್ರು ನಿಮಗೆ ಸಂಬಂಧಪಟ್ಟಿದ್ದು ಅಂತ ಹಿಡ್ಕೊಂಡ್ಬಿಟ್ಟ. ದಪ್ಪನೇ ಹಗ್ಗದ ಥರ ಸಂಪ್ರದಾಯ ಅಂದ್ಬಿಟ್ಟು ಅರಿಶಿನ ಹಚ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಕೈಲಿ ಹಿಡ್ಕೊಂಡು ಕೇಳ್ದ, ವಾಟ್ ಐ ವಾಂಟ್ ಟು ಡೂ ದಿಸ್ ಎಲ್ಲೋ ರೋಪ್ ಅಂತಾನೆ. ಓ, ಹಗ್ಗ ಅಲ್ಲ ಅದು, ಮಂಗಳ ಸೂತ್ರ. ಎಲ್ಲರೂ ವಾಟ್ ಐ ವಾಂಟ್ ಟು ಡೂ ದಿಸ್ ಎಲ್ಲೋ ರೋಪ್ ಅಂದ. ನಾನು ಹೇಳಿದೆ, ನೀನು ಈ ಥರ ಕಟ್ಟಬೇಕಪ್ಪ ಅಂತ ಮೆತ್ತಗೆ ಅವ್ನಿಗೆ ತೋರಿಸ್ಕೊಟ್ಟೆ. ಏನು ಮಾಡಿಬಿಟ್ಟ ಅಂತಂದ್ರೆ ಪುಟ್ಟಮ್ಮ, ಇಫ್ ಯು ಡೋಂಟ್ ಮೈಂಡ್ ರೆಸ್ಪೆಕ್ಟೆಡ್ ಕೆ, ಕಣ್ಣನ್ನು ಬರಲ್ಲ ಅವನಿಗೆ. ಇಫ್ ಯು ಡೋಂಟ್ ಮೈಂಡ್ ರೆಸ್ಪೆಕ್ಟೆಡ್ ಕೆ, ಕ್ಯಾನ್ ಯು ಪರ್ಫಾರ್ಮ್ ಇಟ್ ಪ್ರಾಕ್ಟಿಕಲಿ, ಐ ವಿಲ್ ಗಿವ್ ಯು $extra ಅಂದ್ಬಿಟ್ಟ. ನನ್ನ ಗತಿ ಏನು ಆಮೇಲೆ? ನಾನಂದೆ, ಇಟ್ ಈಸ್ ಯುವರ್ ಫೇಟಸೇ, ಮನೇಲಿ ಒಂದು ಕಟ್ಕೊಂಡೆ ಸಾಕಾಗಿದ್ದೀನಿ, ಇನ್ನು ಇದು ಬೇರೆ ಮಾಡ್ಬೇಕಂದ್ರೆ ಇಟ್ ಈಸ್ ಯುವರ್ ಡ್ಯೂಟಿ, ಹ್ಯಾವ್ ಟು ಡೂ ಅಂದೆ. ಅದನ್ನ ವಾಟ್ ಐ ವಾಂಟ್ ಟು ಡೂ ಅಂದ. ಏನು ಮಾಡಬೇಕು? ಮಾಂಗಲ್ಯ ಧಾರಣೆ ಮಾಡಿದ ಮೇಲೆ 3 ಸತಿ ಅದನ್ನು ಬಂಧನ ಮಾಡಿ, ಗಂಟು ಹಾಕೋದಲ್ಲ, ಅದು 3 ಸತಿ ಬಂಧಿಸಿ, ಅರಿಶಿನ ಹಚ್ಚು, ಕುಂಕುಮ ಹಚ್ಚು, ವಿಭೂತಿ ಹಚ್ಚು, 2 ಅಕ್ಷತೆ ಹಾಕು, ಹೂವಿಡು, ಊದ್ಬತ್ತಿ ತಗೊಂಡು ಈ ಥರ ಒಂದು ಆರತಿ ತೋರಿಸಪ್ಪ ಅಂತ ಇದಿಷ್ಟು ಇಂಗ್ಲೀಷ್ ಹೇಳಬೇಕು. ನಾನು ಏನು ಮಾಡಿದೆ, ಅಡ್ಡಂಬಡ್ಡಾಗಿ ಗೊತ್ತಿದ್ದೆಲ್ಲ ಹೊಡೆದೆ. ಯು ಡೂ ಒನ್ ಥಿಂಗ್ ಆಫ್ಟರ್ ಪರ್ಫಾರ್ಮಿಂಗ್ ದಿ ಥ್ರೆಡ್ ಸೆರೆಮನಿ, ಯು ಡೂ ಒನ್ ಥಿಂಗ್, ಟೇಕ್ ಯೆಲ್ಲೋ ಪೌಡರ್ ಆ್ಯಂಡ್ ಪೇಸ್ಟ್ ಇಟ್, ಯು ಟೇಕ್ ರೆಡ್ ಪೌಡರ್, ಪೇಸ್ಟ್ ಇಟ್, ಯು ಟೇಕ್ ಯೆಲ್ಲೋ ರೈಸ್, ಸ್ಪ್ರಿಂಕ್ಲ್ ಇಟ್, ಯು ಟೇಕ್ ಫ್ಲವರ್ ಆ್ಯಂಡ್ ಆಫರ್ ಇಟ್ ಅಂದೆ. ಊದ್ಬತ್ತಿನಕ್ಕೆ ಇಂಗ್ಲೀಷ್ ಮರ್ತೋಗ್ಬಿಡ್ತು. ಏನು ಮಾಡೋಣ, ಅದು ಲೈವ್ ಮಾಡಿಬಿಟ್ಟಿದ್ದಾನೆ, ಎಲ್ಲರಿಗೂ ತೋರಿಸ್ತಾನೆ, ಲೈವ್ ಮಾಡಿದ್ದಾನೆ. ಏನು ಮಾಡೋದು ಅಂದರೆ, ಅಂಡ್ ದೆನ್ ವಾಟ್ ಈಸ್ ಲಾಸ್ಟ್ ಐಟಮ್ ಅಂದ. ಯು ಟೇಕ್ ಸ್ಯಾಂಡಲ್ ಸ್ಟಿಕ್, ಯು ಟೇಕ್ ಸ್ಯಾಂಡಲ್ ಸ್ಟಿಕ್, ಶೋ ಇಟ್ 3 times ಆ್ಯಂಡ್ ಕೀಪ್ ಇಟ್ ದೇರ್ ಅಂದೆ. ಓಕೆ ಅಂದ. ಆ ಹುಡುಗಿಗೂ ಹೇಳಿದೆ, ಅವ್ರು ಕರ್ಸ್ಕೊಳಮ್ಮ ಅಂತ. ನಾನು ಅವನು ಯಾಕೆ ನೋಡ್ಕೊಂಡು ಮಾಡಬೇಕು ಮಂತ್ರ ಅಂದ್ಬಿಟ್ಟು, ಮಾಂಗಲ್ಯ ಅಂತಂತೂ ನಾನೇನ ಮಮ ಜೀವನ ಹೇತುನ, ಅದನ್ನು ಕನ್ನಡ ಬೇರೆ ಮಾಡ್ಕೊಂಡಿದೆ. ಬ್ರಹ್ಮ ಚುಟ್ಟಿಸಿದ ನಿನ್ನ ಬಂದೆ ನೀ ಕೈ ಹಿಡಿಯಲೆನ್ನ ಅಂತ ಹೇಳ್ಕೊಂಡು ಬರ್ತಿದ್ದೀನಿ. ಎಲ್ಲ ಆದಮೇಲೆ ಕಣ್ಬಿಟ್ಟು ನೋಡಿದ್ರೆ ಅವನು ಊದ್ಬತ್ತಿ ಕಾಣಲಿಲ್ಲ ಅವನ ಕೈಲಿ. ವೇರ್ ಯು ಕೆಪ್ ದಟ್ ಸ್ಯಾಂಡಲ್ ಸ್ಟಿಕ್ ಅಂದೆ. ಅವನು ನಕ್ಕೊಂಡು ಯಾ ಐ ಕೀಪ್ ಇಟ್ ದೇರ್ ಅಂತ ಹುಡುಗಿ ಜಡಗಿಟ್ಬಿಟ್ಟಿದ್ದಾನೆ. ಸಂಸ್ಕಾರ ತಿಳಿದಲೇ ಊದ್ಬತ್ತಿ ಕೊಟ್ಟಿದ್ದಕ್ಕೆ ಜಡಗಿಟ್ಟ, ಕರ್ಪೂರ ಕೊಟ್ಬಿಟ್ಟಿದ್ರೆ ನಮ್ಮ ಗತಿ ಏನು? ಆದ್ದರಿಂದ ಸಂಸ್ಕಾರವನ್ನು ತಿಳಿಬೇಕು. ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಕಣ್ಣು ಸಂಸ್ಕೃತಿ. ಆ ದೃಷ್ಟಿಯಿಂದ ನಮ್ಮ ಸದ್ಯದಲ್ಲೇ ನಮಗೆ 14-15ನೇ ತಾರೀಕಿನಲ್ಲಿ ಸಂಕ್ರಾಂತಿ ಬರ್ತಿದೆ. ನಮ್ಮ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಹೃದಯ ಮಿಲನವಾಗಿ ಮಧುರಬಹುದು ಧಾತ್ರಿ ಅಲ್ವಾ, ಹೃದಯ ಮಿಲನವಾಗಿ ಮಧುರಬಹುದು ಧಾತ್ರಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ. ಕಡೆಯಲ್ಲಿ ಏನ್ ಹೇಳ್ತಾರೆ, ನಿನ್ನಾಳ ನನಗಿರಲಿ, ನೀನೇ ನನಗಿರಲಿ. ಆದ್ದರಿಂದ ನಾವೆಲ್ಲರೂ ಮಾಂಗಲ್ಯ ಧಾರಣೆ ಏನೋ ಮಾಡಿಸಿದ್ರಿ, ಆದ್ರೆ ಸಪ್ತಪದಿಲಿ ಸೋತ್ ಬಿಡ್ತಿರಲ್ಲ. ಸಪ್ತಪದಿ ಮಾಡಿಸಿದ್ರಲ್ಲಿ ಅಂದ್ರೆ ಪೂಜಾರಿಗಳು ಸೋತ್ ಬಿಡ್ತಾರೆ. ಈಗ ಇಲ್ಲಿರುವಂತ ದಾಂಪತ್ಯಗಳಲ್ಲಿ ಹೇಳಿ, ಎಷ್ಟು ಜನ ನೀವು ವಾಕಿಂಗ್ ಹೋಗುವಾಗ ಬೆಳಿಗ್ಗೆ ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ತೀರಾ? ಅಯ್ಯೋ, ಸತ್ಯ ಹೇಳಕ್ಕಾಗತ್ತೇನ್ರಿ? ಅಲ್ವಾ, ಕರ್ಕೊಂಡು ಹೋಗ್ತೀರಾ? ಖಂಡಿತ ಇಲ್ಲ. ಯಾಕೆ ಅಂತ ಪ್ರಶ್ನೆ ಕರ್ಕೊಂಡೋಗಲ್ಲ ಅಂದ್ರೆ, ಅಲ್ಲಿ ಯಾರೋ ಬಂದಿರೋರ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟ. ಒಂದಿನ ಅವಳೇ ಕೇಳ್ಬಿಟ್ಲು, ನಾನು ಬರ್ತೀನಿ, ನಾ ಬಂದ್ರೆ ನಿಮ್ಗೆ ಕಟ್ಟಣ ಅಂದ್ರು. ಏನಿಲ್ಲ ಬಾತಾ ಏನು ಕರ್ಕೊಂಡೋಗ. ಅವಳು ಎದುರುಗೊಬ್ಳು ಬರ್ತಿದ್ಲು. ಅವಳು ಇವ್ನು ನೋಡ್ಬಿಟ್ಟು ಹಾಯ್ ಅಂದಾಗ ಇವಳು ಪಕ್ಕದಲ್ಲಿ ಅವ್ರು ಯಾರ್ರಿ ಯಾರಿದ್ರೆ ಬಾಯಿ ಮುಚ್ಕೊಂಬಾರೆ, ತಿರುಗಿ ಅವಳಿಗೆ ಬರೀ ನೀ ಯಾರು ಅಂತ ಹೇಳಬೇಕು, ಬರೀ ಸೇರಿ. ಅದಕ್ಕೆ ಹೌದು, ಅದಕ್ಕೇನೆ ಮನೆ ಜಗಳ ಬೀದಿಗೆ ಬರಬಾರ್ದು ಅಂತ ಹೇಳಿ ವಾಕಿಂಗ್ ಕರ್ಕೊಂಡು ಹೋಗಲ್ವಂತೆ. ಹಾಗಾಗಿ ನಾವು ಹರ ಅಂತೇಳಿ ಹೇಳ್ತೀವಿ, ರಕಾರ ಇದೆ. ಇಷ್ಟೆಲ್ಲ ಹಾಸ್ಯ ಕೇಳಿದ್ರಿ. ಕೊನೆಗೊಂದು ನೀತಿ ಮಾತಿನೊಂದಿಗೆ ನಾವು ಮನೆಗೆ ತೆರಳೋಣ. ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಹೋಗ್ತೀವಿ. ಆ ವಾಕಿಂಗ್ ಹೊರಡೋದ್ಕಿಂತ ಮುಂಚೆ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ಏನಂತ, ವಾಕಿಂಗ್ ಹೊರಡುವ ಮುನ್ನ ಇಷ್ಟೇ, ಎದುರಿಗೆ ಯಾರಾದರೂ ಸಿಕ್ಕಿ ನಮಸ್ಕರಿಸಿದರೆ ಅದು ಶಿಷ್ಟಾಚಾರ.
ಎದುರಿಗೆ ಸಿಕ್ಕಿ ನಮಸ್ಕರಿಸಿದರೆ ಶಿಷ್ಟಾಚಾರ. ಚೆನ್ನಾಗಿದ್ದೀರಾ ಅಂತ ಕೇಳಿದರೆ ಅದು ಕ್ಷೇಮಕರ. ತುಟಿ ತೆರೆದು ಮಾತನಾಡಿದರೆ ಅದು ಆರೋಗ್ಯಕರ. ಮಾತು ಮನ ಮುಟ್ಟಿದರೆ ಅದು ತೃಪ್ತಿಕರ. ಅದೇ ಮಾತು ವಾದ ವಿವಾದಕ್ಕೆ ತಿರುಗಿದರೆ ವಾಕ್ ಸಮರ. ತಪ್ಪು ಅರಿತು ನಡೆದರೆ ಅದೇ ಪರಿಹಾರ. ಹಾಗಾಗಿ ಈ 6 ರಕಾರಗಳ ಸಂದೇಶವನ್ನ ಹೊತ್ತು ನೀವು ನಡೆದದ್ದೇ ಆದರೆ ಆಗ ನೀವು ಆಗುವಿರಿ ವಾಕಿಂಗ್ ಸರದಾರ. ಅಷ್ಟೇ ಅಲ್ಲ, ಕಿಂಗ್ ಸರದಾರ. ಹಾಗಾಗಿ ಹೀಗಿರಲಿ ಪ್ರಕೃತಿಯ ನಡುವೆ ಬೇಡ ಅನ್ಯರ ವಿಚಾರ. ಹೀಗಿರಲಿ ನಮ್ಮ ವಿಹಾರ. ಇಲ್ಲದಿರೆ ಅದು ಅನಾರೋಗ್ಯಕರ, ಅಹಿತಕರ, ದೊಡ್ಡ ಅಪಚಾರ. ಹೀಗಿರಲಿ ನಮ್ಮ ನಿಷ್ಕಲ್ಮಶತೆಯ ನಿಸ್ವಾರ್ಥದ ಒಂದು ವಿಹಾರ. ಅದೇ ಮಾರ್ನಿಂಗ್ ಆಹಾರ. ಪರಸ್ಪರ ನಡೆನುಡಿಯ ಆಹ್ಲಾದಕರ. ಏಕೆಯೇನೆ ವಾಯು ಮಾಲಿನ್ಯಕ್ಕಿಂತ ಮನೋಮಾಲಿನ್ಯ ಅಪಾಯಕರ. ಹಾಗಾಗಿ ವಾಕಿಂಗ್ ಹೊರಡುವ ಮುನ್ನ ಇಂತಿಷ್ಟು ರಾಕಾರಗಳನ್ನ ನಾವು ನೆನಪಿಸ್ಕೊಂಡು ನಡೆದದ್ದೇ ಆದರೆ ನವರೀತಿ ನವವಿಧಿಯ ನೋಡು ಹೊಸತನದಿಂದ, ಕಿವಿಗೊಟ್ಟು ಕೇಳುವುದ ಕಲಿಗಮನದಿಂದ. ಸುಗ್ಗಿ ಸಂಭ್ರಮ ಕಾಲ ಇಂದು ಈ ಯುಗಮಾನ, ಸುಗ್ಗಿ ಸಂಭ್ರಮ ಕಾಲ ಇಂದು ಈ ಯುಗಮಾನ. ತೆರೆದ ಮನ ಸಂಕ್ರಾಂತಿ ಮುದ್ದು ರಾಮ, ತೆರೆದ ಮನ ಸಂಕ್ರಾಂತಿ ಮುದ್ದು ರಾಮ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ. ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ, ಲೋಕ ಶೋಕವ ನಳಿಸಿ ಭುವನತ್ರಯಂಗಳ ದೀಪನಂದನ ತಪೋದೀಕ್ಷೆಯಂಕೊಂಡೆ ಸಪ ರಸಋಷಿಗೆ ಯೋಗಮತಿಗೆ ಸಹೃದಯ ವಿಭೂತಿಗೆ ನಮೋ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ನಮಸ್ಕಾರ.